ಹಾನಗಲ್ ಕುಮಾರ್ ಮಹಾಸ್ವಾಮಿಗಳವರು ಹುಟ್ಟು ಹಾಕಿರ್ತಕ್ಕಂತಹ ಒಂದು ಸಂಸ್ಥೆ ಇದೆ, ಅಖಿಲ ಭಾರತ ವೀರಶೈವ ಮಹಾಸಭೆ. ಅದರ ಅಡಿಯೊಳಗ ಈ ಕಾರ್ಯಕ್ರಮ ನಡೆದು ಬಿಡ್ಲಿ, ನೇರವಾಗಿ ಮಾಧ್ಯಮದ ಮೂಲಕ ಆಮಂತ್ರಣ ಕೊಡೋಣ ಅಂತ ಹೇಳಿ ಕೊಟ್ಟಂತ ಸಂದರ್ಭದಲ್ಲಿ ತಾವು ನೋಡಿದಿರಿ ಆ ವೇದಿಕೆಯನ್ನು ಸಾರ್ವಜನಿಕರಿಗೆ ತೋರಿಸಬಹುದು. ನಾವು 1,000 ಮಠಾಧಿಪತಿಗಳು ಬರ್ತಾ ಇದ್ದಾರೆ, ತಾವು ತೋರಿಸ್ತಾ ಇದ್ರು 1,000 ಮಠಾಧಿಪತಿಗಳು, 232 ಅಡಿ ಉದ್ದದ ವೇದಿಕೆ. ನಾನು ಹೇಳ್ತಾ ಇರೋದು ವೇದಿಕೆನೇ 232 ಅಡಿ ಇದೆ. ಅದು ಎಲ್ಲ ಮಠಾಧಿಪತಿಗಳಿಂದ ತುಂಬಿಕೊಂತು. ಕೆಲವು ಮಹಾಸಭೆ ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಅಲ್ಲಿ ಬಂದು ಕೂತ್ಕೊಂಡ್ರು. ಇರ್ಲಿ, ಆದ್ರೆ ವಿಚಾರ ಮಾಡಿ, ಆಮಂತ್ರಣ ಇರಲಾರದೆ ಸಮಾಜದ ಏಕತೆಯನ್ನ ಸಾರ್ಲಿಕ್ಕೆ ಅಷ್ಟೊಂದು ಜನ ಮಠಾಧಿಪತಿಗಳು ಅಲ್ಲಿ ಪಂಚಪೀಠದವರಿದ್ದಾರೆ, ವಿರಕ್ತ ಪೀಠದವರಿದ್ದಾರೆ, ಅದ್ವೈತಿ ಸಂಪ್ರದಾಯದವರಿದ್ದಾರೆ, ಸಾಧು ಸಂಪ್ರದಾಯದವರಿದ್ದಾರೆ, ಇನ್ನು ಬೇರೆ ಬೇರೆ ಒಳಪಂಗಡದ ಸಂಪ್ರದಾಯದವರಂತೇನು ಹೇಳ್ಕೊಂತೀವಲ್ಲ ಅವರೆಲ್ಲ ಅಲ್ಲಿ ಬಂದಿದ್ದಾರೆ. ಅವ್ರ ಆಸೆ ಏನು ಹೇಳಿ ನೋಡೋಣ. ನಾವೆಲ್ಲರೂ ಒಂದು, ಅರ್ಥಾತ್ ವೀರಶೈವ ಲಿಂಗಾಯತರು ಒಂದು ಅಂತ. ನಾ ಮಾತಿಗೆ ಹೇಳ್ಕೊಂಡಿದ್ದೇನಂದ್ರೆ, ಈ ಗುರು ವಿರಕ್ತ ಈ ಶಬ್ದ ತೆಗೆದು ಹಾಕ್ಬಿಡೋ ನಿನ್ ಮೇಲೆ. ಇಷ್ಟು ದಿವಸ ಬಹಳ ಪ್ರಬಲವಾಗಿ ಗುರು ವಿರಕ್ತರು ಒಂದಾಗಬೇಕು ಅನ್ನುವಂತಹದ್ದಿತ್ತು. ಎಲ್ಲರಿಗೆ ನಾನು ಹೇಳ್ಕೊಂಡಿದ್ದೇನು ಹೇಳಿ ನೋಡೋನಲ್ಲಿ, ಸಾಕಿನ ಮೇಲೆ ಅದನ್ನ ಕೈ ಬಿಟ್ಟು ಬಿಡೋಣ. ಅದೇ ಪದಗಳು ನಮ್ಮನ್ನ ನಾಶ ಮಾಡ್ತಾವ ಅನ್ನೋದಾದ್ರ, ಬಸವಣ್ಣನವರು ರೇಣುಕರು ಅಂದಾಕ್ಷಣ ಆ ಫೋಟೋಗಳು ನಮ್ಮನ್ನ ಗದ್ಲಕ್ಕೀಡು ಮಾಡ್ತಾವ ಅನ್ನೋದಾದ್ರೆ, ಸದ್ಯಕ್ಕೆ ಫೋಟೋನು ಬೇಡ, ಗುರು ವಿರಕ್ತ ಪದಾನು ಬೇಡ. ಅಷ್ಟೇ ಅಲ್ಲ, ಈ ಒಂದು ವೀರಶೈವ ಲಿಂಗಾಯತ ಅಂತ ನಾವೇನು ಕರಿತೀವಿ, ಇದು ತತ್ವ ಪ್ರಧಾನವಾದ ಧರ್ಮನೇ ಹೊರತಾಗಿ ನಿಜವಾಗ್ಲೂ ಅಧ್ಯಯನ ಮಾಡಿದಾಗ ಇದು ವ್ಯಕ್ತಿ ಪ್ರಧಾನವಾದ ಧರ್ಮ ಅಲ್ಲ. ಬೌದ್ಧ ಧರ್ಮ ಹೋದಾಗ ಅಲ್ಲಿ ಬುದ್ಧ ಪ್ರಧಾನ, ಜೈನ್ ಧರ್ಮಕ್ಕೆ ಹೋದಾಗ ತೀರ್ಥಂಕರರು ಪೈಕಿ ಮಹಾವೀರರು 24 ತೀರ್ಥಂಕರ್ ಅಂತ ಅಂದಿವಂದ್ರೂ ಕೂಡ ಮಹಾವೀರರು ಪ್ರಧಾನ. ಇವು ಕೆಲವು ಗುರುನಾನಕರಿಂದ ಸಿಖ್ ಧರ್ಮ ಪ್ರಧಾನ ಆಗ್ತದೆ. ಆದ್ರೆ ಈ ವೀರಶೈವ ಧರ್ಮದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಪ್ರಧಾನ ಅಲ್ಲ. ಇದು ಅತ್ಯಂತ ಪ್ರಾಚೀನ ಇತಿಹಾಸಕ್ಕೆ ಹೋಗ್ತಕ್ಕಂಥದ್ದು, ಬಹಳ ಪ್ರಾಚೀನ ಇತಿಹಾಸಕ್ಕೆ ಹೋಗ್ತದೆ, ಅಲ್ಲಿಂದ ಬಂದಿರತಕ್ಕಂತಹ ಧರ್ಮ. ಹಾಗಾಗಿ ಬಸವಣ್ಣ ಒಂದೇ ನಿಮಿಷ, ತತ್ವ ಪ್ರಧಾನ ಅನ್ನುವಂತಹದ್ದಕ್ಕಾಗಿ ಬಸವಣ್ಣನ ಕೈಯಲ್ಲಿ ಇಷ್ಟಲಿಂಗ ಇದೆ, ಪಂಚಾಚಾರ್ಯ ಅಂತ ನಾವೇನ್ ಕರಿತೀವೋ ಅವ್ರ ಕೈಯಲ್ಲಿ ಇಷ್ಟಲಿಂಗ ಇದೆ, ಶಿವಾನಂದ ಸಂಪ್ರದಾಯ ಸಿದ್ಧಾರೂಢ ಸಂಪ್ರದಾಯದವ್ರು ಪೂಜೆಯನ್ನು ಮಾಡ್ತಾರೆ, ಅವ್ರ ಕೈಯಲ್ಲಿ ಲಿಂಗ ಇದೆ. ಎಷ್ಟು ಜನರ ಕೈಯೊಳಗೆ ಲಿಂಗ ಇಲ್ಲ. ನಮ್ಮ ನಿಜವಾದ ಸಿಂಬಾಲ್ ಏನಿತ್ತು ಅಂತಂದ್ರೆ, ಕೆಲವು ವರ್ಷಗಳ ಹಿಂದೆ ತಾವು ನೋಡಿರ್ಬೋದು, ಒಂದು ಲಿಂಗ ನುಡಿ ಅಂತ ಒಂದು ಪತ್ರಿಕೆ ಇತ್ತಿಲ್ಲ. ಇಡೀ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರಿಗೆ ಒಂದೇ ಒಂದು ಪ್ರಮುಖ ಪತ್ರಿಕೆ ಇತ್ತು, ಲಿಂಗ ನುಡಿ ಅಂತ ಹೇಳಿ. ಆ ಪತ್ರಿಕೆ ಯಾವಾಗಲೂ ಮುಖಪುಟದಲ್ಲಿ ಒಂದು ಅಂಗೈಯೊಳಗಿನ ಲಿಂಗದ ಚಿತ್ರ ಇರ್ತಿತ್ತು. ನಾವು ಸಣ್ಣ ಮಕ್ಕಳಿದ್ದಾಗ 40 ವರ್ಷಗಳ ಹಿಂದಿನ ಮಾತು. ನನ್ನ ವೇದಿಕೆ ಮೇಲೆ ಅದೇ ಚಿತ್ರ ನಾವು ಎಲ್ಲಾ ಕಡೆಗೆ ಅದನ್ನೇ ಹಾಕಿಬಿಟ್ಟಿವಿ. ಅದನ್ನೇ ಹಾಕಿಕೊಂಡು ಆ ಕಾರ್ಯಕ್ರಮವನ್ನ ಮಾಡಿದ್ವಿ. ಉದ್ದೇಶ ಏನು? ಎಲ್ಲರೂ ನಾವು ಲಿಂಗಧಾರಿಗಳಂತಂದ ಮೇಲೆ, ವೀರಶೈವನ್ನವರು ಲಿಂಗಧಾರಿಗಳು, ಲಿಂಗಾಯತರನ್ನವರು ಲಿಂಗಧಾರಿಗಳು, ಎಲ್ಲರೂ ನಾವು ಲಿಂಗಧಾರಿಗಳಂತಂದ ಮೇಲೆ ಆ ಲಿಂಗದ ಅಡಿಯೊಳಗೆ ಎಲ್ಲರೂ ಒಂದಾಗ್ಬಿಡೋಣ ಅನ್ನೋ ಭಾವನಾತ್ಮಕವಾಗಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಅಂತಕ್ಕಂಥ ಹೆಸರನ್ನ ಅದಕ್ಕೆ ಕೊಡ್ಲಾಯ್ತು. ಅದರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬಂದು, ಏನೇ ಒಂದು ಬದಲಾವಣೆ ಅದು ಸಹಜವಾಗಿ ಟೀಕೆ ಟಿಪ್ಪಣಿಗಳಿಂದ ಕೂಡಿರ್ತದೆ. ಅದನ್ನ ನಾವು ಅತ್ಯಂತ ಮುಕ್ತ ಮನಸ್ಸಿನಿಂದ ಸ್ವಾಗತ ಮಾಡಿದೀವಿ. ಬಸವಣ್ಣ ಇಲ್ಲಿ ಹುಟ್ಟದೇ ಇದ್ರೆ, ಬಸವಣ್ಣನವರು ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಅವರು ತಮ್ಮ ಸಂದೇಶವನ್ನ ಸಾರದೇ ಇದ್ರೆ, ಈ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಅಂತೇನು ಅಂತೀವಲ್ಲ ನಾವು, ಅವರು ಎಲ್ಲೋ ಒಂದಿಷ್ಟು ಮಂದಿ ಸಿಗುತ್ತಿದ್ರು. ಅದನ್ನ ಹೇಳೋದು ಬಸವಣ್ಣ ಒಂಥರ ಪುನರುಜ್ಜೀವನಗೊಳಿಸಿದ್ರು. ದೊಡ್ಡ ಪ್ರಮಾಣ ಇದಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥವ್ರು ಅವರು. ಇದನ್ನ ಬಹಳ ಎತ್ತರ ಮಟ್ಟದಲ್ಲಿ ಬೆಳೆಸಿರ್ತಕ್ಕಂಥವ್ರು. ಅವ್ರ ಪ್ರಭಾವಕ್ಕೊಳಗಾಗಿ ಎಷ್ಟೋ ಜನ ಲಿಂಗಾಯತ ಧರ್ಮದವರು ಅಥವಾ ವೀರಶೈವ ಧರ್ಮದವರು ಅಲ್ಲವ್ರು ಅನ್ಕೊಳ್ತೀವಿ ಅಲ್ಲ ನಾವು, ಅವರೆಲ್ಲರೂ ಅಲ್ಲಿಗೆ ಬಂದು ಅದನ್ನು ಸ್ವೀಕಾರ ಮಾಡಿದ್ರು. ಬಸವಣ್ಣನವರ ಉದ್ದೇಶ ಏನಿತ್ತು ಹೇಳಿ ನೋಡೋಣ. ಜಾತಿ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಬೇಕಾದ್ರೆ ಒಂದು ಎಲ್ಲರೂ ಸಮಾನ ಅನ್ನುವಂತಹ ಒಂದು ಲಿಂಗದ ಅಡಿಯೊಳಗೆ ಅವ್ರನ್ನ ತಗೊಂಡ್ಬರ್ಬೇಕು ಅಂತಕ್ಕಂಥದ್ದು ಅವರ ಮೂಲ ಧ್ಯೇಯವಾಗಿತ್ತು. ಈ ಕೆಲವರು ವಚನಗಳನ್ನ ಹೇಳ್ತಾರೆ, ತಮಗೆ ಎಷ್ಟು ಬೇಕು ಅಷ್ಟೇ ವಚನ ಹೇಳುವಂತಹದ್ದು. ಇನ್ನೂ ಇತ್ತಿತ್ತಲ್ಲ, ಈಗ ದಾರಿಯಾಗಿ ಬರೋ ಮುಂದೆ ನಾನು ಒಂದ್ ಯಾರ್ದೋ ಇದನ್ನ ಕೇಳ್ತಾ ಇದ್ದೆ, ದಾಸಿ ಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಅನ್ನುವಂಥದ್ದು ಒಂದು ಶಬ್ದ ಐತೆ ಅಲ್ಲಿ. ಮುಂದಿನ ವಚನ ಸಮಯಕ್ಕಾಗಿ ತೆಗೆದುಕೊಳ್ಳೋದಿಲ್ಲ ನಾನು. ಆ ಶಿವದೀಕ್ಷೆಯಾದ ಬಳಿಕ ಅಂತ ಏನ್ ಅಲ್ಲಿ ವಚನದಾಗ ಐತಲ್ಲ, ಬಸವಣ್ಣವ್ರ ವಚನದೊಳಗ, ಅವರಿಗೆ ಶಿವ ಅಂದ್ರೆ ಆಗಿ ಬರೋದಿಲ್ಲ.
ಅಲ್ಲಿ ಏನ್ ಮಾಡಿಬಿಡ್ತಾರಪ್ಪ ಅಂತಂದ್ರೆ ಗುರುದೀಕ್ಷೆ ಆದ ಬಳಿಕ ಅಂತ ಹೇಳಿ ಹೇಳಿದಾರ ಅವ್ರು. ಇವರು ಸ್ವಾಮೀಜಿ ಅವರಿಗೆ ಅಂದೆ ನೋಡ್ರಿ, ಈ ರೀತಿ ವಚನಗಳನ್ನು ಬದಲಾವಣೆ ಮಾಡ್ಕೊಂತ ಹೋಗ್ಬಿಟ್ರೆ ಎಲ್ಲಿ ಯಾವ ನ್ಯಾಯ ಇದು? ಅಂದ್ರೆ ಇದು ಶರಣರಿಗೆ ಮಾಡಿರೋ ದ್ರೋಹ ಅಲ್ವಾ? ಅಂದ್ರೆ ಬಸವಣ್ಣನವ್ರಿಗಿಂತ ಇವರು ಬಹಳ ಬುದ್ಧಿಜೀವಿಗಳಾಗಿಬಿಟ್ರು. ಆ ವಚನಗಳನ್ನೇ ತಿದ್ದುವಷ್ಟು, ಆ ಅಂಕಿತವನ್ನೇ ತಿದ್ದುಪಡೆ ಮಾಡುವಷ್ಟು, ಇದು ಪ್ರಕ್ಷಿಪ್ತ ವಚನ, ಇದು ಸಂಕ್ಷಿಪ್ತ ವಚನ, ಇದು ಇತ್ತಾಗಿ ಸೇರಿದ ವಚನ, ಇದು ಅತ್ತಾಗಿ ಸೇರಿದ ವಚನ, ಎಷ್ಟೋ ವಚನಗಳನ್ನ ನಾಶ ಮಾಡಿಟ್ರಿ ಇಲ್ಲಿ. ಅವ್ರ ಸಿದ್ಧಾಂತಕ್ಕೆ ಬೇಡವಾದ ವಚನಗಳು ಏನಿದ್ವಲ್ಲ ಅವನು ಸುಟ್ಟು ಹಾಕಿದ್ರು, ಮುಚ್ಚಿ ಹಾಕಿದ್ರು ಅನ್ನುವಂಥದ್ದನ್ನ ನಾವು ಕೇಳಿ ಸಂಕಟ ಅನುಭವಿಸ್ತೀವಿ. ಅಂದ್ರೆ ನಾನು ಹೇಳೋದಿಷ್ಟೇ, ಇದು ಪ್ರಕ್ಷಿಪ್ತ ವಚನ ಅಂತ ಏನ್ ಕೆಲವು ಜನ ಹೇಳ್ತಾರಲ್ಲ, ಅಂತಹದ್ದು ಒಂದು ವಚನ ಬರೋದ್ ತೋರಿಸ್ಲಿ ನೋಡೋಣ. ನಾನು ಹೇಳ್ತೀನಿ, 22,000 ವಚನಗಳದಾವ. 22,000 ವಚನಗಳಂತ ಏನ್ ಎಲ್ಲಾ ಶರಣರು ಅದಾವ, ಯಾವ್ದಿದು ಪ್ರಕ್ಷಿಪ್ತ ಅಂತ ಹೇಳ್ತಾರಲ್ಲ ಅಂತದ್ದು ಒಂದು ವಚನ ಯಾವ ಸಾಹಿತಿ ಬರೀತೀರಿ ಬರೀರಿ. ಆ ಶಬ್ದ, ಆ ಚೌಕಟ್ಟು, ಆ ಶಿಸ್ತು, ಆ ಗತ್ತಿನೊಳಗೆ ಯಾರು ಬರೆಯವ್ರದಿರಪ್ಪ? ಇಷ್ಟು ದೊಡ್ಡ ದೊಡ್ಡ ಸಾಹಿತಿಗಳು, ಭಾರಿ ಭಾರಿ ಓದ್ದವರು, ಭಾರಿ ಭಾರಿ ಶಾಸನಗಳು, ಅವು ಇವೆಲ್ಲ ಹೇಳ್ತಿರಲ್ಲ, ಒಬ್ಬರ ಬರಿಬೇಕಾ? ಅದು ಅಧ್ಯಯನದಿಂದ ಹುಟ್ಟಿರ್ತಕ್ಕಂಥ ಸಾಹಿತ್ಯ ಅಲ್ಲ, ಅನುಭವದಿಂದ ಹುಟ್ಟಿರ್ತಕ್ಕಂಥ ಸಾಹಿತ್ಯ. ಅನುಭವಕ್ಕೂ ಭೂಮಿ ಆಕಾಶದಷ್ಟು ವ್ಯತ್ಯಾಸ ಇದೆ. ಅನುಭವ ಮತ್ತು ಅನುಭವ ಅನ್ನುವಂಥ ಶಬ್ದಗಳೇನಿದಾವಲ್ಲ ಬಹಳ ವ್ಯತ್ಯಾಸ. ಬಸವಣ್ಣನವರು ಮಂಟಪಕ್ಕಿಟ್ಟಿದ್ದು ಅನುಭವ ಮಂಟಪ ಹೆಸರು, ಆದ್ರೆ ಅಲ್ಲಿ ನಡೆದಿದ್ದು ಯಾವ್ದು ಹೇಳಿ? ಅನುಭವ. ಬಹಳ ವ್ಯತ್ಯಾಸದ. ಅನುಭವ ಮಂಟಪದಲ್ಲಿ ಅನುಭವ ನಡೀತು. ಅನುಭವ ಒಳಗಿನಿಂದ ಬರುವಂತಹದ್ದು, ಅನುಭವ ಹೊರಗಿನಿಂದ ಒಳಗೆ ಹೋಗುವಂತಹದ್ದು. ಯಾವುದು ಒಳಗಿನಿಂದ ಬಂತಲ್ಲ ಅದೆಲ್ಲ ವಚನ ಆಯ್ತು. ಒಳಗಿನಿಂದ ಹೊರಗೆ ಬಂದಿರ್ತಕ್ಕಂಥ ನನಗೆ ಈ ವಿಷಯದಲ್ಲಿ ವಿಶೇಷ ವೇದಗಳನ್ನು ಓದಿರ್ಲೇಬೇಕಲ್ಲ. ಓದಿ ವಿರೋಧಿಸಿದ್ರು, ಓದಲಾರ್ದ ವಿರೋಧಿಸಿದ್ರು. ಓದಿರ್ತಾರೆ. ಜನವರ ಕಿತ್ತು ಹಾಕ್ಬೇಕು ಅಂದ್ರೆ ಜನವರ ಹಾಕೊಂಡಿರ್ಬೇಕಲ್ಲ ಮೊದಲು. ಇಲ್ಲ, ಹಾಕಾಕ್ ಬಂದಾಗ ಅದು ಹಾಕಾಕ್ ಬಂದಾಗ ಉಪನಯನ ಅಂತಂದ್ರ ನನಗೂ ಹಾಕೋದಾದ್ರೆ ನಮ್ಮ ಅಕ್ಕಗೂ ಹಾಕ್ರೆ, ಆ ಅಕ್ಕನ ಮೇಲಿನ ಪ್ರೇಮ ಅವ್ರಿಗೆ. ಸಣ್ಣ ಮಕ್ಳು ಅಂತಿರ್ತಾರ ನೋಡ್ರಿ, ಈಗ ಏನೋ ಒಂದು ವಸ್ತು ಕೊಡ್ಬೇಕಾದ್ರೆ ನನಗೂ ಕೊಡು, ಆಕೆಗೂ ಕೊಡು, ಅವಂಗೂ ಕೊಡು, ನನಗೂ ಕೊಡು. ಈಗ ನಿಮ್ಮ ಮನೆಯೊಳಗೆ ನಡೀತಕ್ಕಂಥ ವ್ಯವಸ್ಥೆ ಅದು. ಅಲ್ಲಿ ಕೊಡಂಗಿಲ್ಲ ಅಂತ ಅಂದ್ಕೊಳ್ಳಿ ಅಳ್ತಾವ. ಈಗ ಗಣಪತಿ ಕಳ್ಸಾಕ್ ಹೋಗು ಮುಂದ ಸೋಷಿಯಲ್ ಮೀಡಿಯಾದಾಗ ನಾನು ನೋಡಿದೀನಿ, ಅದನ್ನ ಒಯ್ಬೇಡ್ರಿ, ಹಾಕ್ಬೇಡ್ರಿ ಬಾವಿಗೆ ತೆಕ್ ಬಿಡೋದು ಕೂಸ್ ಅಳೋದನ್ನ ನಾವು ನೋಡಿಲ್ವಾ? ಹೌದು. ಕೂಸ್ ಅಳ್ತೈತಿ, ಇದ್ರ ಅರ್ಥ ಏನು? ಅಟ್ಯಾಚ್ಮೆಂಟ್ ಬೆಳೆದೈತೆ ಜೋಡಿ. ಆ ಅಕ್ಕ ಮತ್ತು ತಮ್ಮನ ಬಾಂಧವ್ಯ ಎಷ್ಟರ ಮೆಟ್ಟಿಗಿತ್ತಪ್ಪ ಅಂತಂದ್ರೆ ನಮ್ಗಿಬ್ಬರಿಗೆ ಬೇಕದು. ಇಲ್ಲ ಅಲ್ಲಿ ಕೊಡಾಕ್ ಬರೋದಿಲ್ಲ ಅಂತಂದಾಗ ಜ್ಞಾನೋದಯ ಆಯ್ತು. ಎಲ್ಲೋ ಒಬ್ರು ಅವತಾರ ಪುರುಷರು, ಅಲ್ಲೊಬ್ರು ಇಲ್ಲೊಬ್ರು ಅಷ್ಟು ಬಾಲ್ಯದಲ್ಲಿ ಅದನ್ನು ವಿಕಾಸ ಮಾಡ್ಕೊಳ್ತೀವಿ. ಈಗ ಶಂಕರಾಚಾರ್ಯರು 6ನೇ ವಯಸ್ಸಿನಲ್ಲಿ ಏನೆಲ್ಲವನ್ನ ಅರಿತಿರ್ತಕ್ಕಂಥವ್ರು, ಬಸವಣ್ಣನವರು 8ನೇ ವಯಸ್ಸಿನಲ್ಲಿ ಏನೆಲ್ಲ ಬಲ್ಲವರು. ಇದು ಎಲ್ಲರಿಗೂ ಸಾಧ್ಯ ಇಲ್ಲ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇಂಥ ಮಹಾತ್ಮರು ಮಹಾಪುರುಷರು ಹುಟ್ಲಿಕ್ಕೆ ಸಾಧ್ಯ. ಅವ್ರಿಗೆ ಆ ಸಂದರ್ಭದಲ್ಲಿ ಹಂಗಾದ್ರೆ ಏನ್ ಅನಿಸ್ತ ಅವ್ರಿಗೆ? ಯಾವುದು ಎಲ್ಲರನ್ನ ಸಮಾನವಾಗಿ ಕಾಣುತ್ತೆ ಅನ್ನುವಂತ ವಿಚಾರಕ್ಕೆ ಬಿದ್ರವ್ರು. ಇದು ಹೆಣ್ಣಿಗೆ ಬೇಡ ಗಂಡಿಗೆ ಬೇಕು ಅನ್ನೋದಾದ್ರೆ ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥದ್ದು ಯಾವುದು ಅಂತ ವಿಚಾರಕ್ಕೆ ಬಿದ್ದಾಗ ಅವರಿಗೆ ಕಂಡಿರ್ತಕ್ಕಂಥದ್ದು ಇಷ್ಟಲಿಂಗ. ಇದು ಹೆಣ್ಣಿಗೂ ಕಟ್ಕೋಬಹುದು ಗಂಡಿಗೂ ಕಟ್ಕೋಬಹುದು ಅನ್ನೋದಾದ್ರೆ ಇದಕ್ಕೆ ವಯಸ್ಸಿನ ತಾರತಮ್ಯ, ಲಿಂಗದ ತಾರತಮ್ಯ, ಜಾತಿ ತಾರತಮ್ಯ ಯಾವುದೂ ಇಲ್ಲ ಅಂತಂದ್ಮೇಲೆ ಇದು ನಮಗೆ ಯೋಗ್ಯ ಅಂತ ಹೇಳಿ ಅವರಿಬ್ರು ಕೂಡಲ ಸಂಗಮಕ್ಕೆ ಯಾತ್ರೆಯನ್ನ ಬೆಳೆಸ್ತಾರೆ ಅನ್ನುವಂತಹದ್ದು ನಮ್ಮ ಅಧ್ಯಯನ. ಸೊ ನೀವು ಬಹಳ ಸ್ಪಷ್ಟವಾಗಿ ನಿಮಗೆ ಹೇಳೋದಾದ್ರೆ ನಾವೆಲ್ಲರೂ ಹಿಂದೂಗಳೇ. ಮತ್ತೆ ಅದನ್ನ ಏಕತಾ ಸಮಾವೇಶದ ಈ ದೇಶದಲ್ಲಿ ಹಿಂದೂ ಅನ್ನುವಂತಹದ್ದು ಒಂದು ಸಂಸ್ಕೃತಿ ಅನ್ನುವಂತಹದ್ದನ್ನು ಎಲ್ಲರೂ ಹೇಳ್ಕೊಂತ ಬಂದಾರೆ. ಅದನ್ನು ನ್ಯಾಯಾಲಯಗಳು ಉಲ್ಲೇಖ ಮಾಡ್ತವೆ, ಆಡಳಿತಾರೂಢ ಸರ್ಕಾರ ಉಲ್ಲೇಖ ಮಾಡ್ತದೆ, ಜೀವನ ಪದ್ಧತಿ ಅಂತಾರೆ. ಇದನ್ನೆಲ್ಲ ತಾವು ಅದನ್ನ ಬಿಡಿಸಿ ಹೇಳೋದು ಬೇಡ. ಅಂದಮೇಲೆ ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥವ್ರು ಎಲ್ಲರೂ ಹಿಂದೂಗಳೇ. ಯಾಕಂದ್ರೆ ನಮ್ದೊಂದು ಜೀವನ ಪದ್ಧತಿ, ನಮ್ದೊಂದು ಸಂಸ್ಕೃತಿ. ನಾವೆಲ್ಲರೂ ಹಿಂದೂಗಳ. ಇಲ್ಲಿರು ಮುಸ್ಲಿಮ್ರು ಹಿಂದೂಗಳಲ್ಲೇನು? ಇಲ್ಲಿರು ಕ್ರಿಶ್ಚಿಯನ್ರು ಹಿಂದೂಗಳಲ್ಲೇನು? ಇಲ್ಲಿರು ಜೈನರು ಬೌದ್ಧರು ಹಿಂದೂಗಳಲ್ಲೇನು? ಈ ದೇಶದಲ್ಲಿ ಯಾವನು ವಾಸ ಮಾಡ್ತಾನೆ ಅವನು ಕಾಗದದಲ್ಲಿ ಪತ್ರದಲ್ಲಿ ಏನೇ ಬರ್ಕೊಂಡ್ರು ಕೂಡ ಅವನು ಹಿಂದೂ ಆಗಿನೇ ಇರಬೇಕು ಅಂತಕ್ಕಂಥದ್ರೊಳಗೆ ಎರಡು ಮಾತೇ ಇಲ್ಲ. ಯಾಕಂದ್ರೆ ಸಾವಿರ ವರ್ಷಗಳ ಸಂಸ್ಕೃತಿ ಅದು. ಆ ಸಂಸ್ಕೃತಿಯನ್ನ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ವೈಚಾರಿಕತೆ, ವಿಜ್ಞಾನ ಬಹಳಷ್ಟು ಬೆಳೆದಾಕ್ಷಣ ನಮ್ದು ಹಳೆದನ್ನೆಲ್ಲದನ್ನು ಬಿಟ್ಟು ಹಾಕಬೇಕನ್ನುವಂಥದ್ದು ಏನಿಲ್ಲ. ಯಾವ ದೇಶಗಳು ಕೂಡ ಆ ವ್ಯವಸ್ಥೆಯನ್ನ ಬಿಟ್ಟು ಹೊರಗಿಲ್ಲ.
ಆದ್ರೆ ಈ ದೇಶದ ಮೇಲೆ ಈ ಸಂಸ್ಕೃತಿ ಬಹಳ ಆದರ್ಶವಾಗಿರ್ತಕ್ಕಂಥ ಸಂಸ್ಕೃತಿ ಇದು, ನಮ್ಮ ಹಿಂದೂ ಸಂಸ್ಕೃತಿ. ಇದನ್ನ ನಾಶ ಮಾಡ್ಬೇಕನ್ನುವಂತಹದ್ದಕ್ಕಾಗಿ ಇಲ್ಲಿ ನಾನಾ ತರದ ವೈಚಾರಿಕ ವಿಚಾರಗಳನ್ನು ತಂದು ಹಾಕುವಂತಹದ್ದು ನಡೀತಾ ಇದೆ. ಯಾಕೆ ಹಿಂದೂ ಧರ್ಮದಲ್ಲಿ ವೈಚಾರಿಕತೆಯನ್ನು ತರಬೇಕಂತಕ್ಕಂಥವ್ರು ಬೇರೆ ಬೇರೆ ಕಡೆ ತರಂಗಿಲ್ಲ? ಅಲ್ಲ, ಅದರ ಅರ್ಥ ಹಿಂದೂ ಧರ್ಮದಲ್ಲಿ ಬರಬಾರ್ದು ಅಂತಲ್ಲ, ಮೌಢ್ಯತೆಗಳ ತೊಲಗಬೇಕು. ನೋಡ್ರಿ, ಆ ದೃಷ್ಟಿ ಉಳ್ಳವರೇ, ಎರಡು ಮಾತೇ ಇಲ್ಲ. ಹಿಂದೂ ಧರ್ಮನು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕನ್ನತ್ತೆ. ಆದ್ರೆ ಅಲ್ಲೊಂದು ಏನಾಯ್ತು ಅಂತಂದ್ರೆ, ಅಲ್ಲೊಂದಿಷ್ಟು ಕೆಟ್ಟ ವ್ಯವಸ್ಥೆ ಅಂತಕ್ಕಂಥದ್ದು ನಡೆದು ಬಹುಶಃ ಇಲ್ಲಿ ನಮಗೆ ಯೋಗ್ಯ ಸ್ಥಾನ ಇಲ್ಲ ಅನ್ನುವಂತ ಭಾವನೆ ಬಂತು. ಯಾರು ಬುದ್ಧಿಜೀವಿಗಳಂತ ಇದ್ರಲ್ಲ, ಅವರ ತಾರತಮ್ಯ ಮನೋಭಾವ ಇಲ್ಲಿ ವಿಘಟನೆಗೆ ಕಾರಣ ಅಂತಕ್ಕಂಥದ್ದಾಯ್ತು. ನಾನು ನಿಜವಾಗ್ಲೂ ಹೇಳ್ತೇನೆ ನಿಮಗೆ, ನಮ್ಮ ಮನೆ ಮುಂದೆ ಒಂದು ಬಾವಿ ಇತ್ತು. ಆ ಬಾವಿ ನೀರನ್ನ ಎಲ್ಲರೂ ಜಕ್ಕೊಂಡು ಹೋಗಿದ್ರು. ಬಟ್ ಆ ಊರಿನಲ್ಲಿ ಇರ್ತಕ್ಕಂಥ ದಲಿತರು ಮಾತ್ರ ನೀರನ್ನ ನೇರವಾಗಿ ಬಾವಿಯಿಂದ ತಗೊಳ್ಳುವ ಹಾಗಿರ್ಲಿಲ್ಲ. ನಾ ಸಣ್ಣ ಹುಡುಗಿದ್ದಾಗ ನೋಡಿದ್ದು ಹೇಳ್ತೀನಿ. 10ನೇ ವಯಸ್ಸಿಗೆ ಮನೆಯನ್ನ ಬಿಟ್ಟು ಹೋಗಿ ಮಠಾಧಿಪತಿ ಆಗೋ ಸಂಕಲ್ಪವನ್ನು ಹೊತ್ಕೊಂಡು ಹೋದವ ನಾನು. ಆ 10ನೇ ವಯಸ್ಸಿನೊಳಗ ನಾ ಕೇಳ್ತಿದ್ದೆ, ಅವ ಯಾಕೆ ಅಲ್ಲಿ ಕೂತ್ಕೊಂಡು, ಆಕೆ ಯಾಕೆ ಅಲ್ಲಿ ಕೂತ್ಕೊಂಡು ನೀರು ಹಾಕಿಸುವಂತ. ಯಾರೋ ಒಬ್ಬರು ಬಂದು ನೀರು ಹಾಕಿದ ಮೇಲೆ ತಗೊಂಡು ಹೋಗ್ಬೇಕು, ಬರ್ಲಿಲ್ಲ ಅಂದ್ರೆ ತಾಸು 2 ತಾಸು ಅಲ್ಲೇ ಕುಂದಿರ್ಬೇಕು, ಕಾಯ್ಬೇಕು ಕೂತ್ಕೊಂಡು. ಹಂಗಾದ್ರೆ ಆ ಬಾವಿ ಯಾರ್ದು ಅನ್ನೋ ಪ್ರಶ್ನೆ ಬರ್ತದೆ. ನಮ್ ಸಿರಟ್ಟಿ ತಾಲೂಕಿನೊಳಗೆ ಒಂದು ತಾಂಡಾದೊಳಗೆ ಒಂದು ಬಾವಿ ಇದೆ. ಆ ಬಾವಿ ಮೇಲೆ ಒಂದು ಉಲ್ಲೇಖ ಐತೆ, 1957-52ನೇ ಇಸ್ವಿಯೊಳಗೆ ಆ ಬಾವಿಯನ್ನ ತೆಗೆದಿದ್ದಾರೆ. ನಾಳೆ ಯಾರಾದ್ರೂ ತಾವು ಹೋಗಿ ಅದನ್ನ ವಿಡಿಯೋ ಮಾಡ್ಕೊಂಡು ಬರಬಹುದು. ಅಲ್ಲಿ ಶಿಲಾದೊಳಗೆ ಬರೆದಿದ್ದಾರೆ, ಈ ಬಾವಿಯನ್ನು ಎಲ್ಲ ಜಾತಿಯವರು ಬಳಸಬಹುದು. ಅಲ್ಲೊಂದು ಶಿಲಾದೊಳಗೆ ಬರೆದಿದೆ. ಅರ್ಥಾತ್ ಎಲ್ಲಾ ಬಾವಿಗಳನ್ನು ಎಲ್ಲಾ ಜಾತಿಯವರು ಬಳಸುವಂಗಿದ್ದಿಲ್ಲ ಅನ್ನೋದಕ್ಕೆ ಆ ಬಾವಿ ಸಾಕ್ಷಿ ಆಗುತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು, ಈ ಹಿಂದೂ ಧರ್ಮದಲ್ಲಿ ನಾವು ಮೇಲ್ಜಾತಿಯವರು, ನೀವು ಕೆಳಗಿನ ಜಾತಿಯವರು ಅನ್ನುವಂತ ತಾರತಮ್ಯದ ವ್ಯವಸ್ಥೆಯನ್ನು ತಂದಿಟ್ರಲ್ಲ, ಅದಕ್ಕಾಗಿ ಇಲ್ಲಿ ಸಮಸ್ಯೆಗಳು ಉಂಟಾದವು. ಹೌದು, ಈಗೂ ಹೋಗಿಲ್ಲ ಅದು, ಈಗೂ ಹೋಗಿಲ್ಲ. ಬಾವಿ ನೀರು ಎಲ್ಲರೂ ಕುಡಿತಿರ್ಬೋದು, ಯಾಕಂದ್ರೆ ಕಾನೂನಿನಲ್ಲಿ ಅವ್ರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕು. ಆ ಹೆದರಿಕೆಗೆ ಇವ್ರು ತಣ್ಣಗಾಗ್ಯಾರ ಹೊರತಾಗಿ ಕೆಲವು ಮಂದಿ ಇಲ್ಲ ಅಂತಂದ್ರೆ ಈಗೇನು ಬಿಡುಪೈಕಿ ಅಲ್ಲ. ಆದ್ರ ಅದ್ರಾಗ ಸುಪೀರಿಯಾರಿಟಿ ಅಂತ ನಾವೇನು ಕರಿತೀವಲ್ಲ, ಅದು ನೌಕರಿಯಲ್ಲಿ, ಅಧಿಕಾರದಲ್ಲಿ, ಮತ್ತೊಂದರಲ್ಲಿ ಹಿಡಿತವನ್ನ ಎಲ್ಲರೂ ಸಾಧಿಸಿಕೊಂಡು ಕುಂತಾರೆ ಮೇಲ್ವರ್ಗದ ಜನಾಂಗ. ಇನ್ನೂ ಕೂಡ ಕೆಳವರ್ಗದವರು ಕೆಳವರ್ಗದಲ್ಲೇನೆ ಇದ್ದಾರೆ. ಅವರಿಗೆ ನಿಜವಾದ ಯಾವುದೇ ವ್ಯವಸ್ಥೆಗಳು ಸಿಕ್ಕಿಲ್ಲ. ಬಸವಣ್ಣನವ್ರ ಕನಸು ಏನಾಗಿತ್ತು ಅಂತಂದ್ರ, ಎಲ್ಲರೂ ದುಡಿಯೋಣ, ಒಂದ್ ಕಡೆ ಇಡೋಣ, ಸಮಾನವಾಗಿ ಕೂತ್ಕೊಂಡು ಉಣ್ಣೋಣ. ಈಗ ನೋಡಿ ಏನಂತಾರ, ಅಷ್ಟರು ಬಂದ ಕೂಡಲೇ ಬಸವಣ್ಣನವ್ರನ್ನ ಆದರ್ಶವಾಗಿ ತೆಗೆದುಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಮತ್ತೊಂದ್ರಾಗ ನಾವು ಕಲ್ಯಾಣ ರಾಜ್ಯ ಕಟ್ತೀವಿ ಅಂತ ಹೇಳ್ತಾರ. ಎಲ್ಲೈತಿ ಕಲ್ಯಾಣ ರಾಜ್ಯ? ಯಾವ ಸರ್ಕಾರ ಕಲ್ಯಾಣ ರಾಜ್ಯ ಮಾಡ್ತದ? ಮಾಡಲ್ಲ. ಆಯ್ತು, ನಿಮ್ಮ ವಾದವನ್ನು ಒಪ್ಕೊಳ್ತೀನಿ. ಭಾರತದಲ್ಲಿ ಇರುವಂತಹ ಒಂದು ಸಂಸ್ಥೆ ಏನೈತಲ್ಲ, ಅದು ಬಹಳ ಸಾರಿ ಪ್ರತಿಪಾದನೆ ಮಾಡ್ಕೊಂತ ಬಂದದ. ಈಗ ಒಟ್ಟು ನಮ್ಮವರ ಸಂಖ್ಯೆ ಅಂದಾಜು 6 ಕೋಟಿ. ಕರ್ನಾಟಕದಲ್ಲಿ 2 ಕೋಟಿ, ಮಹಾರಾಷ್ಟ್ರದಲ್ಲಿ 2 ಕೋಟಿ, ಉಳಿದ 2 ಕೋಟಿ ಅಲ್ಲೆಲ್ಲ ಆಂಧ್ರದಲ್ಲಿ ಕೆಲವು ಜನ, ಕೇರಳದಲ್ಲಿ ಕೆಲವು ಜನ, ತಮಿಳುನಾಡಿನಲ್ಲಿ ಕೆಲವು ಜನ, ಮಧ್ಯಪ್ರದೇಶದಲ್ಲಿ ಕೆಲವು ಜನ, ಉತ್ತರ ಪ್ರದೇಶದಲ್ಲಿ ಕೆಲವು ಜನ, ಹರಿಯಾಣದಲ್ಲಿ ಕೆಲವು ಜನ, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಜನ, ವಿದೇಶಗಳಲ್ಲಿ ಕೆಲವು ಜನ. 6 ಕೋಟಿ ಜನಸಂಖ್ಯೆ. ಈಗ ಜೈನ್ ಧರ್ಮೀಯರಿಗೂ ವೀರಶೈವ ಲಿಂಗಾಯತರಿಗೂ ಹೋಲಿಸಿಕೊಂಡಾಗ ಜೈನ್ ಧರ್ಮೀಯರಿಗಿಂತ ಇವ್ರ ಸಂಖ್ಯೆ ಹೆಚ್ಚಿದೆ ಅನ್ನುವಂಥದ್ದನ್ನ ಎಲ್ಲೋ ಒಂದು ಕಡೆಗೆ ನಾನು ನೋಡಿದಾವ. ಅದು ಸರಿಯೋ ತಪ್ಪು ನನಗೆ ಸರಿಯಾಗಿ ಗೊತ್ತಿಲ್ಲ. ಜೈನ್ ಧರ್ಮದವರು 40 ಲಕ್ಷ ಇದ್ದಾರೆ ಅನ್ನುವಂತ ಒಂದು ಶಬ್ದ ಏನೋ ಕೇಳ್ದಂಗಾಗಿತ್ತು, ನೋಡಿದಂಗಾಗಿತ್ತು. ಅದು ಸರಿಯೋ ತಪ್ಪು ನಂಗೆ ಗೊತ್ತಿಲ್ಲ. ಅದು ಹೆಚ್ಚು ಇರಬಹುದು, ಕೋಟಿ ಗಂಟೆ ಇರಬಹುದು. ಆದ್ರೆ 6 ಕೋಟಿ ಜನಸಂಖ್ಯೆ ಇರತಕ್ಕಂಥವ್ರು ಒಂದು ಧರ್ಮದಲ್ಲಿ ಇವ್ರು ಬರಕ್ ಆಗ್ಲಿಲ್ಲಲ್ಲ ಅನ್ನುವಂತಹ ಒಂದು ನೋವು ಅವರಿಗೆ ಕಾಡಿ, ನಾವು ನಮ್ದೊಂದು ಸ್ವತಂತ್ರ ಧರ್ಮ ಮಾಡಿಕೊಳ್ಳೋಣ ಅಂತೇಳಿ ನಮ್ಮ ಹಿರಿಯರು ಮಾಡಿದ್ದದು, ನಾವು ಈಗಿನವ್ರು ಮಾಡಿದ್ದಲ್ಲ. ಅದನ್ನ ಒಂದು ಬೇಡಿಕೆಯನ್ನ ಇಟ್ರು ಅಷ್ಟೇ. ಹಿಂದೂ ಧರ್ಮವನ್ನ ವಿರೋಧಿಸಿಕೊಂಡು ಹೋಗ್ಬೇಕಂದವ್ರಲ್ಲ ಇವರು. ನಮ್ಮದೇ ಆದ ಶಾಸ್ತ್ರಗಳದವ, ನಮ್ದೇ ಆದ ಗ್ರಂಥಗಳದವ, ನಮ್ದೇ ಆದ ಒಂದು ಪರಂಪರೆ ಐತಿ, ನಮ್ದೇ ಆದ ಒಂದು ಆಚರಣೆ ಐತಿ. ಸ್ವಲ್ಪ ಆ ಹಿಂದೂ ಧರ್ಮಕ್ಕೆ ಸ್ವಲ್ಪ ಭಿನ್ನವಾಗಿ ಐತಿ, ಸ್ವಲ್ಪ ಭಿನ್ನವಾಗಿ ಐತಿ. ಇಲ್ಲಿ ಸಮಾನತೆ ಐತಿ, ಅಲ್ಲಿ ತಾರತಮ್ಯ ಐತಿ. ಆ ಕಾರಣಕ್ಕಾಗಿ ಇದನ್ನ ನಾವು ಸ್ವತಂತ್ರ ಮಾಡ್ಕೊಂಡ್ಬಿಡೋಣ ಅಂತೇಳಿ ಹಿರಿಯರು ಸೇರಿಕೊಂಡು ಇವತ್ತು ಯಾರು ಹಿಂದೂ ಬೇಕೇ ನಮಗಂತಾರಲ್ಲ, ಅವ್ರೆಲ್ಲರೂ ಅಲ್ಲಿ ಸಹಿ ಮಾಡ್ಯಾರ. ಒಮ್ಮನಸ್ಸಿನಿಂದ ಎಲ್ಲಾ ಪಕ್ಷದವರು, ಎಲ್ಲಾ ಒಳಪಂಗಡದವರು ಸೇರಿಕೊಂಡು ಮನವಿ ಕೊಟ್ಟಾರ. ಆ ಮನವಿ
ಪುರಸ್ಕೃತ ಆಗಿದ್ರು ಮುಗಿದು ಹೋಗಿತ್ತು. ಆ ಮನವಿ ತಿರಸ್ಕೃತ ಆತ ಅನ್ನೋದಕ್ಕಾಗಿಲ್ಲ ಇವರೆಲ್ಲ ಮತ್ತೊಂದು ಮುಗಿದೊಂದು ಮಾಡ್ಬೇಕನ್ನುವಂತಹದ್ದು. ಹೌದು. ನ್ಯೂಸ್ ಅವರ್ ಏಕತಾ ಸಮಾವೇಶದಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಂಡ್ವಿ. ಅಲ್ಲಿ ನಾನು ನಿಮಗೆ ಪಕ್ಷಗಳ ಹೆಸರು ಅನಿವಾರ್ಯ ಹೇಳಬೇಕಾಗಿದೆ. ಅಲ್ಲ, ಹೇಳ್ಬಿಡಿ. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಈ ಸಮಾಜದ ನಾಯಕರ ಜೊತೆಗೆ ಚರ್ಚೆ ಮಾಡ್ಬೇಕಾಯ್ತು. ಈಗ ನಿಮ್ಗೆಲ್ಲ ಓಪನ್ ಆಗಿ ನಾ ಹೇಳ್ಬಿಡ್ತೀನಿ, ಬಿಜೆಪಿಯವರಿಗೆ ಹಿಂದೂ ಶಬ್ದ ಬಿಟ್ಟು ಅಲ್ಲಿ ಏನ್ಕೇನಾರ ಮಾತಾಡಿದ್ರಂತಂದ್ರೆ ಅವ್ರನ್ನ ಮ್ಯಾಲ ಮಾತಾಡ್ಸೋರು ಅದಾರ. ಇದು ನಿಮ್ಗೆಲ್ಲ ಗೊತ್ತಿರುವಂತಹದ್ದು. ಹೌದಾ? ಈ ಕಾಂಗ್ರೆಸ್ನವ್ರು ಏನಂತಾರ, ನಮ್ ಪಕ್ಷಕ್ಕೆ ಪೆಟ್ಟು ಬೀಳದಂಗ ನೀ ಏನಾರ ಮಾತಾಡ್ಕೊಂಡ್ ಬಾ ಅಂತ ಕಳಿಸೋರ್ನು ಇಲ್ಲಿನೂ ಅದಾರ. ಅಂದ್ರೆ ಎಲ್ಲ ಪಕ್ಷಗಳ ನಿಷ್ಠೆ ನಮ್ಮ ಸಮಾಜವನ್ನ ಹಾಳು ಮಾಡಿದೆ. ಇದ್ದಿದ್ದು ಹೇಳ್ಬೇಕು ಅಂತಂದ್ರ ಪಕ್ಷ ನಿಷ್ಠೆ ಅಂತಕ್ಕಂಥದ್ದು ನಮ್ಮ ಸಮಾಜವನ್ನ ಹಾಳು ಮಾಡಿರುವಂತದ್ದು ಸತ್ಯ. ಯಾಕಂದ್ರೆ ಅವರು ಸಮಾಜ ನಿಷ್ಠೆಯಿಂದ ಯಾರು ವೇದಿಕೆಗೆ ಬರೋದಿಲ್ಲ. ಸಮಾಜ ನಿಷ್ಠೆ ತಮಗಿದೆ, ತಾವೇನ್ ಸಂದೇಶ ಕೊಡ್ತೀರಿ ವೀರಶೈವಲಿಂಗ? ನಾನು ಅದನ್ನೇ ಹೇಳೋದು, ಸಮಾಜದ ವಿಚಾರ ಬಂದಂತ ಸಂದರ್ಭದಲ್ಲಿ ದಯವಿಟ್ಟು ನಿಮ್ಮ ಪಕ್ಷವನ್ನ ತರಬೇಡ್ರಿ. ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ಬರ್ಬೇಕೇ ಹೊರತಾಗಿ ಈಗ ಸಮಾಜದ ಕೆಲಸಕ್ಕ ಒಬ್ಬ ಪಕ್ಷದ ಪ್ರತಿನಿಧಿ. ರಾಜಕಾರಣಿಗಳಿಗೆ ಏನ್ ಹೇಳ್ತಾ ಇದೀರಿ ಅಂತ ಕೇಳ್ತಿಲ್ಲ ನಾನು. ಇಲ್ಲಿ ಯಾರು ರಾಜಕಾರಣಿಗಳಿಲ್ಲ, ಜನಸಾಮಾನ್ಯರು, ಸಾಮಾನ್ಯ ಲಿಂಗಾಯತರು ಇಲ್ಲ. ಪಾಪ ಇವ್ರಕ್ಕಿಂತ ಅವರ ಬಾಳ್ ನೋಡ್ತಿರ್ತಾರೆ ಈಗ ಲಿಂಗಾಲೇಶ್ವರ ಏನ್ ಹೇಳ್ತಾರೆ ನಾಳಂತ ಹೇಳಿ. ಈಗ ನಾ ಇವ್ರ ಸಲುವಾಗಿ ನಾ ನಿಜವಾಗ್ಲೂ ಪಾಪ ಅವ್ರ ಸಲುವಾಗಿ ನಾ ಹೇಳ್ತಾ ಇಲ್ಲ, ನಾಳೆ ನೋಡೋರು ಬಾಳ ಮಂದಿ ಇರ್ತಾರಲ್ರಿ, ಅವ್ರ ಸಲುವಾಗಿ ಹೇಳಾಕತ್ತೀನಿ. ನಾನು ಸ್ವತಃ ಅನುಭವಿಸಿದ್ದು. ಪಕ್ಷ ನಿಷ್ಠೆಯನ್ನು ಇಟ್ಕೊಂಡು ವೇದಿಕೆಗೆ ಬರ್ತಾರೆ, ನಾವು ಸಮಾಜ ನಿಷ್ಠೆಯನ್ನು ಇಟ್ಕೊಂಡು ನಾವು ಸಂಘಟನೆ ಮಾಡಿದ್ರ ಪಕ್ಷ ನಿಷ್ಠೆ ಇಟ್ಕೊಂಡು ಬರ್ತಾರ. ಅನಿವಾರ್ಯವಾಗಿ ನಾವು ಏನ್ ಹೇಳ್ಬೇಕಾಯ್ತು, ಆಯ್ತಪ್ಪ ನಿಮಗೆ ಇದನ್ನ ಬರ್ಸ್ಬೇಕಾಗೈತಿ, ನಿಮ್ಗೆ ಇದನ್ನ ಬರ್ಸ್ಬೇಕಾಗೈತಲ್ಲ. ಇದಂತೂ ಯಾವ ಸಮೀಕ್ಷೆ ಹೇಳ್ರಿ ದಯವಿಟ್ಟು ತಾವು, ಇದಕ್ಕೆ ಯಾವ ಸಮೀಕ್ಷೆ ಅಂತಾರೆ ಈಗ? ಇದಕ್ಕೆ ಇದು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸಮೀಕ್ಷೆ ಅಲ್ಲ. ಇವು ಮೂರು ಎದುರು ಜಾತಿ ಗಣತಿ ಅಂತ ಕರೀತಾರೆ, ಟೆಕ್ನಿಕಲಿ ಅಲ್ಲ, ನಾವು ಈಸಿ ಆಗ್ಲಿ. ಆದ್ರೂ ಕೂಡ ಸಾರ್ವಜನಿಕರಿಗೆ ಗೊತ್ತಿರೋದು ಏನು? ಜಾತಿ ಗಣತಿ. ಜಾತಿ ಗಣತಿ. ಇದು ಧರ್ಮದ ಗಣತಿ ಏನದು? ಅಲ್ಲ ಅಲ್ಲ. ಯಾರ ಬಾಯಾಗೂ ಧರ್ಮದ ಗಣತಿ ನಡೆದತಿ ಅಂತಿಲ್ಲ. ಇದು ಜಾತಿ ಗಣತಿ ಅಂತಂದ ಮೇಲೆ ಪ್ರಮುಖವಾಗಿ ಜಾತಿ ಗಣತಿ ಒಳಗೆ ನಾವೆಲ್ಲರೂ ಒಂದ್ ಕಡೆಗೆ ಸೇರ್ಕೊಂಡ್ಬಿಡೋಣ. ಎಷ್ಟು ಒಳಪಂಗಡಗಳದಾವ ಎಲ್ಲರೂ ಸೇರಿ ಮೊದಲು ಒಂದ್ ಕಡೆಗೆ ಸೇರ್ಕೊಂಡ್ಬಿಡೋಣ. ಹಾಗಾಗಿ ವೀರಶೈವ ಲಿಂಗಾಯತ ಜಾತಿ ಗಣತಿ ಒಳಗ ಬರ್ಸ್ರಿ. ಜಾತಿ ಅಂತ ಎಲ್ಲಿ ಬರ್ತೈತಲ್ಲ ಅಲ್ಲಿ ವೀರಶೈವ ಲಿಂಗಾಯತ ಅಂತ ಬರಿಸಿಬಿಡ್ರಿ. ತಳಗೊಂದೈತಲ್ಲಿ ಉಪಜಾತಿ ಅಂತ ಹೇಳಿ, ಹೌದ್ರಿ? ಅದ್ರೊಳಗ ನಿಮ್ಮ ಏನು ಒಳಪಂಗಡದಾವಲ್ಲ 100 ಚಿಲ್ರ, ಅವು ಎಲ್ಲವೂ ಹಾಕ್ರಿ. ಇರ್ಲಿ, ಹಿಂದಿನಿಂದ ಬಂದವು ಇರ್ಲಿ, ಅವು ಮುಂದ್ ಹೊಕ್ಕವ್ ನನಗ್ ಗೊತ್ತಾಯ್ತವು. ಇನ್ನೊಂದ್ 20 ವರ್ಷಕ್ಕೆ ಅವು ಯಾವ ಇರಂಗಿಲ್ರಿ. 10 ವರ್ಷದಿಂದ ನಾನು ಹಂಗೆ ಅನ್ಕೊಂಡಿದ್ದೆ, ಮತ್ ಜಾಸ್ತಿ ಆಗಿತ್ತು. ಇಲ್ಲ ಆದ್ರ ಸಂಬಂಧಗಳು ನಡೆದಿದ್ದಿಲ್ಲ. ಈಗ ನಮ್ಮವ್ರೆಲ್ಲರೂ ಒಳಪಂಗಡದ ಜನಾಂಗ ಸಂಬಂಧಗಳನ್ನ ಬೆಸೆಯಾಕತ್ತಿದ್ರು. ವೈವಾಹಿಕ ಸಂಬಂಧಗಳು, ವ್ಯಾವಹಾರಿಕ ಸಂಬಂಧಗಳು, ಬೇರೆ ಬೇರೆ ಸಂಬಂಧಗಳು ಬೆಸೆಯಾಕತ್ತಾವ. ಆದ್ರ ಅವು ಹೆಂಗದವಪ್ಪ ಅಂದ್ರೆ ಈಗ ಸ್ಟೇಟಸ್ ಮೇಲೆ ಹೊಂಟಾವ. ಹೌದು. ಅಂದ್ರೆ ನಾನ್ MLA ಇದೀನಂದ್ರೆ ಅವ MLA ಇರ್ಬೇಕಷ್ಟ, ನಾ ಮಂತ್ರಿ ಇದೀನಂದ್ರೆ ಅವ ಮಂತ್ರಿ ಇರ್ಬೇಕಷ್ಟ, ನಾ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದೀನಂತಂದ್ರೆ ಅವನು ಇಂಡಸ್ಟ್ರಿಯಲ್, ಹಿಂಗ ಬೀಗತನ ನಡೆದಾವ. ಆದ್ರೆ ಬಸವಣ್ಣವ್ರ ಕನಸು ಏನಾಗಿತ್ತು? ಬಹಳ ಎತ್ತರದವನ ಮಗಳನ್ನ ಬಹಳ ಸಣ್ಣವನಿಗೆ ತಗೋಬೇಕು, ಬಹಳ ಸಣ್ಣವನ ಮಗಳಿಗೆ ಹಿಂಗೊಂದು ಕನಸಿತ್ತು ಅವ್ರದ್ದು. ಅದು ಇನ್ನೂ ನಡೆದಿಲ್ಲ. ಮುಂದಿನ ದಿನ ಬಂದಾಗ ಅದು ನಡೀತೈತಿ. ಆದ್ರೆ ಒಂದೇನು ಅಂತಂದ್ರೆ ತಮಗೆ ನಾನು ಹೇಳಕ್ ಬಯಸೋದು, ಹೇಳೋದು ಧರ್ಮದ ಕಾಲಂ. ನೋಡ್ರಿ, ಈಗ ನಾನೇನ್ ಹೇಳಿದೆ, ಧರ್ಮದ ಕಾಲಂ ಬಂದಾಗ ಒಂದು ಶಬ್ದವನ್ನ ಮಹಾಸಭೆ ಉಲ್ಲೇಖ ಮಾಡಿತು. ನಮ್ಮ ಈಶ್ವರ ಖಂಡ್ರೆ ಅವರು ಪ್ರಾಸ್ತಾವಿಕ ಭಾಷಣದೊಳಗೆ ಹೇಳಿದ್ರು. ಅದನ್ನ ಏನ್ ಹೇಳಿದ್ರು ಹೇಳಿ ನೋಡೋಣ. ಧರ್ಮದ ಕಾಲಂನಲ್ಲಿ ನಾವು ಹಿಂದೆ ವೀರಶೈವ ಲಿಂಗಾಯತ ಬರೆಸಬೇಕು ಅಂತ ಹೇಳಿದ್ದೇವೆ. ಅದು ಅರ್ಜಿ ತಿರಸ್ಕೃತವಾಗಿರೋದ್ರಿಂದ ಈಗೂ ಕೂಡ ನಾವು ಅದನ್ನೇ ಮಾಡುತ್ತೇವೆ, ಅದಕ್ಕೆ ಬದ್ಧರಾಗಿದ್ದೇವೆ ಅಂತ ಒಂದೇದ್ ಹೇಳ್ಕೊಂಡು, ಈಗ ಸದ್ಯಕ್ಕೆ ತಾವೆಲ್ಲ ಏನ್ ಹೇಳಿದಿರಲ್ಲ, ತಮ್ಮ ವಿವೇಚನೆಗೆ ಬಿಡ್ತೀವಿ, ಅದನ್ನ ನೀವು ಹಂಗ ಬರೆಸಬಹುದು. ಯಾರಿಗೆ ವೀರಶೈವ ಲಿಂಗಾಯತನೇ ಸರಿ ಅಂತ ಅನ್ಸುತ್ತೆ ಧರ್ಮದ ಕಾಲಂದೊಳಗೆ ಅದನ್ನ ಬರೆಸ್ರಿ, ಹಿಂದೂ ಅನ್ಸುತ್ತೆ ಹಿಂದೂನು ಬರೆಸ್ರಿ ಅಂತ ಎರಡೂ ಹೇಳಿದ್ರು ಅವರು. ವಿವೇಚನೆಗೆ ಬಿಟ್ಟಿದ್ದೇವೆ, ಇದರ ಅರ್ಥ ಏನು? ಅವ್ರಿಗೊಂದು ವಿವೇಚನೆ ಐತೆ ಅಂದಂಗ ಆತಲ್ಲ. ವಿವೇಚನಾ ಶೂನ್ಯ ಸಮಾಜ ಅಂತೂ ಅಲ್ಲ ಇದು. ಆದ್ರೆ ಇದು ದಿಂಗಾಲೇಶ್ವರ, ಈಗ ಕಾಂತರಾಜ್ ಆಯೋಗದ ವರದಿ ಇತ್ತು. ಆ ವರದಿಯ ಬಗ್ಗೆ ಅತಿ ದೊಡ್ಡ ಅಬ್ಜೆಕ್ಷನ್ ಏನು ಅಂದ್ರೆ, ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯವಾಗಿರುವ ಲಿಂಗಾಯತ ಸಮುದಾಯವನ್ನು 3ನೇ ಸ್ಥಾನಕ್ಕೆ ಇಳಿಸ್ಬಿಟ್ಟಿದ್ದಾರೆ ಅಂತ. ಈಗ ನಿಮ್ಗೆಲ್ಲ 3ನೇ ಸ್ಥಾನಕ್ಕೆ ಇಳಿಸ್ಬಿಟ್ಟಿದ್ದಾರೆ ಕಾಂತರಾಜ್. ಅದಕ್ಕಾಗಿ ವಿರೋಧ. ಈಗ ನೀವು ಇನ್ನೊಂದು ಜಾತಿ ಗಣತಿ ನಡೀತಾ ಇರುವಾಗ ಅರ್ಧ ಜನ ಹಿಂದೂ ಅಂತ ಬರ್ಸಿದ್ರು, ಇನ್ನರ್ಧ ಜನ ವೀರಶೈವ ಲಿಂಗಾಯತರು ಅಂತ ಬರ್ಸಿದ್ರು. 4ನೇ ಸ್ಥಾನಕ್ಕೋ 5ನೇ ಸ್ಥಾನಕ್ಕೆ ಹೋಗ್ಬಿಡಲ್ವಾ ಲಿಂಗಾಯತರು, ವೀರಶೈವ ಲಿಂಗಾಯತರು? ಆ ನೋವು ನಮ್ಗ 2017-18ರಲ್ಲಿ ಕಾಡಿತು. ಅವಾಗ ಎಷ್ಟು ವಿರೋಧ ಮಾಡಿದೀವಿ ಹೇಳಿ ನಾವು ನೋಡೋಣ. ಎಷ್ಟು ನೀವು ನಿಮ್ ಚಾನೆಲ್ಗಳು ನಮ್ಮನ್ನು ತೋರಿಸಿಲ್ಲ, ಎಷ್ಟು ಪೇಪರ್ ಎಲ್ಲ ಕಡೆ ಹೋರಾಟ ಮಾಡಿಲ್ಲ ನಾವು. ಬಹಳ ಸ್ಟ್ರಾಂಗ್ ಶಿವಯೋಗ ಮಂದಿರದಲ್ಲಿ ಬಹಳ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಕೊಟ್ಟು, ನಾ ಬಹಳ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ.
ಈ ಸಮಾಜದ ಮೇಲೆ ಅಟ್ಯಾಕ್ ಮಾಡಕ್ ಬಂದಂತಹ ಯಾವುದೇ ಪಕ್ಷ ಇರಲಿ ಅದ್ರ ವಿರುದ್ಧ ನಾ ಮಾತಾಡಿದ್ದೀನಿ. ಕೆಲವು ಸಾರಿ ಕಾಂಗ್ರೆಸ್ ಪಕ್ಷದ ವಿರುದ್ಧನೂ ನೇರವಾಗಿ ಮಾತಾಡಿದ್ದೀನಿ, ಕೆಲವು ಸಾರಿ ಬಿಜೆಪಿ ವಿರುದ್ಧನೂ ಕೂಡ ನಾನು ನೇರವಾಗಿ ಮಾತಾಡಿದ್ದೀನಿ. ನಾನೇನೋ ಒಂದು ಪಕ್ಷದ ಅಭಿಮಾನ ಇಟ್ಟುಕೊಂಡು ಎಂದೂ ಕೂಡ ನಾ ಮಾತಾಡಿಲ್ಲ. ಅದಕ್ಕೆ ಸಾಕಷ್ಟು ಉದಾಹರಣೆಗಳದು, ಅವ್ನು ಇಲ್ಲಿ ಉಲ್ಲೇಖ ಮಾಡೋದು ಬೇಡ. ವ್ಯಕ್ತಿ ಅನ್ಯಾಯವನ್ನು ಮಾಡಿದಾಗ ವ್ಯಕ್ತಿ ವಿರುದ್ಧ ಪ್ರತಿಭಟನೆ ಮಾಡಿದ್ದೀನಿ, ಸರ್ಕಾರ ಅನ್ಯಾಯ ಮಾಡಿದಾಗ ಸರ್ಕಾರದ ವಿರುದ್ಧನೂ ಕೂಡ ನಾ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ನಾ ಮಾಡಿದ್ದೀನಿ. ಆದ್ರ ನನ್ನ ವಿಚಾರ ಇಷ್ಟೇ, ಏನು ಅಂತಂದ್ರೆ ಅವತ್ತಿನ ಕಾಲಕ್ಕೆ ನಾವು ಆ ಹೋರಾಟ ಮಾಡ್ಬೇಕಾದ್ರೆ ಕಾರಣ ಏನು ಹೇಳಿ ನೋಡೋಣ. ಈ ಸಮಾಜವನ್ನ ತುಳಿಯಲಿಕ್ಕೆ ಒಂದು ಹೊಂಚ ಹಾಕೊಂಡಾರ ಅನ್ನೋದು ನಮ್ಗೆ ಗೊತ್ತಾಯ್ತು. ಆ ಕಾರಣಕ್ಕಾಗಿ ಅವತ್ತಿನ ದಿವಸ ನಾವು ಹೋರಾಟ ಮಾಡಿದ್ವಿ. ಆದ್ರೆ ಅವತ್ತಿನ ದಿವಸ ನೇರವಾಗಿ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ನಡೆದಿತ್ತು. ಎರಡು ಮಾತೇ ಇಲ್ಲ, ನೇರವಾಗಿ ನಾವು ಎಲ್ಲಿ ಮಾತಾಡಿದ್ರು ಕೂಡ ಸರ್ಕಾರದ ವಿರುದ್ಧ ಮಾತಾಡ್ಲಿಕ್ಕೆ ಹತ್ತಿದ್ವಿ ನಾವು. ಆದ್ರೆ ಈ ಸರಿ ನಾವು ಸರ್ಕಾರದ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ, ಸಮಾಜದ ಬಗ್ಗೆ ನಾವು ಸಮಾಜದ ಬಗ್ಗೆ ತಲೆ ಕೆಡಿಸಿಕೊಂಡಿವಿ. ಸರ್ಕಾರದ ವಿರುದ್ಧ ಮಾತಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಮ್ಮ ಸಮಾಜಕ್ಕೆ ಏನ್ ಹೇಳ್ಬೇಕಾಗಿದೆ ಅದನ್ನ ಹೇಳೋಣ. ನಮ್ಮ ಸಮಾಜದವ್ರ ಪದ್ಧತಿ ಪ್ರಕಾರ ಇದ್ರು ಅಂತಂದ್ರೆ ಈ ಸಂದರ್ಭ ಬರೋದಿಲ್ಲ ಅಂತ ಹೇಳಿ ನಾವು ಇದನ್ನ ಮಾಡಿದ್ವಿ. ಆದಾಗ್ಯೂ ಕೂಡ ನಾವು ಮೊನ್ನೆ ಸಮಾವೇಶ ಮಾಡೋ ಪ್ರಸಂಗ ಬರ್ತಿದ್ದಿಲ್ಲ, ತಮಗ್ ಗೊತ್ತಿರ್ಲಿ. ನಾವು ಅವ್ರ 6 ತಿಂಗಳ ಗಂಟ್ಲೆ ಮಂತ್ರಿಗಳ ಮನೆಗೆ ಹೋಗ್ತಾ ಇದ್ರು, ಅಲ್ಲೆಲ್ಲೇ ಮೀಟಿಂಗ್ಗಳನ್ನ ಮಾಡ್ತಾ ಇದ್ರು, ಧಾರವಾಡದಲ್ಲಿ ಮೀಟಿಂಗ್ ಮಾಡಿದ್ರು, ಏನೆಲ್ಲ ಸಾಹಸಗಳನ್ನ 6 ತಿಂಗಳ ಗಂಟ್ಲೆ ಮಾಡಿದ್ರು ಕೂಡ ಏನೋ ಮಾಡ್ತಿದ್ದಾರೆ ಬಿಡು, ಮಾಡ್ಲಿ ಅಂತೇಳಿ ನಾವು ಸುಮ್ಮನೆ ಇದ್ವಿ. ಅವ್ರೇನು ಬಾಗೇವಾಡಿ ಒಳಗ ಒಂದು ಯಾತ್ರೆಯನ್ನ ಪ್ರಾರಂಭ ಮಾಡಿದ್ರಲ್ಲ, ಆ ಯಾತ್ರೆ ಹೆಸರೇನು ಹೇಳಿ ನೋಡೋಣ, ಬಸವ ಸಂಸ್ಕೃತಿ ಯಾತ್ರೆ. ನಾವೇನ್ ತಿಳ್ಕೊಂಡ್ಬಿಟ್ಟು ಈ ಭೂಮಿ ಮೇಲೆ ಬಸವಣ್ಣವ್ರ ಬಗ್ಗೆ ಎಲ್ಲರಿಗೂ ಪೂಜ್ಯ ಭಾವನೆ ಇದೆ, ಎಲ್ಲರಿಗೂ ಪೂಜ್ಯ ಭಾವನೆ ಇದೆ, ಬೇಡ ಹೌದ್ರಿ. ಬಸವಣ್ಣನವ್ರ ಹೆಸರಿಟ್ಟು ಕೂಡ್ಲೇನೆ ವೈಭವ ಆಗ್ಲಿ ಮೆರಿಲಿ ಅಂತೇಳಿ ನಾವು ಸಂತೋಷದಿಂದ ಸುಮ್ಮನೆ ಇದ್ವಿ. ಬಸವ ಸಂಸ್ಕೃತಿ ಯಾತ್ರೆ, ಬಸವ ಸಂಸ್ಕೃತಿ ಅನ್ನುವಂತಹದ್ದು ಏನ್ ಹೇಳ್ತದ, ಒಡದಾಳ ಅಂತ ಹೇಳೋದಿಲ್ಲ, ಎಲ್ಲರನ್ನು ಒಂದು ಮಾಡಂತ ಹೇಳ್ತೈತೆ. ಆ ಬಸವ ಸಂಸ್ಕೃತಿಯ ಮೂಲ ಧ್ಯೇಯವೇ ಎಲ್ಲರೂ ಒಂದಾಗಬೇಕು, ಅಲ್ಲಿ ಯಾವುದೇ ರೀತಿಯಿಂದ ಮೇಲು ಕೀಳು ಇರಬಾರ್ದು, ಎಲ್ಲರೂ ಸಮಾನರು ಅಂತ ಹೇಳುವಂತಹದ್ದು ಬಸವ ಸಂಸ್ಕೃತಿ. ಬಟ್ ಇವ್ರು ಏನ್ ಮಾಡಿಬಿಟ್ರು ಅಂತಂದ್ರೆ, ನೀವು ಅದನ್ನ ವಿಡಿಯೋ ತೆಗೆದು ನೋಡ್ರಿ. ನಾನು ಪ್ರತಿ ದಿವಸ ಯಾರ್ಯಾರು ಏನೇನು ಮಾತಾಡಿದ್ದಾರೆ, ಬೆಳಗು ಮುಂಜಾನೆ 5 ಗಂಟೆಗೆ ಮಲಗಿದ್ದೀನಿ ನಾನು. ಆ ಯಾತ್ರೆ ಪ್ರಾರಂಭ ಆದ ದಿವಸದಿಂದ ತಮ್ಗೆ ಗೊತ್ತಿರ್ಲಿ. ಯಾಕಂತಂದ್ರೆ ಅವ್ರದ್ದು ಎಲ್ಲರದನ್ನು ಲೈವ್ ಪ್ರೋಗ್ರಾಮ್ ಬರ್ತೈತಿ. ಸುಮ್ನೆ ನಾವು ವಾದ ಮಾಡಿಲ್ಲ. ಈ ಹಿಂದೆ 17-18ರಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ತೀವಿ ಅಂತೇಳಿ ಬೆಳಗಾವದಲ್ಲಿ, ಹುಬ್ಬಳ್ಳಿಯಲ್ಲಿ, ಕಲಬುರಗಿಯಲ್ಲಿ ಮತ್ತಿನ್ನೂ ಬೇರೆ ಬೇರೆ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ಸಮಾವೇಶಗಳನ್ನ ಮಾಡಿದ್ರು. ನೇರವಾಗಿ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂದಿದ್ದಕ್ಕ ಆ ಕ್ಷಣಕ್ಕೆ ನಾವು ಅವ್ರ ವಿರುದ್ಧ ಪ್ರತಿಭಟನೆಗೆ ಇಳಿದ್ವಿ. ಅವತ್ತಿನ ಕಾಲಕ್ಕೆ ನಮ್ಮ ವಿಜಯ ಆಯ್ತು ಅಂತಕ್ಕಂಥ ಭಾವನೆ ಆಯ್ತು. ಅದ್ ನೋಡಿ ಗಮನಿಸ್ಬೇಕು ತಾವೆಲ್ಲ. ಈ ಸರಿ ಆ ಪ್ರತ್ಯೇಕ ಲಿಂಗಾಯತ ಅಂದ್ಬಿಟ್ಟಿದ್ರೆ ನಾವು ನೇರವಾಗಿನೇ ಮಾತಾಡ್ಬಿಡ್ತಿದ್ವಿ. ಬಸವ ಸಂಸ್ಕೃತಿಯ ಹೆಸರನ್ನ ಇಟ್ಟು ಅಲ್ಲಿ ಅವ್ರು ಏನ್ ಮಾತಾಡ್ತಾ ಇದ್ದಾರೆ ತಾವು ಗಮನಿಸ್ಬೇಕು. ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆಯೇ ನಮ್ಮ ಮೂಲ ಗುರಿ. ಸರಿ, ಹಂಗಾರ ಆ ಸರಿ ಇಟ್ಟಿರ್ತಕ್ಕಂಥ ಪ್ರತ್ಯೇಕ ಲಿಂಗಾಯತ ಧರ್ಮದ ಒಂದು ಹೋರಾಟ ಈ ಸರಿ ಮುಂದುವರಿಸಬಹುದಾಗಿತ್ತಲ್ಲ. ಈ ಸಂಸ್ಕೃತಿಯ ಹೆಸರನ್ನ ಯಾಕೆ ಬದಲಾವಣೆ ಮಾಡಿದ್ವಿ, ಇದು ನಿಮ್ಮ ಸಂಸ್ಕೃತಿನ ಅನ್ನೋ ಪ್ರಶ್ನೆ ನಮಗ್ ಬಂತು. ಹೌದ್ರಿ. ಅವತ್ತಿನ ಕಾಲಕ್ಕೆ 8 ಜನ ಸರ್ಕಾರದ ಸಚಿವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಹೌದು, ಬಹಳ ರಾಜ್ಯದ ಪ್ರಮುಖ ಮಠಾಧಿಪತಿಗಳು ಅದರ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತಾರೆ. ಅವತ್ತಿನ ಕಾಲಕ್ಕೆ ಲಕ್ಷ ಗಂಟ್ಲೆ ಜನರನ್ನ ಸೇರಿಸುವಂತ ಸಾಹಸವನ್ನ ಮಾಡ್ತಾರ. ಇವತ್ತಿನ ದಿವಸ ಅಲ್ಲಿ ಅಷ್ಟು ದೊಡ್ಡ ನಾಯಕರು ಯಾರು ಉಳಿಲಿಲ್ಲ, ಅಷ್ಟು ದೊಡ್ಡ ಸ್ವಾಮಿಗಳು ಯಾರು ಉಳಿಲಿಲ್ಲ. ಉಳಿದವರು ಒಂದಿಷ್ಟು ಮಂದಿ ಸೇರ್ಕೊಂಡು ಇವರಿಗೆ ಭಯ ಯಾಕೆ ಕಾಡಿತು? ಹಂಗಾದ್ರ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತಾನೆ ಮುಂದುವರಿಬೇಕಾಗಿತ್ತು. ಅವರು ಯಾಕೆ ಬಸವಣ್ಣವ್ರ ಹೆಸರನ್ನ ದುರುಪಯೋಗ ಪಡಿಸಿಕೊಂಡ್ರು? ನಾ ಇನ್ನೊಂದು ಪ್ರಶ್ನೆ ಕೇಳಿದ್ದೀನಿ. ಜಾತ್ಯಾತೀತ ಅಂತ ಭಾಷಣ ಮಾಡ್ತಿರ್ಲ ಬಸವಣ್ಣವ್ರ ಹೆಸರನ್ನ ಹಾಕಿಕೊಂಡು ನಾನು ಹೇಳ್ತೀನಿ, ನೀವು ಎಲ್ಲರೂ ವೇದಿಕೆ ಮೇಲೆ ಕುಂತವ್ರು ಯಾರು ಜಾತಿ ಬಗ್ಗೆ ಮಾತಾಡೋರು? ಬಸವಣ್ಣವ್ರ ಜಾತಿ ಬಗ್ಗೆ ಮಾತಾಡ್ಯಾರ? ಇವನಾರವ ಎಂದು ಎನಿಸದಿರು ಅನ್ನುವಂತಹ ಬಸವಣ್ಣನವರ ಮಾತನ್ನ ಹೇಳಲಿಕ್ಕೆ ನೈತಿಕತೆ ಏನ್ ನಿಮಗಿದೆ? ನಿಮ್ಗೆ ಅಲ್ರಿ, ಒಂದು ಜಾತಿಯನ್ನ ಸ್ಥಾಪನೆ ಮಾಡಕ್ ಹೊಂಟಿದ್ನೋ, ಬಸವಣ್ಣ ನೀತಿಯ ಸಾಮ್ರಾಜ್ಯವನ್ನು ಕಟ್ಲಿಕ್ಕೆ ಹೊಂಟಿದ್ನೋ? ನೀತಿ ಪ್ರಧಾನವಾದ ಸಾಮ್ರಾಜ್ಯವನ್ನು ಕಟ್ಲಿಕ್ಕೆ ಹೊಂಟಿರ್ತಕ್ಕಂತ ಬಸವಣ್ಣನ ಹೆಸರಿನ ಮೇಲೆ ಒಂದು ಜಾತಿಯನ್ನ ಕಟ್ಟೋದಾದ್ರೆ, ಪೂಜ್ಯ ಸಿರಿಗೆರೆ ಹಿರಿಯ ಜಗದ್ಗುರು ಮಣ್ಣಿನ ದಿವಸ ಒಂದು ಪೇಪರ್ನಾಗ ಬರೆದಿದ್ದಾರೆ, ಬಸವಣ್ಣನವರ ಹೆಸರಿನ ಮೇಲೆ ಜಾತಿ ಕಟ್ಲಿಕ್ಕೆ ಹೊಂಟಿದ್ದೆ ಬಸವಣ್ಣನವರಿಗೆ ಮಾಡುವ ದ್ರೋಹ ಅಂತ. ತಾವು ನೋಡ್ಬೋದು ಹಿರಿಯ ಜಗದ್ಗುರುಗಳವರ ಒಂದು ಸಂದೇಶವನ್ನ. ಈಗ ನಿನ್ನೆ ಸಿದ್ಧಗಂಗಾ ಪೂಜ್ಯರು ಬಂದಿದ್ರು, ನಮ್ಮ ನಾಡಿನ ಆದರ್ಶ ಮಠ. ಅವ್ರು ಹೇಳಿದ್ರು ಇದು ಶಕ್ತಿ ಪ್ರದರ್ಶನ ಅಲ್ಲ, ಭಕ್ತಿ ಪ್ರದರ್ಶನ ಅನ್ನುವಂತ ಮಾತನ್ನ ಅವ್ರು ಮುಕ್ತ ಮನಸ್ಸಿನಿಂದ ಹೇಳಿದ್ರು. ಅವರು ಹೇಳಿದ್ರು ವೀರಶೈವ ಲಿಂಗಾಯತ ಎಂದೂ ಎರಡಲ್ಲ, ಒಂದು ಅನ್ನುವಂತಹ ಮಾತನ್ನ ಅವ್ರು ಹೇಳಿದ್ರು. ಅಂದ್ರೆ ನಾನು ಇನ್ನೂ ಒಂದು ಕೇಳ್ತೀನಿ,
ಅಲ್ಲೇನು ಸ್ವಾಮಿಗಳು ಬಹಳ ಮಂದಿ ಕುಂದಿರ್ತಾರಲ್ಲ, ಕೆಲವು ಜನ ದಲಿತ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥವ್ರು ಇದ್ದಾರೆ, ಕೆಲವು ಜನ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥವ್ರು, ಅಂದ್ರೆ ವೀರಶೈವ ಸ್ವಾಮಿಗಳೇ ಇದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಅವ್ರಿಗೊಂದು ಪ್ರಶ್ನೆ ಕೇಳಿದೆ, ನೀವು ನಿಮ್ಮ ಉತ್ತರಾಧಿಕಾರಿಯನ್ನ ಮಾಡಿಕೊಳ್ಳುವಾಗ ಯಾವ ಜಾತಿಯ ಒಟುವನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ? ಯಾಕಂದ್ರೆ ಜಾತ್ಯತೀತ ಅಂತ ಬಳಸ್ತೀರಿ ಅಂತಂದ ಮೇಲೆ ಬರೀ ಭಾಷಣಕ್ಕೆ ಮೀಸಲಾಗಬಾರ್ದಲ್ಲ ಅದು. ಅದನ್ನ ಮಾಡ್ತೀರಿ ಅಂತ ಕೇಳಿದ್ರೆ ಯಾಕೆ ಅವ್ರಿಗೆ ಪ್ರಾಮಾಣಿಕತೆ ಇತ್ತಂದ್ರೆ ಮರುದಿವ್ಸ ಅನೌನ್ಸ್ಮೆಂಟ್ ಮಾಡಬಾರ್ದು? ಅಂದ್ರೆ ನಾನು ಹೇಳೋದಿಷ್ಟೇ, ಬಸವಣ್ಣನವರ ಹೆಸರು ವೇದಿಕೆಗೆ ಮೀಸಲಾದ್ರೆ ಬಸವಣ್ಣನವರಿಗೆ ಮಾಡುವ ದ್ರೋಹ, ಅದು ಎಂದೂ ಆಗಬಾರದು. ಆ ಪೂಜ್ಯನ ಒಂದು ಯೋಗ್ಯತೆಯನ್ನ ನಾಶ ಮಾಡಿದಂಗೆ ಆಗ್ತದೆ. ಇವತ್ತಿನ ದಿವಸ ಬಸವಣ್ಣನವರ ಹೆಸರನ್ನ ಕೆಡಿಸುವಂತ ಯಾತ್ರೆ ಅಂತ ಯಾಕೆ ಅನ್ಬಾರ್ದು ಅದಕ್ಕೆ? ಇವ್ರು ಯಾವಾಗ ಆ ರೀತಿ ಮಾತುಗಳನ್ನ ಆಡಕ್ ಹತ್ತಿದ್ರು. ಮತ್ತೆ ಇನ್ನೂ ಒಂದು ಹೇಳ್ತೀನಿ ತಮಗೆ, ಬಹಳ ಮುಖ್ಯವಾಗಿ, ಬಸವಣ್ಣನವರು ವಿಚಾರ ಪ್ರಧಾನ ವ್ಯಕ್ತಿ ಅಲ್ಲ, ಆಚಾರ ಪ್ರಧಾನ ವ್ಯಕ್ತಿ. ತಾವು ಬಹಳ ಗಮನಿಸಬೇಕು. ಎಲ್ಲಾ ಶರಣರು ಅನಾಚಾರಿಗಳಲ್ಲ, ಅವರು ಆಚಾರವಂತರು. ಈ ವೀರಶೈವ ಲಿಂಗಾಯತ ತತ್ವದ ಸಿದ್ಧಾಂತವೇ ಯಾವುದು ಅಂತಂದ್ರ ಜ್ಞಾನ ಮತ್ತು ಕ್ರಿಯಾ ಸಮಸಮುಚ್ಚಯ. ಜ್ಞಾನ ಮತ್ತು ಕ್ರಿಯೆಗಳು ಏನದಾವ ಅವು ಎರಡು ಸಮವಾಗಿರ್ಬೇಕೇ ಹೊರತಾಗಿ ಜ್ಞಾನ ಹೆಚ್ಚಾಗಬಾರ್ದು, ಕ್ರಿಯಾ ಕಡಿಮೆ ಆಗಬಾರ್ದು, ಕ್ರಿಯಾ ಹೆಚ್ಚಾಗಬಾರ್ದು. ಉದಾಹರಣೆಗಾಗಿ ಭಸ್ಮವಿಲ್ಲದವರ ಮುಖವನ್ನು ನೋಡಲಾಗದು ಅಂತ ಬಸವಣ್ಣವ್ರು ಹೇಳ್ತಾರ. ಇವ್ರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತಕ್ಕಂಥವ್ರು ಕೆಲವು ಜನ ರಿಟೈರ್ಡ್ ಆಫೀಸರ್ಸ್ ಅದಾರಲ್ಲ, ಒಮ್ಮೆ ಭಸ್ಮ ಹಚ್ಕೊಂಡು ಕುಂತಿದ್ ನೋಡ್ರಿ ನೀವು. ತತ್ವ ಅಲ್ಲ, ಅಲ್ಲಿ ಇರ್ಲಿ ಒಂದ್ ನಿಮಿಷ. ಲಿಂಗ ಕಟ್ಕೋತಾರ, ಇವ್ರಿಗೆ ಅಷ್ಟಾವರಣದ ಬಗ್ಗೆ ಅರಿವೈತ, ಪಂಚಾಚಾರದ ಬಗ್ಗೆ ಅರಿವೈತ? ಅಲ್ರಿ, ಪಂಚಾಚಾರ, ಅಷ್ಟಾವರಣ, ಶಟಸ್ಥಲಗಳು ಏನದವಲ್ಲ, ಈ ಧರ್ಮದ ಸಿದ್ಧಾಂತ ಅದು. ಅದನ್ನ ಬಿಟ್ಟು ಲಿಂಗಾಯತನು ಕಟ್ಟಕ್ಕಾಗಲ್ಲ, ಅದನ್ನ ಬಿಟ್ಟು ವೀರಶೈವನು ಕಟ್ಟಕ್ಕಾಗಲ್ಲ. ಮತ್ತೆ ಇನ್ನೂ ಒಂದು ಬಹಳ ನೋವಿನ ಸಂಗತಿ ನಮಗಂತಂದ್ರ, ಈ ಆಚಾರ ವಿಚಾರ ಪ್ರಧಾನವಾಗಿರ್ತಕ್ಕಂಥ ಸಮಾಜವನ್ನ, ಆಚಾರವನ್ನ ಬದಿಗಿಕ್ಕಿ ಕೇವಲ ವಿಚಾರ ಪ್ರದಾನ ಮಾಡತಕ್ಕಂಥದ್ದು ಏನೈತಲ್ಲ, ಈ ಒಂದು ವೀರಶೈವ ಲಿಂಗಾಯತರನ್ನ ನಾಶ ಮಾಡುವಂತದ್ದು. ಯಾವಾಗಲೂ ಒಂದು ಧರ್ಮ ನಾಶ ಆಗುದು ಯಾವಾಗ ಹೇಳ್ರಿ? ಧಾರ್ಮಿಕ ಆಚರಣೆಗಳು ನಾಶ ಆಗಿಬಿಟ್ರೆ ಆ ಸಮಾಜ ಗ್ಯಾರಂಟಿ ನಾಶ ಆಗ್ತದೆ. ಇದು ಅಂತೂ ಸತ್ಯ. ಧಾರ್ಮಿಕ ಆಚರಣೆಗಳು ನಮ್ಮಲ್ಲಿ ಕಟ್ಟುನಿಟ್ಟಿನಾಗಿದ್ದು ಕೂಡಿದ್ವು, ಅವೆಲ್ಲ ಅದನ್ನ ನಾಶ ಮಾಡುವಂತ ಪ್ರಯತ್ನ ಇಲ್ಲಿ ನಡೆದದ. ಇವ್ರು ಏನು ಅಷ್ಟ್ರು ಅದಾರಲ್ಲ, ಅವ್ರನ್ನ ಅಷ್ಟ್ರು ತಂದು ನಾನು ಎದುರಿಗೆ ಕುಂದರ್ಸ್ರಿ, ನಿಮ್ಗೆ ಗ್ಯಾರಂಟಿ ಪರೀಕ್ಷೆ ಮಾಡಿಸ್ತೀನಿ ನಾನು ಅವ್ರನ್ನ. ಅಂದ್ರ ಎಲ್ಲೋ ಒಂದ್ ಮೊಬೈಲ್ ಮುಂದೆ ಕುತ್ಕೊಂಡು ಮಾತಾಡೋದು, ಎಲ್ಲೋ ಒಂದ್ ಪೆನ್ನು ಹಳೆ ತಗೊಂಡು ತಲೆಗೆ ಬಂದಿದ್ದೆಲ್ಲ ಬರೆದು ಬಿಡುದು, ಬಾಯಿಗೆ ಬಂದಿದ್ದು ಮಾತಾಡ್ಬಿಡುದು, ಅದನ್ನ ಸೋಷಿಯಲ್ ಮೀಡಿಯಾಕ್ಕೆ ಹಾಕಿಬಿಡುದು, ಸಮಾಜವನ್ನು ಕಲುಷಿತ ಮಾಡ್ತಾ ಇದ್ದಾರೆ ಇವರೆಲ್ಲ. ಸ್ವಾಮೀಜಿಗಳನ್ನ ನಾನು ನಿಮ್ಮನ್ನು ಕೇಳ್ತಾ ಇದ್ದೆ, ಕಡಿಮೆ ತೋರಿಸಬೇಕಾಗಿರ್ತಕ್ಕಂತಹ ಒಂದು ಕಾಣದ ವ್ಯಕ್ತಿ ಇಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥದ್ದಂತೂ ಸತ್ಯ. 11% ಇರ್ತಕ್ಕಂಥವ್ರು ಈ ರಾಜ್ಯದಲ್ಲಿ 30%ಕ್ಕಿಂತ ಹೆಚ್ಚಾಗ್ತಾರೆ. 30%ಕ್ಕಿಂತ ಹೆಚ್ಚಿರ್ತಕ್ಕಂಥ ವೀರಶೈವ ಲಿಂಗಾಯತರು 11%ಗೆ ಬಂದು ನಿಲ್ತಾರ. ಎಲ್ಲ ಜಾತಿಯ ಜನಸಂಖ್ಯೆ ಹೆಚ್ಚಾಯ್ತೋ ಕಡಿಮೆ ಆಯ್ತೋ? ಎಲ್ಲಾ ಜಾತಿಯ ಜನಾಂಗ ಹೆಚ್ಚಾಗಿದೆ ಜನಸಂಖ್ಯೆ ಆಧಾರದಲ್ಲಿ ನೋಡ್ಕೊಂಡಂತ ಸಂದರ್ಭದೊಳಗೆ. ಆದ್ರೆ ವೀರಶೈವ ಲಿಂಗಾಯತರ ಸಂಖ್ಯೆ ಮಾತ್ರ ಇಷ್ಟು ಗಣನೀಯವಾಗಿ ಕಡಿಮೆ ಆಗಲಿಕ್ಕೆ ಕಾರಣ ಏನು? ಈಗ ಉದಾಹರಣೆಗಾಗಿ ಹಿಂದೆ ಜಾತಿ ಗಣತಿ ವರದಿಯನ್ನ ಕೊಟ್ಟು ಇಂತಿಷ್ಟು ವೀರಶೈವ ಲಿಂಗಾಯತರು ಅಥವಾ ಲಿಂಗಾಯತರು ಅಂತ ಇವ್ರು ಹೇಳ್ಕೊತ ಬಂದ್ರಲ್ಲ, ನನ್ನ ಹತ್ರ ಬಂದಿಲ್ಲ ಯಾರು. ಬೇರೆ ಯಾರು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋದಿಲ್ಲ. ಎಲ್ಲಿ ಅಡ್ಡಾಡಿದ್ರು, ಯಾವಾಗ ಅಡ್ಡಾಡಿದ್ರು. ಆಮೇಲೆ ಒಂದು ಸಮಿತಿಯನ್ನ ರಚನೆ ಮಾಡಬೇಕಾದ್ರೆ, ಆಯೋಗವನ್ನ ಮಾಡಬೇಕಾದ್ರೆ ಪ್ರಬಲ ಸಮುದಾಯಗಳ ವ್ಯಕ್ತಿಗಳು ಯಾರು ಇರ್ತಾರೆ ಅಲ್ಲಿ ಅನ್ನುವಂಥದ್ದನ್ನು ಕೂಡ ಬಹಳ ಮುಖ್ಯ. ಅದು ಹಿಂದುಳಿದ ವರ್ಗಗಳ ಆಯೋಗ, ಹಿಂದುಳಿದ ವರ್ಗದವರು ಅಲ್ಲ, ಹಿಂದುಳಿದ ವರ್ಗಗಳ ಆಯೋಗ ಮುಂದುವರೆದವರ ಆಯೋಗವನ್ನ ಸಮಾಜವನ್ನ ನಾಶ ಮಾಡಕ ಇರುತ್ತಾ? ನಾನ್ ಕೇಳ್ತಾ ಇರೋದು, ಈಗ ನಮ್ಮ ಸಮಾಜವನ್ನ ನಾಶ ಮಾಡಿಬಿಟ್ರಲ್ಲ ಅವರು. ಅದು ಆಗಬಾರದು. ಎಲ್ಲ ಸಮಾಜ ಎಷ್ಟಿದೆ ಅಷ್ಟನ್ನು ತೋರಿಸೋದು ಅದು ಕೆಲಸ ಆಗ್ಬೇಕೇ ಹೊರತಾಗಿ ಸರ್ಕಾರ ನೇಮಕ ಮಾಡಿದ್ದೇನು, ಯಾರ್ಯಾರು ಎಷ್ಟದಾರ ನೋಡ್ಕೊಂಡ್ ಬಾರಪ್ಪ ಅಂತ ಹೇಳಿ ತನಗ್ ಬೇಕಾದವ್ರು ನೋಡ್ಕೊಂಡು ಬಂದು ಹೇಳ್ಕೊಂಡ್ಬಿಟ್ರೆ ಮುಂದೆ ಮಾಡದ ಹೆಂಗೆ? ಅಲ್ಲೇ ಬರೆಸಿದ್ರು ದುಂಡಗ ತಂದು ಒಂದು 60 ಲಕ್ಷ ಎಷ್ಟೋ ಮ್ಯಾಲ ಒಂದು 67 ಲಕ್ಷ ಹಿಂಗೇನೋ ಒಂದು ಅಂಕಿಯನ್ನ ಅವ್ರು ಕೊಟ್ಟಾರಂತ ಒಂದು ಅಂದಾಜಿದೆ. ಹೌದಾ? ಹೌದು. ನೋಡಿ, ಆ ಆಯೋಗವನ್ನ ರಚನೆ ಮಾಡಬಾರ್ದಾಗಿತ್ತು ಒಂದನೇದ್ದು. ರಚನೆ ಮಾಡಿ ಅವ್ರಿಗೆ ಜವಾಬ್ದಾರಿ ಕೊಡಬಾರ್ದಾಗಿತ್ತು ಎರಡನೇದ್ದು. ಜವಾಬ್ದಾರಿ ಕೊಟ್ಟ ಮೇಲೆ ರಿಜೆಕ್ಟೆಡ್, ಅದು ಆ ವರದಿನೇ ರಿಜೆಕ್ಟೆಡ್ ಆಯ್ತು. ಆ ರಿಜೆಕ್ಟ್ ಆಗಿದ್ದಕ್ಕೆ ಮತ್ತೆ ಹೊಸದಾಗಿ ಮಾಡಿ ಇನ್ನೂ ಒಂದು ನಾ ಕೇಳ್ತೀನಿ. ಅವತ್ತಿನ ದಿವಸ ಅದು ರಿಜೆಕ್ಟ್ ಆಯ್ತು, ಇವತ್ತಿನ ದಿವಸ ಮತ್ತೆ ಒಂದು ಹೊಸ ಆಯೋಗ ಚಲುವಾಯ್ತು, ಮತ್ತೊಂದಾತು, ಮುಗ್ದೊಂದಾತು.
ಈ ಜಾತಿ ಗಣತಿ ಚಲುವಾದ ಕೂಡ್ಲೇನೆ ಲಿಂಗಾಯತ ಪ್ರತ್ಯೇಕ ಧರ್ಮ ಚಲುವಾಗತ್ತೆ. ಏನ್ರಿ? ಈಗ ನಾ ಕೇಳ್ತೀನಿ, ಈಗೇನ್ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ಬೇಕಂತ ಹೊಂಟ್ರಲ್ಲಿ ಇವರು, ಈ ಸಮಾಜ ಒಡೆಯಕಲ್ಲ, ಇದನ್ನ ನೇರವಾಗಿ ಒಡೆಯೋದಲ್ಲ. ಅವರೇ ಬೇರೆ ನಾವೇ ಬೇರೆ, ಅವರೇ ಬೇರೆ ನಾವೇ ಬೇರೆ, ಅವ್ರ ಭಾಷಣ ತಾವು ಕೇಳಿದಿರಲ್ಲ? ಕೇಳಿದ್ರಿ. ಅಂದ್ರೆ ಇದ್ರ ಅರ್ಥ ಏನು? ಇವ್ರನ್ನ ಯಾರು ಇಷ್ಟ ಕುಂಡ ತಯಾರು ಮಾಡಿ ನಿಲ್ಲಿಸಿದವರು? ನಾವು ಬೇರೆ ಅವ್ರು ಬೇರೆ ಅಂತ ಹೇಳಕ್ಕೆ ಇವ್ರು ನಿಲ್ಲಿಸಿದವ್ರು ಯಾರು? ಬಸವಣ್ಣವರು ಏನಾರ ಮಾಡಿ ಪ್ರಯತ್ನ ಮಾಡಬೇಕಪ್ಪ ನೀವು ಅಂತ ಎಲ್ಲರೂ ವಚನದಾಗ ಬರ್ದಿಟ್ಟು ಹೋಗ್ಯಾರೇನ್ರಿ? ನಾನು ಅದ್ರಾಗ ಏನ್ ವಾದ ಮಾಡ್ತೀನಿ, ಆ ವಿಷಯ ಚರ್ಚೆ ಮಾಡಿದ್ವಿ ಸ್ವಾಮಿಗಳು. ನಾ ಹೇಳೋದು, ಒಕ್ಕಲಿಗ ಸಮುದಾಯದ ಮೀಟಿಂಗ್ ಆಯ್ತು ಇವತ್ತು. ಸ್ವಾಮೀಜಿಗಳಿದ್ರು, ರಾಜಕಾರಣಿಗಳಿದ್ರು, ಎಲ್ಲರೂ ಸೇರಿ ಒಂದೇ ಸಂದೇಶ: ಧರ್ಮ ಹಿಂದೂ ಅಂತ ಬರೆಸ್ರಿ, ಜಾತಿ ಒಕ್ಕಲಿಗ ಅಂತ ಬರೆಸ್ರಿ, ಉಪಜಾತಿ ವಿವೇಚನೆ. ಅಲ್ಲಿ ಒಬ್ರು ಮುಖ್ಯ ಗುರುಗಳದಾರ. ಹೌದ್ರಿ? ಅದರ ಮೂರು ಪಕ್ಷದಲ್ಲಿ ಅಗ್ರಗಣ್ಯ ನಾಯಕರಿದ್ರು ಕೂಡ ಸಮಾಜದ ವಿಚಾರಕ್ಕೆ ಬಂದಾಗ ಅವರು ಏಕತೆ, ಮೂರು ಪಕ್ಷವನ್ನು ಮರೆತು ಬಂದು ಬಿಡ್ತಾರ. ಗುರುಗಳ ಹತ್ರ ಕೂತ್ಕೊಳ್ತಾರ, ಒಂದ್ ನಿರ್ಣಯ ತಗೋತಾರ. ಇಲ್ಲಿ ಬಹಳ ಜನ ಗುರುಗಳಾಗ್ಬಿಟ್ರ, ಭಾರಿ ದೊಡ್ಡ ದೊಡ್ಡ ಗುರುಗಳಾಗ್ಬಿಟ್ರ. ಅದು ದೊಡ್ಡ ಸಮಸ್ಯೆ ಆಗಿತ್ತು ನಮ್ಮ ಸಮಾಜಕ್ಕೆ. ಎಲ್ಲರೂ ಇಂಡಿವಿಜುವಲ್ ನಿರ್ಣಯ ಮಾಡ್ತಾರೆ ಇವರು. ನನ್ನ ಹಿಡ್ಕೊಂಡು ಎಲ್ಲರೂ ನಾನ ಸ್ಪೆಷಲ್ ಅನ್ನೋದನ್ನ ತೋರಿಸುವಂತ ಗುಂಗು ನಮ್ಮ ಸ್ವಾಮಿಗಳ ಹತ್ರ ಇರೋದ್ರಿಂದ, ಮತ್ತ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಂತಂದ್ರೆ, ಅಲ್ಲಿ ಒಬ್ಬರು ಗುರುಗಳು, ಬಹುಸಂಖ್ಯಾತ ನಾಯಕರು, ಒಂದೇ ನಿರ್ಣಯ. ಇಲ್ಲಿ ಬಹಳಷ್ಟು ಒಳಪಂಗಡಗಳು, ಬಹಳಷ್ಟು ನಾಯಕರು, ಬಹಳಷ್ಟು ಸ್ವಾಮಿಗಳು. ಹಂಗಾಗಿ ಅದು ಒಂದು ಆಗ್ತಾ ಇಲ್ಲ. ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ತೇನೆ ನಾನು. ಹರೀಶ್ ಆರಾಧ್ಯ ಅಂತ, ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಏಕತಾ ಸಮಾವೇಶಕ್ಕೆ ನಾನು ಭಾಗವಹಿಸಿದ್ದೆ. ತಮಗೆ ಮೊದಲನೇ ಕ್ವಶನ್ ಏನಪ್ಪಾ ಅಂದ್ರೆ, ವೀರಶೈವರು ಲಿಂಗಾಯತರನ್ನ ಅಪ್ಕೊಂತಾರೆ, ಲಿಂಗಾಯತರು ಯಾಕೆ ವೀರಶೈವರನ್ನ ಅಪ್ಕೊಳೋದಿಲ್ಲ? ಇವಾಗ ನೋಡಿ, ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಪಂಚಪೀಠಾಧೀಶ್ವರ ಹೇಳುವ ಮೂಲಕ ಲಿಂಗಾಯತರು ಅಂತ ಬೇರೆ ಇದ್ದಾರೆ, ವೀರಶೈವರು ಅಂತ ಬೇರೆ ಇದ್ದಾರೆ. ಹೌದು, 100%. ನಾವ್ ಹೇಳ್ತೀವಿ ಎರಡು ಒಂದೇ ಅಂತ ಹೇಳ್ತೀವಿ ನಾವು. ಜಗದ್ಗುರುಗಳು ಹೇಳ್ತಾರೆ, ರಾಜಕಾರಣಿಗಳು ಹೇಳ್ತಾರೆ. ಈಗ ಗುರುಗಳು ಹೇಳಿದ್ರು, ಯಾರೋ ಒಬ್ರು ವ್ಯಕ್ತಿ ಹಿಂದೆ ಇದೆ, ಇಡನ್ ಅಜೆಂಡಾ ಇದೆ ಅಂತ. ದಯಮಾಡಿ ತಾವು ಸಮಾಜಕ್ಕೆ ಗೊತ್ತಾಗಬೇಕು, ಅವ್ರ ಹೆಸರುಗಳನ್ನ ಗುರುಗಳು ಹೇಳ್ಬೇಕು. ಇವರು ಅವ್ರನ್ನ ಅಪ್ಕೊಂತಾರ, ಅವ್ರು ಇವ್ರನ್ನ ಅಪ್ಕೊಳ್ಳೋದಿಲ್ಲ ಅಂತ ಒಂದು ಮಾತು ಹೇಳಿದ್ರಿ ನೀವು. ಅದು ತಪ್ಪು. ಯಾಕೆ ಅಂತಂದ್ರೆ, ನಿನ್ನೆ ಹುಬ್ಬಳ್ಳಿ ಒಳಗೆ ಒಂದಿಬ್ರು ಬಂದಿದ್ರು. ನಾವು ಲಿಂಗಾಯತರು ವೀರಶೈವದ ಕಡೆಗೆ ಹೋಗಬಾರ್ದು ಅಂತ ಒಂದು ಘೋಷಣೆ ಆಗಿತ್ತಲ್ಲ, ಅವರು ಇನ್ನೊಬ್ರು ವೀರಶೈವರು ಇಬ್ರು ಸೇರಿ ಬಿಲ್ಡರ್ ಅದಾರ. ಅವರು ಆ ಗ್ರೂಪ್ ಹೆಸರು ಹೇಳಲ್ಲ ನಾನು, ಬಿಲ್ಡರ್ ಅದಾರ. ಬಿಸ್ನೆಸ್ ಅಂದ್ರೆ ನಾನು ಹೇಳ್ತಾ ಇರೋದು, ನಮ್ಮ ಸಮಾಜ ಲಿಂಗಾಯತ ಸಮಾಜ, ಒಬ್ಬ ಮನುಷ್ಯ. ನಮ್ಮ ಸಮಾಜ ವೀರಶೈವ ಸಮಾಜ ಅಂತ ಹೇಳಿ ಹೇಳ್ಕೊಳ್ತಕ್ಕಂಥವ್ರು ಇಬ್ರು ಸೇರಿ ಬಿಸ್ನೆಸ್ ಮಾಡ್ಯಾರ. ಹೆಂಗೋ ಅಗಲ್ತಿರೋ ಕೂಡ್ಕೊಂಡು ಹೋಗ್ತೀರಿ, ಎಲ್ಲಿದ್ರಿ ನಾವ್ ಅದನ್ನ ತಗೊಂಡು ಎಲ್ಲಿ ಮಾಡಕ್ ಹೋಗೋನು, ಮಸ್ತ್ ಬಿಸ್ನೆಸ್ ನಡೆದೈತಿ ನಮ್ದು ಅಂದ್ರು. ಅಂದ್ರೆ ಜನಸಾಮಾನ್ಯರಲ್ಲಿ ವೀರಶೈವ ಲಿಂಗಾಯತದ ತಾರತಮ್ಯ ಇಲ್ಲ. ಅವ್ರು ನಿರಂತರ ಎಲ್ಲರೂ ಕೂಡ್ಕೊಂಡು ಬಾಳ್ವೆ ಮಾಡ್ಬೇಕಾಗೈತಿ. ಇವ್ರೇನು ಬಹಳ ಬುದ್ಧಿಜೀವಿಗಳನ್ನ ಅವ್ರೇನು ಮೊಬೈಲ್ನಾಗ ಟಿವಿಯಾಗ ಬರಾಕತ್ತಾರಲ್ಲ, ಪೇಪರ್ನಾಗ, ಇವ್ರ ಗದ್ದಲನೇ ಹೊರತಾಗಿದ್ದು ಸಮಾಜದ ಗದ್ದಲ ಅಲ್ಲ. ಮೋಹನ್ ಕುಮಾರ್ ಬಸವರಾಜ್ ಅಂತ, ಸುವರ್ಣ ಕರ್ನಾಟಕ ವೀರಶೈವ ಲಿಂಗಾಯತ ಮಹಾಸಭಾ ಸ್ಟೇಟ್ ಪ್ರೆಸಿಡೆಂಟ್. ಬುದ್ಧಿ, ತಮಗೆ ಎರಡು ಪ್ರಶ್ನೆ. ಇಲ್ಲಿ ಸಮಸ್ಯೆ ವೀರಶೈವ ಲಿಂಗಾಯತ ಅನ್ನೋ ಇದು ಮಠಾಧೀಶರುಗಳಲ್ಲಿ ಕಿತ್ತಾಟಗಳಿಂದ ನಮ್ಮ ಜನಗಳಿಗೆ ಗೊಂದಲ ಆಗ್ತಾ ಇದೆ ಅನ್ನೋದು ನಮಗೆ ಬಂದಿರುವ ಮಾಹಿತಿ. ಇಲ್ಲಿ ವೀರಶೈವರು ಮಠಾಧೀಶರುಗಳು, ಎಲ್ಲಾ ಲಿಂಗಾಯತರ ಮಠಾಧೀಶರುಗಳು ಸಮನ್ವಯತೆಯಿಂದ, ಇನ್ಕ್ಲೂಡಿಂಗು ಪಂಚಮಸಾಲಿಗಳು, ಸಾದರ ಲಿಂಗಾಯತರು, ಎಲ್ಲ ಒಳಪಂಗಡಂತ ಸೇರುವಂತಹ ಸ್ವಾಮೀಜಿಗಳ ಒಕ್ಕೂಟ ನಿಮ್ಮ ಕೈಲಿ ಆಗುತ್ತೆ, ದಯಮಾಡಿ ಮಾಡಿ ಅಂತ ಹೇಳಿ ಒಂದು ವಿನಂತಿ. ಎರಡನೇದು, ಈ ಧರ್ಮ ಪ್ರತ್ಯೇಕ ಧರ್ಮ ಲಿಂಗಾಯತ ಎದುರು ಮಾಡೋದ್ರಿಂದ ಅನಾನುಕೂಲಗಳೇನು ಅನುಕೂಲಗಳೇನು ಅನ್ನೋದು ಒಂಚೂರು ಜನಗಳಿಗೆ ತಿಳಿಸ್ಬೇಕು ಈ ವೇದಿಕೆ ಮುಖಾಂತರ ಅಂತ ಕೇಳ್ಕೊಂತೀನಿ ಸ್ವಾಮೀಜಿ. ಈಗ ನೋಡಿ, ಪ್ರತ್ಯೇಕ ಧರ್ಮ ಸ್ಥಾಪನೆಯ ವಿಚಾರ ಸದ್ಯಕ್ಕೆ ನಮ್ಮ ಮುಂದೆ ಇಲ್ಲ. ನಮ್ಮ ಮುಂದೆ ಮುಖ್ಯವಾಗಿರ್ತಕ್ಕಂಥದ್ದು, ಈಗೇನು ವೀರಶೈವ ಲಿಂಗಾಯತ ಬೇರೆ ಬೇರೆ ಅಂತ ಹೊಂಟೈತಿ, ಇದನ್ನ ಮೊದಲು ಒಂದು ಮಾಡ್ಬೇಕನ್ನುವಂತಹದ್ದು ನಮ್ದೈತಿ. ಮೊದಲು ವೀರಶೈವರು ಲಿಂಗಾಯತರು ಒಂದು ಕಡೆಗೆ ಬಂದು ಬಿಟ್ವಿ ಅಂತಂದ್ರೆ ಮುಂದೆ ಧರ್ಮ ಸ್ಥಾಪನೆ ಆಗಿರಾಗ್ಲಿ ಬಿಟ್ಟರು ಬಿಡ್ಲಿ, ಅದು ಮುಂದಿನ ವಿಚಾರ. ಧರ್ಮ ಸ್ಥಾಪನೆ ಅನ್ನುವಂಥದ್ದು ಯಾವಾಗ? ನಾವೆಲ್ಲರೂ ಒಂದಾದಾಗ, ನಾವೆಲ್ಲರೂ ಅಗಲಿಕೊಂಡು ಹೋದಾಗ ಧರ್ಮ ಸ್ಥಾಪನೆ. ಧರ್ಮ ಅಂದ್ರೆ ಏನು? ಕೂಡಿಸೋದು. ಧರ್ಮ ಶಬ್ದದ ಅರ್ಥನೇ ಕೂಡಿಸೋದು ಅಂತ. ಆದ್ರೆ ಇಲ್ಲಿ ಏನಾಗಿದೆ ಹೇಳಿ ನೋಡೋಣ. ಧರ್ಮದ ಶಬ್ದದ ಆಧಾರದಲ್ಲಿ ಎಲ್ಲರನ್ನೂ ಅಗಲಿಸುವಂತ ಪ್ರಕ್ರಿಯೆ ನಡೆದೈತಿ. ಈಗ ನೀವು ಹೇಳಿದ್ರಿ ನೀವು ಕೂಡಿಸೋ ಕೆಲಸ ಮಾಡ್ಬೇಕು ಅಂತ. ಈಗಾಗಲೇ ನಾವು ನಿನ್ನ ಸಮಾವೇಶ ಮಾಡಿ ತೋರಿಸಿಬಿಟ್ಟಿದ್ದೀವಿ.
ಹಿಂದೂ ಕೂಡ 17-18ನೇ ಇಸ್ವಿಯಲ್ಲಿ ಬಹಳ ದೊಡ್ಡ ದೊಡ್ಡ ಸಮಾವೇಶ ಮಾಡಿ ತೋರಿಸಿಬಿಟ್ಟಿದ್ದೀವಿ. ಆಶ್ಚರ್ಯ ಅಂತಂದ್ರ ಅಂತರಂಗದಲ್ಲಿ ಬಹುಸಂಖ್ಯಾತರನ್ನ ಬದಲಾವಣೆ ಮಾಡಿದ್ವಿ ನಾವು. ಅವ್ರು ಬಹಿರಂಗಕ್ಕೆ ಬರಾಕ ಮುಜುಗುರ ಪಟ್ಕೊಳಕತ್ತಾರೆ. ಹೆಂಗ್ ಮಾಡ್ಬೇಕು ಸ್ವಾಮೀಜಿ, ನೀವು ಹೇಳೋದು ಸರಿ ಇದೆ, ಮುಂದಿನ ನಿರ್ಮಾಣದಲ್ಲಿ ನಿಮ್ ಕೂಡ ಬರ್ತೀವಿ, ಮೊನ್ನೆ ಅಲ್ಲಿ ಗುರ್ತಿಸ್ಕೊಂಡ್ಬಿಟ್ಟಿದ್ವಿ, ಆ ಕಾರಣಕ್ಕಾಗಿ ನಮ್ಗೆ ಇಲ್ಲಿ ಬರಾಕ್ ಸಮಸ್ಯೆ ಆಗಿದೆ. ಎಷ್ಟೋ ಮಂದಿ ಸ್ವಾಮಿಗಳು ಅಲ್ಲಿ ಇದ್ದವ್ರು ಈ ಕಡೆ ಬಂದ್ಬಿಟ್ಟಾರ. ತಾವು ನೋಡ್ಬೋದು, ಮೀಟಿಂಗ್ನಾಗ ಧಾರವಾಡದ ಮೀಟಿಂಗಿನ ವಿಡಿಯೋ ತೆಗೆದು ನೋಡ್ರಿ, ಅಲ್ಲಿ ಇದ್ದವರೆಲ್ಲ ಬಂದ್ಬಿಟ್ರು. ಇನ್ನೂ ಕೆಲವು ಜನ ಅಲ್ಲಿಗೆ ಸಾಕಷ್ಟು ಬರ್ಲಿಕ್ಕೆ ಮನಸ್ಸೈತೆ ಅವ್ರಿಗೆ, ಇವ್ರೇನಾದ್ರು ತಿಳ್ಕೊಂಡಾರ ಅನ್ನುವಂತ ಮುಜುಗುರಕ್ಕೊಳಗಾಗಿ ಬರ್ತಾ ಇಲ್ಲ. ಅವ್ರಿಗೇನು ಇವ್ರು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಕಮ್ಯುನಿಸ್ಟ್ ಮನಸ್ಥಿತಿಯ ಮಠಾಧೀಶರು ಅಂತ ಕರೆದ್ರು. ನೋಡ್ರಿ, ಒಂದೇನಂತಂದ್ರೆ ಅವ್ರಿವ್ರು ಅನ್ನೋದಕ್ಕಿಂತ ಲೋಕೋ ಭಿನ್ನ ರುಚಿ ಅಂತಂದಂಗ ವಿಚಾರಗಳು ಭಿನ್ನವಾಗಿರುವಾಗ ಸ್ವಲ್ಪ ಬೇರೆ ಮಾತಾಡಬಹುದು. ಆದ್ರ ಅವ್ರು ಏನೇ ಮಾತಾಡಿದ್ರು ಅವ್ರು ನಮ್ಮ ಸಮಾಜದವ್ರು. ಈಗ 4 ಮಂದಿ ಅಂತಮ್ಮರಿದ್ದಲ್ಲಿ 4 ಮಂದಿ 4 ತರ ಮಾತಾಡ್ತಾ ಇರ್ತಾರೆ ಅಂದ್ರೂ ಕೂಡ ಒಂದ ತಾಯಿ ಮಕ್ಕಳಲ್ಲ ಅವ್ರು. 4 ಮಂದಿ ಒಂದ ತರ ಅಂತೂ ಮಾತಾಡೋದಿಲ್ಲ ಒಂದ್ ಮನೆಯೊಳಗ. ಒಂದ ತಾಯಿ ಗರ್ಭದಿಂದ ಹೊರಗೆ ಬಂದಾರ ಅಂತೀರಿ ಸರ್, ಅವ್ರು ನಮ್ಮವ್ರು 2 ಸರಿ ಅಂದಿವಿ ಈಗ. ಹಂಗಾಗಿ ಅವ್ರಿಗೆ ಇನ್ನೂ ಅದು ಗೊತ್ತಾಗಿಲ್ಲ. ನಾವು ಬಹಳ ಸರಿ ನಮ್ಮವ್ರು ಅಂತ ಅಂದ್ಮೇಲೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹಂಗಾರ ನಾವು ಅವರು ನಮ್ಮವ್ರಪ್ಪ ಅಂತಂತಾರ. ನಾವು ಬಸವಣ್ಣನವರ ತತ್ವ ಸಿದ್ಧಾಂತಗಳ ಮೇಲಿನ ವೀರಶೈವ ಲಿಂಗಾಯತರನ್ನ ಒಂದು ಮಾಡ್ತೀವಿ. ಆಚಾರ್ಯ ಸಿದ್ಧಾಂತ ಏನು ಭಿನ್ನ ಐತೇನ್ರಿ? ಅದನ್ನು ಕೂಡ ಒಂದೇ ಇದೆ, ಇದನ್ನು ಕೂಡ ಒಂದೇ ಇದೆ. ಎಲ್ಲ ಸಿದ್ಧಾಂತಗಳು ಒಂದೇ ಅದಾವ. ನಮ್ಮ ಜನಸಾಮಾನ್ಯನ ದೃಷ್ಟಿಯಿಂದ ಒಂದು ಕಾಮನ್ ಒಂದು ಸರಳ ಪ್ರಶ್ನೆಯನ್ನು ಕೇಳ್ತೀನಿ ಲಿಂಗಾಲೇಶ್ವರ ಸ್ವಾಮೀಜಿಗಳೇ. ವೀರಶೈವ ಲಿಂಗಾಯತರು ಗಣೇಶನ ಹಬ್ಬ ಮಾಡ್ಬೇಕು ಮಾಡಬಾರ್ದು? ಇಲ್ಲಿ ಏನಿದೆ ಅಂತಂದ್ರೆ, ನಮ್ಮ ವೀರಶೈವರು ಅಂತ ನಾವೇನ್ ಕರಿತೀವಲ್ಲ, ಲಿಂಗದ ಪೂಜೆಯ ಮುಂದೆ ಇನ್ಯಾವುದು ಬೇಡ ಅಂತಕ್ಕಂಥದ್ದು ಇರೋದಂತೂ ಸತ್ಯ. ಓಕೆ. ಈಗ ಉದಾಹರಣೆಗಾಗಿ ಅಂಬಿಗರ ಚೌಡಯ್ಯನ ವಚನ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಳುವ ಲೊಟ್ಟೆ ಮೂಲರ ಕಂಡರೆ ಎಡಪಾದರಾಕ್ಷಿಯ ತೆಗೆದುಕೊಂಡು ಲಟಲಟ ಹೊಡಿಯಂದ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ಇದು ಬಸವಣ್ಣನವರ ಪ್ರಭಾವಕ್ಕೊಳಗಾಗಿರ್ತಕ್ಕಂತಹ ಅಂಬಿಗರ ಚೌಡಯ್ಯನ ವಚನ ಇದೆ. ನೋಡಿ, ಆತ ಏನ್ ಹೇಳ್ತಾನ ಸ್ಪಷ್ಟವಾಗಿ, ಏನನ್ನ ಕಾಣಬೇಕಾಗಿದೆ ನಿನ್ನ ಲಿಂಗದಲ್ಲಿ ಕಾಣು ಅಂತ ಹೇಳ್ತಾನ. ಇದನ್ನ ಎಲ್ಲವೂ ಈಗೇನು ವಚನ ಸಾಹಿತ್ಯವನ್ನ ಬಿಟ್ಟು ಉಳಿದ ಸಾಹಿತ್ಯ ಅಂತ ನಾವೇನ್ ಕರಿತೀವಿ, ಅವರು ಅದನ್ನೇ ಹೇಳ್ತಾರ. ಅವ್ರು ಯಾರು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತೇನು ಹೇಳುದಿಲ್ಲ. ಆದ್ರೆ ಏನಾಯ್ತು, ಹಿಂದೂ ಧರ್ಮದ ಒಂದು ಪ್ರಭಾವ ಎಲ್ಲ ಧರ್ಮಗಳ ಮೇಲೆ ಆಗಿರೋದ್ರಿಂದ ನನಗ್ ಗೊತ್ತದ, ಎಷ್ಟೋ ಬೇರೆ ಬೇರೆ ಧರ್ಮದವರು ಕೂಡ ಗಣೇಶನ ಹಬ್ಬ ಆಚರಣೆ ಮಾಡ್ತಾರ. ಗಣೇಶನ ಪೂಜೆಯನ್ನ ಮಾಡಬಾರದು ಅಂತ ಹೇಳಿ ಈಗ ಇವ್ರು ಹೇಳ್ತಾರಲ್ಲ. ಗಣೇಶನ ಹಬ್ಬ ಹುಟ್ಟಿದ್ ಯಾವಾಗ ಹೇಳ್ರಿ ನೋಡೋಣ ದಯವಿಟ್ಟು. ಸ್ವಾತಂತ್ರ್ಯವನ್ನ ತಂದುಕೊಳ್ಳುವ ಸಲುವಾಗಿ ಹುಟ್ಟಿದ ಹಬ್ಬನೇ ಹೊರತಾಗಿ ಸಾರ್ವಜನಿಕ ಗಣೇಶ. ಒಂದೇ ನಿಮಿಷ ಇಲ್ಲಿ ನೋಡ್ರಿ, ಗಣಪತಿ ವರ್ಷಕ್ಕೆ ಸಂಖ್ಯೆ ಹೆಚ್ಚಾಗಕೈತಾವು. ಹೌದು. ಬಾಲಗಂಗಾಧರ ತಿಲಕರು ಈ ಗಣೇಶ್ ಚೌತಿ ಕಾರ್ಯಕ್ರಮವನ್ನ ಜಾರಿಗೆ ತಂದಿದ್ದು ರಾಷ್ಟ್ರವನ್ನ ಒಕ್ಕಟ್ಟು ಮಾಡ್ಲಿಕ್ಕಾಗಿನೇ ಹೊರತಾಗಿ ಮತ್ತೊಂದು ಅದಕ್ಕೂ ಅಲ್ಲ. ದಯವಿಟ್ಟು ಆ ಪೂರ್ವದಲ್ಲಿ ಗಣೇಶನ ಪೂಜೆ ಕೇವಲ ಪುರೋಹಿತರು ಮಾಡ್ತಾ ಇದ್ರೆ ಹೊರತಾಗಿ ಮನೆಯಲ್ಲಿ ಮಾಡ್ತಿದ್ದಿಲ್ಲ. ಈಗ ಅದೊಂದು ಫ್ಯಾಷನ್ ಅನ್ನುವಷ್ಟರ ಮಿಟ್ಟಿಗೆ ಬಂದ್ಬಿಡ್ತು. ನಮ್ಮ ಮನೆಯೊಳಗೆ ಗಣಪತಿ ಇಟ್ಟಿಲ್ಲ ಅಂದ್ರೆ ಮಗ್ಗಲ ಮನವ್ರು ಏನಾರು ತಿಳ್ಕೊಂಡ್ರಪ್ಪ ಅನ್ನೋದಕ್ಕೆ ನಾನು ಒಂದು ಗಣಪತಿ ತಂದು ಹಿಡ್ದ. ನಿಮಗೆ ಹೇಳೋದಂತಂದ್ರೆ ಎಲ್ಲ ಬಾವಿ ಮುಚ್ಚಿದ್ದ ಗಣಪತಿಯಿಂದ, ಎಲ್ಲ ಹೊಳೆ ಹಳ್ಳಗಳು ಕಲುಷಿತ ಆಗ್ತಾ ಇದ್ದು, ಕೆಮಿಕಲ್ ನಿಂದ ಕೂಡ್ತಾ ಇದ್ದು. ಎಲ್ಲರೂ ಎಷ್ಟು ಬರಿತೀರಿ ನೀವೆಲ್ಲ ಎಷ್ಟು ಹೇಳ್ತೀರಿ ಅಂದ್ರೆ, ನಮ್ಮ ಜನಾಂಗ ಆ ಹಬ್ಬ ಯಾಕೆ ಹುಟ್ಟಿತು ಅನ್ನುವಂಥದ್ದನ್ನ ಮರೆತು ಬಿಟ್ರು. ನೋಡಿ, ಎಷ್ಟೋ ಕಡೆ ಗಣಪತಿ ಇಟ್ಟವರು ಹುಡುಗರೆಲ್ಲ ಕುಡುಕರಾಗ್ತಾ ಇದ್ದಾರೆ, ರಾತ್ರಿ ಎಲ್ಲ ಇಸ್ಪೆಟ್ ಆಡಿ ಮನೆ ಹಾಳು ಮಾಡ್ತಾ ಇದ್ದಾರೆ, ರಸ್ತೆಗಳಲ್ಲಿ ಹಗ್ಗ ಹಿಡಿದು ಏನ್ ರೊಕ್ಕ ವಸೂಲಿ ಮಾಡ್ತಾ ಇದ್ದಾರೆ. ಅವ್ರ ಆ ಊರಿಗೆ ಸಂಬಂಧಪಟ್ಟವರಲ್ಲ. ನಿರಂತರ ಎಷ್ಟು ಅದರಿಂದ ವಾತಾವರಣ ಕೆಡ್ತಾ ಇದೆ ಅಂತಕ್ಕಂಥದನ್ನ ಯಾರು ನೋಡ್ತಾ ಇಲ್ಲ. ಯಾವುದರ ರಕ್ಷಣೆಗಾಗಿ ಅದು ಹುಟ್ಟುವಂತೋ ಅದರ ಬೇರೆ ದಾರಿ ಹಿಡ್ಕೊಂಡ್ಬಿಡ್ತದು. ನಿಮ್ ಸಂದೇಶ ಏನೀಗ ಅಂದ್ರೆ ನನ್ನ ಸರಳ ಹಿಂದೂ ಆಚರಣೆಗಳನ್ನ ವೀರಶೈವ ಲಿಂಗಾಯತರು ಮಾಡುವ ವಿಷಯ ಅಂದ್ರೆ ನಾ ಹೇಳಿದೆ ತಮಗ, ಈ ಹಿಂದೂ ಆಚರಣೆಗಳದಾವಲ್ಲ ಎಲ್ಲರ ಮೇಲೂ ಪ್ರಭಾವವನ್ನ ಬೀರಿದಾವೆ. ಇದನ್ನ ಮಾಡಬಾರದು ಅಂತೇನಿಲ್ಲ. ಆದ್ರೆ ನಿನ್ನ ನಿಷ್ಠೆ ಲಿಂಗದ ಮೇಲೆ ಇರ್ಲಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ವೀರಶೈವ ಲಿಂಗಾಯತ ಸಿದ್ಧಾಂತ. ಇಲ್ಲೇ ನಿನ್ನ ಹತ್ರ ಗಣೇಶನು ಇಲ್ಲೇ ಇದ್ದಾನೆ, ಶಿವನು ಇಲ್ಲೇ ಇದ್ದಾನೆ, ಸರ್ವವೂ ನಿನ್ನ ಲಿಂಗದಲ್ಲಿರುವಾಗ ನೀ ಬೇರೆ ಕಡೆಗೆ ಯಾಕೆ ಹೋಗ್ತಿದಿ? ಎಷ್ಟರ ಮಟ್ಟಿಗೆ ಸೂಕ್ಷ್ಮ ಐತ್ರಿ ಅಂತಂದ್ರ, ಈ ಲಿಂಗ ನಿನ್ನ ಅಂಗಕ್ಕೆ ಆಲಿಂಗನವಾಗಲ್ಕೆ ನೀಲಿಂಗ ನಿನ್ನ ಮೈಲಿಂಗ ಎಂದು ಕೀಲಿಸಿದ ಗುರುವೇ ಕೃಪೆಯಾಗುವಂತ. ಅಂಗ ಲಿಂಗ ಆಗುತ್ತೆ ಅಂತಕ್ಕಂಥದ್ದು ಲಿಂಗ ಧಾರಣೆಯನ್ನ ಮಾಡಿಕೊಂಡ ಮೇಲೆ ಅಷ್ಟೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಸಿದ್ಧಾಂತ ಇಲ್ಲಿರುವಾಗ
ಯಾಕಂದ್ರೆ ಮಾಡ್ತಿ ಅನ್ನುವಂಥದ್ದು ನಮ್ಮ ಸಮಾಜದ ನಮ್ಮ ಧರ್ಮದ ಸಿದ್ಧಾಂತ ಐತಿ. ಆದ್ರ ಅದನ್ನ ಸಾಮಾನ್ಯನ ಮೇಲೆ ಹೇರ್ಲಿಕ್ಕೆ ಹೋದ್ರೆ ಅದು ತಪ್ಪಾಗ್ತದೆ. ಇದು ಯಾವಾಗ ಹೇಳ್ರಿ ನೋಡೋಣ, ಒಂದು ಹಂತಕ್ಕೆ ಬಂದ ಮೇಲೆ. ಈಗ ಇನ್ನೂ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಪ್ರಥಮಾ ಪೂಜಾ ಜಪಸ್ತೋತ್ರಾನಿ ಮಧ್ಯಮ ಉತ್ತಮ ಮಾನಸಿ ಪೂಜಾ ಸೋಹಂ ಪೂಜೋತ್ತಮ ಅಂತೇಳಿ. ಪ್ರಥಮ ಪೂಜಾ ನೇಮ ಯಾವ್ದಪ್ಪ ಅಂದ್ರ ಪ್ರತಿಭೆಗಳಿಂದ ಪೂಜೆ ಮಾಡೋದೇ ನಿನ್ನ ಅಲ್ಲಿಂದ ಪ್ರಾರಂಭ ಆಗ್ಲಿ ಅಂತ. ಯಾಕಂದ್ರ ಸಣ್ಣ ಮಕ್ಕಳಿಗೆ ಲಿಂಗ ಪೂಜೆ ಮಾಡಕ್ ಗೊತ್ತಾಗಲ್ಲ, ಅವಕ್ ಲಿಂಗ ಹಿಡ್ಕೊಳ್ಳೋದು ಗೊತ್ತಾಗಂಗಿಲ್ಲ. ಪ್ರತಿಮೆಗಳನ್ನ ಪೂಜೆ ಮಾಡುವಂತದ್ದು ಅದು ಮೊದಲನೇ ಹಂತನೇ. ಇದು ಹಿಂದೂ ಸಂಸ್ಕೃತಿನೇ. ಇದು ಪ್ರತಿಮೆಗಳನ್ನ ಪೂಜೆ ಮಾಡೋದು ಮೊದಲನೇ ಹಂತ. ಜಪಸ್ತೋತ್ರಾನಿ ಮಧ್ಯಮ ಅಂದ್ರೆ ಮೊದಲನೇ ಹಂತವನ್ನ ಬಿಡು, ಎರಡನೇ ಹಂತಕ್ಕೆ ಬಾ, ಜಪ ಮಾಡು, ಸ್ತೋತ್ರ ಮಾಡು. ಉತ್ತಮ ಮಾನಸಿ ಪೂಜಾ ಮೂರನೇ ಹಂತ, ಅವಾಗ ಜಪಾನು ಬಿಟ್ಬಿಡು, ಸ್ತೋತ್ರಾನು ಬಿಟ್ಬಿಡು, ಮಾನಸಿಕ ಪೂಜೆಯನ್ನ ಮಾಡ್ಕೋ. ನಾಲ್ಕನೇ ಹಂತ ಯಾವುದು? ಸೋಹಂ ಪೂಜೋತ್ತಮ. ನಿನ್ನೇನು 21,600 ಸಾರಿ ನೀ ಏನ್ ದಿನ ಉಸಿರಾಡ್ತಿಯಲ್ಲ, ಆ ಉಸಿರೇ ಶಿವೋಹಂ ಆಗಿರ್ಲಿ ಅಂತಕ್ಕಂಥದ್ದು. ಇದು ನಮ್ಮ ಹಿಂದೂ ಸಂಸ್ಕೃತಿನೂ ಹೌದು, ವೀರಶೈವ ಲಿಂಗಾಯತ ಸಂಸ್ಕೃತಿನೂ ಹೌದು. ಇದು ಈಗ ಇವು ಎರಡು ಭಿನ್ನ ಅಲ್ಲ. ಇಲ್ಲಿ ಏನ್ ಹೇಳ್ತೈತ್ರಿ, ಮೂರ್ತಿಗಳಲ್ಲಿ ನೀ ಕುಂತ್ರೆ ನೀ ಯಾವುದನ್ನ ಧರಿಸಿಕೊಂಡಿದೆಯಲ್ಲ ಅದರ ಅಲಕ್ಷ್ಯ ಆಗ್ತದೆ. ನ್ಯೂಸ್ ಅವರ್ ಸ್ಪೆಷಲ್ ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ ನ ಸಮಯ. ಬ್ರೇಕ್ ಜನರೇಷನ್ ಬಂದಿರ್ತಕ್ಕಂಥ ಯುವಕರಿಗೆ ವೀರಶೈವ ಅಂದ್ರೇನು, ಲಿಂಗಾಯತ ಅಂದ್ರೇನು ಕರೆಕ್ಟ್ ಗೊತ್ತಿಲ್ಲ ಒಂದು. ಮತ್ತೆ ಈಗ ನೀವು ಅದನ್ನ ವೀರಶೈವ ಮತ್ತೆ ಲಿಂಗಾಯತ ಅನ್ನೋದ ಒಗ್ಗೂಡ್ಸಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳಿ ನೀವು ಹೇಳ್ತಾ ಇದೀರ ಅಂದ್ರೆ ಹಿಂದೆಗಡೆ ಇದನ್ನ ಯಾರೋ ಬೇರೆ ಮಾಡಿರ್ಬೇಕು. ಸೊ ಬೇರೆ ಮಾಡಿರೋರು ಯಾರು, ಯಾವ ಕಾರಣಕ್ಕೋಸ್ಕರ ಬೇರೆ ಮಾಡಿದ್ರು, ಮತ್ತೆ ಈಗ ನೀವು ಒಂದು ಮಾಡೋದಕ್ಕೆ ಬಹಳ ತ್ರಾಸು ಬೀಳ್ತಾ ಇದೀರಲ್ಲ, ಸೊ ಇದರ ಮುಂದಿನ ಬೆಳವಣಿಗೆಗಳ ಬಗ್ಗೆ ಒಂದು ಮಾಹಿತಿ ಬೇಕಾಗಿತ್ತು. ಇಲ್ಲಿ ನಮ್ಮಲ್ಲಿ ಏನಿತ್ತು ಅಂತಂದ್ರೆ, ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರವನ್ನ ಕೊಡ್ತಿದ್ರು. ಆ ಹಿರಿಯರಿಗೆ ಗುರುಗಳು ಸಂಸ್ಕಾರ ಕೊಡ್ತಿದ್ರು. ಆ ಹಿರಿಯರು ಮನೆಯೊಳಗಿರ್ತಕ್ಕಂಥ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಂಸ್ಕಾರ ಕೊಡ್ತಿದ್ರು. ಉದಾಹರಣೆಗಾಗಿ ಅಜ್ಜ ಸ್ನಾನ ಮಾಡ್ಬೇಕಾದ್ರೆ ಮೊಮ್ಮಗನ್ನು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ತಾ ಪೂಜೆ ಮಾಡ್ಕೊಳ್ಳೋ ಮುಂದೆ ಅವನಿಗೂ ಪೂಜೆ ಮಾಡಿಸೋದು, ಅವನಿಗೂ ಹಣಿ ಮೇಲೆ ಭಸ್ಮ ಹಚ್ಚೋದು, ಇದನ್ನ ಹೇಳ್ಕೊಂತ ಬೆಳೆಸ್ತಿದ್ರು ಹಿಂದೆ. ಈಗೇನಾಗಿದೆ, ಮಗು ಎದ್ದು ಕೂಡ್ಲಿನ ಎಲ್ಲಿಗೂ ಅಜ್ಜ ಸ್ನಾನ ಮಾಡೋಕ್ಕಿಂತ ಮೊದಲನ ಮಗು ಎದ್ದು ದಡಗ್ನ ಸಾಲಿಗೆ ಹೋಗ್ಬಿಡ್ತೈತಿ. ಸಾಲಿಗೆ ಹೋಗಿ ಮಗು ಬಂತು ಅಂತಂದ್ರ ಅದು ಬಹಳ ದನದಿರ್ತೈತಿ, ಸ್ವಲ್ಪ ಏನಾರು ತಿಂದು ಮಲ್ಕೊಂಡ್ಬಿಡ್ತೈತಿ. ಸ್ವಲ್ಪ ಮಲ್ಕೊಂಡು ಎದ್ದು ಕೂಡಲೇ ಟ್ಯೂಷನ್ ಹೋಗ್ತೈತಿ, ಮತ್ತೆ ಹೊಳ್ಳಿ ಬಂದು ಮಲ್ಕೊಂಡ್ಬಿಡ್ತೈತಿ. ಅದಕ್ಕೆ ಯಾವುದೇ ಆ ಮನಿತನದ ಸಂಸ್ಕಾರಗಳು ಕೊಡ್ಲಿಕ್ಕೆ ಸಮಯನೇ ಸಿಗ್ತಾ ಇಲ್ಲ. ಮುಂದೆ ಇವ್ರು ಏನ್ ಮಾಡಕತ್ತಾರ, ಅನುಕೂಲಸ್ಥರಾಗಿರೋದ್ರಿಂದ ಆದಿತ್ಯವಾರ ದಿವಸ ಒಂದು ಟ್ರಿಪ್ ಇಟ್ಕೊಂಡ್ಬಿಡ್ತಾರೆ ಎಲ್ಲಾದ್ರೂ ಕೂಡ. ಅಂದ್ರೆ ಇನ್ನೂ ಒಂದು, ಇಲ್ಲಿ ಕೂಡು ಕುಟುಂಬಗಳಂತಕ್ಕಂಥವು ಅಗಲಿಕೊಂಡು ಯಾರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕಾಗಿತ್ತಲ್ಲ ಅಜ್ಜ ಅಮ್ಮ, ಅವರು ಇವತ್ತಿನ ದಿವಸ ಇಲ್ದಂಗ ಆಗಿಬಿಟ್ರು. ಯಾಕಂತಂದ್ರೆ ಇವ್ರ ಗಂಡ ಹೆಂಡತಿನೇ ಬೇರೆ ಹಾಕೊಂಡು ತಮ್ಮ ಮಕ್ಕಳನ್ನ ತಾವು ಸಾಲಿ ಕಲಿಸೋದು ಅಷ್ಟೇ ಅನ್ಕೊಂಡ್ಬಿಟ್ರು. ಹಂಗಾಗಿ ನಮ್ಮ ಸಮಾಜದ ಧಾರ್ಮಿಕ ಆಚಾರ ವಿಚಾರಗಳನ್ನ ಈಗ ನಾವು ಯಾರಿಗ್ ಕಲಿಸ್ಬೇಕು? ಸ್ವಾಮಿಗಳಾಗಿರ್ತಕ್ಕಂಥವ್ರು. ಈಗ ಅಜ್ಜ ಅಮ್ಮಗೆ ನಾವು ಕಲಿಸಿದೀವಿ, ಅವ್ರು ಯಾರಿಗೆ ಕಲಿಸ್ಬೇಕಾಗಿತ್ತಲ್ಲ ಆ ಮಕ್ಕಳು ಅಜ್ಜ ಅಮ್ಮನ ಹತ್ರ ಇಲ್ಲ. ಆಮೇಲೆ ನಾವು ಸ್ವಾಮೀಜಿಯವರು ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ ಅಂತಂದ್ರೆ ಈ ವೀರಶೈವ ಲಿಂಗಾಯತರ ಬರಾಕ್ ತಯಾರಿಲ್ಲ. ಇವ್ರು ಹೋಗ್ತಾ ಇರೋ ಜಾಗಗಳೇ ಬೇರೆ ಅದಾವ. ಇವ್ರಿಗೆ ತಮ್ಮ ಪರಂಪರೆಯ ನಿಷ್ಠೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಆದ್ರೂ ಕೂಡ ನಾವೀಗೆಲ್ಲ ಮಠಾಧಿಪತಿಗಳು ಮಾತಾಡಿದೀವಿ, ಅದಕ್ಕೊಂದು ಬಹಳ ವ್ಯವಸ್ಥಿತವಾದ ಚೌಕಟ್ಟನ್ನು ತಗೊಂಡು ಬರಬೇಕು. ಈ ಸಮಾಜಕ್ಕೆ ಮರಳಿ ಪುನರುಜ್ಜೀವನ ಆಗುವಷ್ಟರ ಮಟ್ಟಿಗೆ ಏನು ಬಸವಣ್ಣನವರ ಕಾಲಕ್ಕೊಂದು ಕ್ರಾಂತಿ ಆಯ್ತು, ಆ ನಿಟ್ಟಿನೊಳಗೆ ಎಲ್ಲ ಧಾರ್ಮಿಕ ಸಂಸ್ಕಾರಗಳನ್ನ ಇನ್ನು ಬೇರೆ ರೀತಿಯಿಂದ ಕೊಡ್ಬೇಕನ್ನುವಂತ ಚರ್ಚೆಯನ್ನು ಈಗಾಗಲೇ ಬಹಳಷ್ಟು ಸಾರಿ ಮಾಡ್ತಾ ಇದೀವಿ. ಬರುವ ದಿನಮಾನದಲ್ಲಿ ಅದಕ್ಕಾಗಿ ಕೆಲವು ಯೋಜನೆಗಳನ್ನ ಹಾಕೊಳ್ತೀವಿ. ಎಸ್, ನಮಸ್ಕಾರ. ನಿರ್ಣಯ ಮಾಡಿತ್ತು ಏನಂತ, ವೀರಶೈವ ಲಿಂಗಾಯತನ ಧರ್ಮದ ಕಾಲಂನಲ್ಲಿ ಬರೆಸ್ಬೇಕು ಅಂತ. ಈಗ ಹಿಂದೂಗಳು ನಮ್ಮ ಮನಸ್ಥಿತಿ ಹೇಗಿದೆ ಅಂದ್ರೆ, ತಾವು ಹೇಳಿದಾಗೇನೆ ನಾವು ಆಚಾರ ವಿಚಾರಣೆ ಎಲ್ಲ ಮಾಡ್ತಾ ಇರೋದೇನಿದೆ ಹಿಂದುತ್ವ, ಇದನ್ನ ನಾವು ಪರಿಪಾಲನೆ ಮಾಡ್ಕೊಂಡು ಬರ್ತಾ ಇದೀವಿ. ಈ ನಿಟ್ಟಿನಲ್ಲಿ ನಾವು ಏನ್ ಬರೆಸ್ಬೇಕು? ಎರಡನೇ ಕ್ವಶನ್ ನೇರವಾಗಿ ಹೇಳ್ಬಿಡಿ ಅಂತೀರಿ ನೀವು, ಕರೆಕ್ಟ್ ಆಗಿ ಹೇಳಿ ಒಂದ್ಸಲ ಅಂತ. ಅದೊಂದು ಕ್ಲಾರಿಫಿಕೇಶನ್, ಯಾಕೆಂದ್ರೆ ನೆನ್ನೆ ಕಾರ್ಯಕ್ರಮದಲ್ಲಿ ಏನಾಯ್ತು ಅನ್ನೋ ತಾವಿದ್ದೀರಾ, ಅದ್ರ ಬಗ್ಗೆ ಒಂದು ಕ್ವಶನ್. ಸೆಕೆಂಡ್ ಕ್ವಶನ್, ಜಾತಿನ ನಾವು ಪ್ರಚಾರ ಮಾಡಕ್ಕಾಗಲ್ಲ, ನಾವು ಧರ್ಮನೇ ಪ್ರಚಾರ ಮಾಡಕ್ಕಾಗೋದು. ಹಾಗಾಗಿ ನಮ್ಮ ವೀರಶೈವ ಲಿಂಗಾಯತ ಧರ್ಮನೋ ಜಾತಿನೋ ಅನ್ನೋದು ಕ್ಲಾರಿಫೈ ಆಗ್ಬೇಕು. ಆಮೇಲೆ ನಾವು ಧರ್ಮವಾಗಿ ಹಿಂದುತ್ವ ನಾವು ಆಲ್ರೆಡಿ ಇರೋದ್ರಿಂದ ಹಿಂದುತ್ವದ ಜೊತೆ ನಾವು ಧರ್ಮವಾಗಿ ಹೊಂದ್ಕೊಂಡು ಹೋಗ್ಬೋದಾ? ಇದು ಮೂರನೇ ಕ್ವಶನ್. ನೋಡಿ, ನಾವು
ಸಾವಿರಾರು ವರ್ಷದಿಂದ ನಾವು ವೀರಶೈವ ಧರ್ಮ ಅಂತ ಹೇಳ್ಕೊತ ಬಂದಿದ್ದೀವಿ. ಸಾವಿರಾರು ವರ್ಷಗಳಿಂದ ನಮ್ಮ ಎಲ್ಲಾ ಗ್ರಂಥಗಳಲ್ಲಿನೂ ಕೂಡ ವೀರಶೈವ ಧರ್ಮ ಅಂತ ಬಂದಿದೆ. ಹೌದಾ? ಲಿಂಗಾಯತ ಅನ್ನುವಂಥದ್ದನ್ನು ಕೂಡ ವೀರಶೈವದ ಜೊತೆ ಸೇರಿಸಿದವರು ಯಾರು? ಸಿದ್ಧಗಂಗಾ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ಯಾವಾಗ ಕೆಲವು ಜನ ಲಿಂಗಾಯತದ ಪದವನ್ನು ಹಿಡ್ಕೊಂಡು ಬಡದಾಡಕತ್ತಿದಾಗ ಇರ್ಲಿ ಇನ್ ಮೇಲೆ ವೀರಶೈವ ಲಿಂಗಾಯತ ಅಂದು ಬಿಡ್ರಿ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು. ಆವಾಗಿನಿಂದ ನಾವು ವೀರಶೈವ ಲಿಂಗಾಯತ ಅನ್ಕೊಂತ ಹೊರಟಿದೀವಿ. ಯಾವಾಗಿದ್ರು ಹಿಂದಿನಿಂದನೂ ಕೂಡ ನಾವು ನಮ್ಮದಕ್ಕೆ ಧರ್ಮ ಅನ್ಕೊಂತ ಬಂದಿದ್ದೀವಿ. ಆದ್ರೆ ಯಾವುದು ಸರ್ಕಾರ ಅದಕ್ಕೆ ಮಾನ್ಯತೆಯನ್ನು ಕೊಡ್ಬೇಕು, ಅಂಗೀಕಾರ ಮಾಡ್ಬೇಕಲ್ಲ, ಮುದ್ರೆಯನ್ನು ಒತ್ತಬೇಕಲ್ಲ, ಅದು ಒತ್ತದೇ ಇರೋದ್ರಿಂದ ಆ ಕಡೆ ಈ ಕಡೆ ಛಿದ್ರ ಆಗಬಾರ್ದು ಅನ್ನೋದಕ್ಕೆ ಮೊದಲು ಎಲ್ಲರನ್ನು ಒಂದು ಕಡೆಗೆ ತರೋಣ, ಮುಂದೆ ತನ್ನಷ್ಟಕ್ಕೆ ತಾನೇ ಧರ್ಮ ಆಗೇ ಬಿಡ್ತೈತೆ. ಅದು ನಾವು ಎಲ್ಲೆಲ್ಲೂ ಹೋಗ್ಕೊಂಡು ಒಂದೊಂದು ಧರ್ಮ ಅಂತ ಹೇಳ್ಕೊಂತ ಹೋಗೋದ್ರಿಂದ ಅಲ್ಲ ಅಂತೇಳಿ ಒಂದು ಯೋಗ್ಯ ನಿರ್ಣಯಕ್ಕೆ ಬಂದಿದ್ದೀವಿ. ಹಾಗಾಗಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ರಿ, ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸ್ರಿ, ಉಪಜಾತಿ ಅಂತ ಏನು ಬರ್ತದ ಅಲ್ಲಿ ನಿಮ್ಮ ಒಳಪಂಗಡಗಳನ್ನ ಬರೆಸ್ರಿ. ಯಾವಾಗ ನೀವು ಎಲ್ಲರೂ ಒಂದ್ ಕಡೆಗೆ ಬರ್ತೀರಲ್ಲ, ವೀರಶೈವ ಲಿಂಗಾಯತ ಅಂತೇಳಿ ಒಂದ್ ಕಡೆಗೆ ಸೇರ್ತಿರಲ್ಲ, ನಿಮ್ ಸಂಖ್ಯೆ ಎಷ್ಟಿದೆ ಅನ್ನೋದು ಗೊತ್ತಾಗೋದು ಬಹಳ ಮುಖ್ಯ. ಸಂಖ್ಯಾ ಆಧಾರದ ಮೇಲೆ ಸೌಲಭ್ಯಗಳು ಅನ್ನುವಂಥದ್ದು ಬಂದಾಗ ಆ ಸೌಲಭ್ಯಗಳನ್ನ ನೀವು ಕಳ್ಕೋಬಾರ್ದಂದ್ರೆ ಎಲ್ಲರೂ ಒಂದ್ ಕಡೆಗೆ ಬರಬೇಕು. ಅದು ನಮ್ಮ ಮೂಲ ಗುರಿ. ಒಂದು ಪ್ರಶ್ನೆ ಕ್ಲಿಯರ್, ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಿ ಅನ್ನೋದು ಏಕತಾ ಸಮಾವೇಶದ ಸಂದೇಶ ಆಗಿತ್ತು ಅಂತ. ಇಲ್ಲ, ಅದು ಒಂದೇ ಅಲ್ಲ. ಅದೇ ಜಾತಿ ಅಂತ ಬಂದಾಗ ವೀರಶೈವ ಲಿಂಗಾಯತ. ಅಂದ್ರೆ ಜಾತಿ ಅಂತ ಬಂದ ಕೂಡಲೇ ವೀರಶೈವ ಲಿಂಗಾಯತ. ಉಪಜಾತಿ ಅಂತ ಬಂದಾಕ್ಷಣ ಹಿಂದೂ ಧರ್ಮ. ಉಪಜಾತಿ ಅಂತ ಏನೊಂದು ಇಟ್ಟಿದ್ದಾರೆ, ಅದ್ರೊಳಗ ನಾವು ಇದನ್ನ ಬರೆಸಬೇಕು ಅನ್ನುವಂಥದ್ದು ಯಾವುದು ನಮ್ಮ ಒಳ ಪಂಗಡಗಳದಾವ ಅವ್ನು ಬರೆಸ್ಕೊಂಡ್ಬಿಡೋದು. ಸ್ವಾಮೀಜಿ ನಮಸ್ಕಾರ. ಶಿವಶಂಕರ್ ಅಂತ ಗಾಂಧಿನಗರದಿಂದ ಬಂದಿದ್ದೀನಿ. ಈಗ ಹಲವಾರು ವಿಷಯಗಳಿಗೆ ನೀವು ಸ್ಪಷ್ಟನೆ ಕೊಟ್ಟಿದ್ದೀರಿ. ಮುಖ್ಯವಾಗಿ ವೀರಶೈವ ಲಿಂಗಾಯತದ ಬಗ್ಗೆ ಹೇಳಿದ್ರಿ. ಇದು ಶಿವಕುಮಾರ ಸ್ವಾಮೀಜಿಗಳು ಮೊದಲನೇ ಬಾರಿ ಬಳಸಬಹುದು. ಆದರೆ ನಾಡೋಜ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಗಳು ಸಂಶೋಧಿಸಿ ಸತ್ಯವನ್ನು ಹೇಳಿದ್ದಾರೆ. ಬಸವಣ್ಣವರ ಜೀವಮಾನದ 60 ವರ್ಷದ ಮೊದಲೇ ಕೇಶಿರಾಜ ಅನ್ನೋ ಚಾಲುಕ್ಯ ಚಕ್ರವರ್ತಿ ಅವರ ಕಂದ ಪದ್ಯದಲ್ಲಿ ವೀರಶೈವ ಲಿಂಗಾಯತ ಅನ್ನೋದು ಇದೆ. ಎರಡನೇದು ಚಿದಾನಂದ ಮೂರ್ತಿಗಳು ಹಿಂದೂ ಬಸವಣ್ಣವ್ರಿಗಿಂತಲೂ ಮುಂಚೆನೆ ವೀರಶೈವ ಲಿಂಗಾಯತ ಅನ್ನೋ ಶಬ್ದ ಇತ್ತು ಅಂತ ಚಿದಾನಂದ ಮೂರ್ತಿಗಳು ಪ್ರತಿಪಾದಿಸಿದ್ರು. ಅಲ್ರಿ, ಅಲ್ಲಿ ನನಗೆ ಇದರ ಬಗ್ಗೆ ಅವರು ಸಂಶೋಧಕರು ಅಂದ್ರೆ ಶರಣರು ಮತ್ತು ಆಚಾರ್ಯ ಅಂತ ಏನು ಬರ್ತಾರಲಿಲ್ಲ, ಅವ್ರ ಇಬ್ಬರು ಪೂರ್ವದಲ್ಲಿನೂ ಕೂಡ ಇದು ಇತ್ತು, ಲಿಂಗಾಯತ ಶಬ್ದ ಇತ್ತು. ಹೌದೌದು, ಲಿಂಗಾಯತನೂ ಇತ್ತು, ವೀರಶೈವನೂ ಇತ್ತು. ಇವು ಎರಡೂ ಶಬ್ದ ಕನ್ನಡ ಯಾವಾಗ ಹುಟ್ಟಿದೆ ಅವಾಗ ಲಿಂಗಾಯತ ಹುಟ್ಟಿದೆ. ಬಹಳ ಸ್ಪಷ್ಟವಾಗಿ ತಮಗೆ ನಾ ಹೇಳ್ಬಿಡ್ತೀನಿ. ಯಾಕಂದ್ರೆ ಲಿಂಗಾಯತ ಕನ್ನಡ ಶಬ್ದ, ವೀರಶೈವ ಸಂಸ್ಕೃತ ಶಬ್ದ. ಇದು ಭಾಷಾ ಭೇದನೆ ಹೊರತಾಗಿ ತತ್ವಭೇದ ಅಲ್ಲ ಅಂತಕ್ಕಂಥದ್ದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ವೀರಶೈವ ತತ್ವಗಳೇ ಬೇರೆ, ಲಿಂಗಾಯತ ತತ್ವಗಳೇ ಬೇರೆ ಅನ್ನುವಂತ ಮಾತುಗಳನ್ನು ಕೇಳಿ ನಮಗ ಏನಪ್ಪಾ ಇದನ್ನೆಲ್ಲ ಓದಿದವರ ಹುಚ್ಚರೋ ಏನೀಗ ಹೇಳೋರ ಶಾನ್ಯರು ಗೊಂದಲವನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ನಾನು ಹೇಳ್ತಾ ಇರೋದು, ಒಂದು ನಮ್ಮಲ್ಲಿ ಆಯತ, ಸ್ವಾಯತ, ಸನ್ನಿಹಿತ ಅಂತ 3 ದೀಕ್ಷಾ ಕ್ರಮಗಳದಾವ. ದಯವಿಟ್ಟು ಎಲ್ಲ ನಾಡಿನ ಜನತೆ ಗಮನಿಸಬೇಕು. ಆ ಆಯತ, ಸ್ವಾಯತ, ಸನ್ನಿಹಿತ ಅಂತಕ್ಕಂಥದ್ದೇನು ಈ ಸಮಾಜದ ಹೆಣ್ಣು ಮತ್ತು ಗಂಡಿಗೆ ದೀಕ್ಷೆಯನ್ನು ಕೊಡುವ ಸಂದರ್ಭ ಬರ್ತದೆ, ಲಿಂಗ ದೀಕ್ಷೆಯನ್ನ. ಆ ಸಂದರ್ಭದಲ್ಲಿ ಆಯತ ದೀಕ್ಷೆ ಅಂತಂದ್ರೆ ಗುರು ಹಿಂಗೇನು ಕೊಡ್ತಿರ್ತಾನಲ್ಲ, ಶಿಷ್ಯ ಹಿಂಗೆ ಎಡಗೈಯನ್ನು ಒಡ್ಡಿ, ಗುರು ಬಲಗೈಯಿಂದ ಲಿಂಗವನ್ನ ಕೊಡ್ತಾನೆ, ಶಿಷ್ಯ ತನ್ನ ಎಡಗೈಯನ್ನು ಒಡ್ಡಿ ಹಿಂಗ್ ಚಾಚಿಕೊತಾನ, ಆಯತವನ್ನ ಮಾಡ್ಕೊಳ್ತಾನವ, ಬರಮಾಡಿಕೊಳ್ತಾ ಇದ್ದಾನೆ. ಏನನ್ನ? ಲಿಂಗವನ್ನ ಆಯತ ಮಾಡಿಕೊಳ್ತಾ ಇದ್ದಾನೆ. ಹಂಗಾಗಿ ಅವ ಆಯತ ಯಾವಾಗ ಆಯ್ತಲ್ಲ ಅವ ಲಿಂಗಾಯತ ಆಗಿಬಿಟ್ಟ. ಇಷ್ಟೇ ಅದು, ಅದ್ರಾಗ ಬಹಳ ವ್ಯತ್ಯಾಸ ಅಂತಕ್ಕಂಥದ್ದಿಲ್ಲ. ಆದ್ರೆ ಇವ್ರು ಏನ್ ಮಾಡಿಬಿಟ್ರು ಅಂತಂದ್, ಈಗ ಸರ್ಕಾರದಿಂದ ಮುದ್ರಣಗೊಂಡಿರ್ತಕ್ಕಂತಹ ಪುಸ್ತಕಗಳಂತ ಏನದವಲ್ಲ, ಯಾರು ಇವತ್ತಿನ ದಿವಸ ಇದು ಲಿಂಗಾಯತ ಬೇರೆ ಅಂತೇನು ಹೇಳ್ತಕ್ಕಂಥವ್ರದಲ್ಲ, ಅವರು ಬರೆದ ಪುಸ್ತಕಗಳನ್ನೇ ಆಧಾರವಾಗಿ ತಮಗೆ ನಾ ತೋರಿಸ್ಲಿಕ್ಕೆ ತಯಾರಿದ್ದೀನಿ. ಹಿಂದೆ ಬಹಳ ದೊಡ್ಡವರು ನನಗ ಸಂವಾದಕ್ಕೆ ಬರ್ಬೇಕು, ಬಹಿರಂಗಕ್ಕೆ ಬರ್ಬೇಕಂದಾಗ ನಾವು ಅಂದ್ಬಿಟ್ಟಿದ್ದೆ. ಎಲ್ಲಾ ತಯಾರಿ ಮಾಡ್ಕೊಂಡು ಬಿಟ್ಟಿದ್ದೆ ನಾನು. ವೀರಶೈವ ಅಂದ್ರೆ ಏನು, ಲಿಂಗಾಯತ ಅಂದ್ರೆ ಏನು, ಯಾವ್ಯಾವ ಗ್ರಂಥಗಳಲ್ಲಿ ಏನೇನಿದೆ, ವಚನ ಸಾಹಿತ್ಯದಲ್ಲಿ ಏನಿದೆ, ಎಲ್ಲದನ್ನೂ ತಯಾರು ಮಾಡ್ಕೊಂಡು ನಾ ಕುಂತ್ರ ನಾನಾ ತರ ಕಾರಣ ಹೇಳಿ ಹಿಂದಕ್ಕೆ ಸರ್ಕೊಂಡ್ರು. ಈಗೂ ಕೂಡ ನಾವು ಯಾರು ಲಿಂಗಾಯತ ಪ್ರತ್ಯೇಕ ಅನ್ನೋರದಿರಿ, ಬನ್ನಿ ಚರ್ಚೆಗೆ ಅಂತೀರಿ. ಬರ್ರಿ ಒಂದ್ ಕಡೆ ಕೂತ್ಕೊಂಡು ಮಾತಾಡೋಣ. ಅಲ್ಲ, ಅವ್ರು ಹೇಳಿದ್ದೊಂದು ಹೊಸ ವಿಷಯ ನನಗೆ. ನಾನು ಲಿಂಗಾಯತ ಅನ್ನುವ ಶಬ್ದ ಬಂದದ್ದೇ ಬಸವಣ್ಣನ ನಂತರ ಅಂತ ಅನ್ಕೊಂಡಿದ್ದೆ. ನೀವು ಹೇಳ್ತಾ ಇದ್ರಿ ಮೊದ್ಲಿಂದಾನು ಲಿಂಗಾಯತ ಶಬ್ದ ಇಲ್ಲ, ಬಸವಣ್ಣನವರ ಕಾಲದಿಂದ ಬಂದಿರತಕ್ಕಂತ ಶಬ್ದ ಅಲ್ಲ, ಅದು ಕನ್ನಡದ ಶಬ್ದ. ಲಿಂಗಾಯತ ಅಂತಕ್ಕಂಥದ್ದು ಕನ್ನಡದ ಶಬ್ದ.
ಕನ್ನಡ ಯಾವಾಗ ಹುಟ್ಟೈತೋ ಅವಾಗ ಲಿಂಗಾಯತ ಶಬ್ದ ಹುಟ್ಟಿದೆ. ಈಗ ಡಿಕ್ಷನರಿಯನ್ನ ತಾವು ತೆಗೆದ್ ನೋಡ್ರಿ, ವೀರಶೈವ ಶಬ್ದಕ್ಕ ಲಿಂಗಾಯತ ಅಂತ ಅರ್ಥ ಮಾಡ್ತಾರ. ಲಿಂಗಾಯತ ಅನ್ನೋ ಶಬ್ದ ತೆಗೆದ್ ನೋಡ್ರಿ, ಅದ್ರ ಅರ್ಥ ಏನಂತೇಳಿ ವೀರಶೈವ ಅಂತ ಅರ್ಥ ಮಾಡ್ತಾರ. ಡಿಕ್ಷನರಿ ಅಲ್ಟಿಮೇಟ್ ಹೇಳ್ತಾ ಇರೋದು ಡಿಕ್ಷನರಿ ಅಲ್ಟಿಮೇಟ್ ಅಲ್ಲಲ್ಲ, ನಾ ಹೇಳ್ತಾ ಇರೋದು ಅವ್ರು ಏನ್ ಹೇಳಕತ್ತಾರೆ ಹೇಳಿ ನೋಡೋಣ. ಡಿಕ್ಷನರಿ ಅಲ್ಟಿಮೇಟ್ ಆಗ್ಬಾರ್ದು ಅಂತಂದ್ರೆ ಸರ್ಟಿಫಿಕೇಟ್ ಹೆಂಗ್ ಅಲ್ಟಿಮೇಟ್ ಆಗತ್ತೆ? ಬಸವಣ್ಣವ್ರ ಜಾತಿ ಸರ್ಟಿಫಿಕೇಟ್ ಸಿಗುತ್ತಾ? ನಾ ಕೇಳ್ತೀನಿ. ಬಸವಣ್ಣವ್ರದ್ದು ಟಿ ಸಿ ಐತಾ ಸಾಲಿ ಕಲ್ತಿದ್ದು? ಇವ್ರು ಟಿ ಸಿ ತೋರಿಸ್ತಾರಲ್ಲ, ನಿನ್ ಟಿ ಸಿ ನೋಡ್ ನಿನ್ ಟಿ ಸಿ ನೋಡು ಅಂತ ಹೇಳ್ತಾರಲ್ಲ. ಅಂದ್ರೆ ಸಾಲಿ ತಡ್ರಿ ಒಂದ್ ನಿಮಿಷ, ಸಾಲಿ ಸರ್ಟಿಫಿಕೇಟ್ ಅನ್ನ ಹಿಡ್ಕೊಂಡು ಬಳೆ ಮಾಡಕತ್ತ ಇರ್ಲಿ ಇವ್ರು. ಬಸವಣ್ಣವ್ರ ಸಾಲಿ ಸರ್ಟಿಫಿಕೇಟ್ ತೋರಿಸ್ರಿ, ಅಕ್ಕಮದೇವಿ ಸಾಲಿ ಸರ್ಟಿಫಿಕೇಟ್ ತೋರಿಸ್ರಿ. ಸಾಲಿ ಸರ್ಟಿಫಿಕೇಟ್ ಹುಟ್ಟಿದ್ದು ಯಾವಾಗ್ರಿ? ನಮ್ಮ ಧರ್ಮ ಹುಟ್ಟಿದ್ದ ಯಾವಾಗ? ನಿಮ್ ಸರ್ಟಿಫಿಕೇಟ್ ಹುಟ್ಟಿದ್ದ ಯಾವಾಗ? ಈಗ ನಮ್ಮವ್ವ ನಂದು ಬರಿಸ್ಯಾಳ, ನಮ್ಮ ಅಪ್ಪನೋ ನಮ್ಮವ್ವ ಬರಿಸ್ಯಾರ. ಏನಂತ ಬರಿಸ್ಯಾರ ಅಲ್ಲಿ ಸಾಲಿ ಒಳಗ? ಹಿಂದೂ ಲಿಂಗಾಯತ ಅಂತ ಬರಿಸ್ಯಾರ ನಂದನ್ನ. ನಮ್ಮಪ್ಪಗ ನಮ್ಮವ್ವ ಸಾಲಿ ಕಲ್ತಿದ್ದಿಲ್ಲ, ನಮ್ಮಪ್ಪ ಸಾಲಿ ಕಲ್ತಿದ್ದ, ಅವನಿಗೆ ಅದ್ರ ಅರಿವಿದ್ದಿಲ್ಲ, ಧರ್ಮದ ಅರಿವಿದ್ದಿಲ್ಲ. 7 ಸಾಲಿ ಕಲ್ತಿದ್ದ, ಸಹಿ ಮಾಡುವಟ್ಟು, ಪುಸ್ತಕ ಓದುವಟ್ಟು. ನನಗಂತೂ ಏನು ಗೊತ್ತಾಗಿಲ್ಲ. ನನ್ನನ್ನ ಅಲ್ಲಿ ಒಯ್ದು ಹಿಂದೂ ಲಿಂಗಾಯತ ಅಂತ ಸೇರಿಸ್ಯಾರ ಅಂದಾಕ್ಷಣ ನಾನು ನಿರಪರಾಧಿ ಅಲ್ಲ, ಸೇರಿಸಿದವರು ಅಪರಾಧಿ ಅಲ್ಲ. ಅಲ್ಲಿ ಸಹಜ ಇತ್ರಿ, ಅದು ಬಹಳ ಸಹಜ ಇತ್ತು. ಆ ಲಿಂಗಾಯತರ ಮನೆಗೆ ಬಂದ್ರಪ್ಪ ಅಂತಂದ್ರೆ ಅದನ್ನ ಅವರ ತುಂಬ್ಕೊಂಡ್ಬಿಡ್ತಿದ್ರು, ಕೇಳು ಪ್ರಶ್ನೆನೇ ಇದ್ದಿಲ್ಲ. ಈ ಸರ್ಟಿಫಿಕೇಟ್ ಹಿಡ್ಕೊಂಡು ಇವ್ರು ಬಡದಾಡಕತ್ತಿದ್ ನೋಡಿ ಗಾಬರಿ ಆಗ್ಬಿಟ್ಟಿವ್ ನಾವು. ಸರ್ಟಿಫಿಕೇಟ್ನಾಗ ಹುಟ್ಟೆ ಇದು ಲಿಂಗಾಯತ ಧರ್ಮ? ನಾ ಕೇಳ್ತೀನಿ, ಸರ್ಟಿಫಿಕೇಟ್ನಾಗ ಹುಟ್ಟಿದ ಧರ್ಮ ಅಲ್ಲ ನಮ್ದು. ಮುಂದುವರೆದ ಭಾಗವಾಗಿ ಅಲ್ಲ, ಬ್ರಿಟಿಷರ ಬರೆದಿಟ್ಟಿದಾರಂತೆ ಲಿಂಗಾಯತ. ಬ್ರಿಟಿಷರು ಬರೋಕ್ಕಿಂತ ಮೊದಲು ಹುಟ್ಟಿದ ಧರ್ಮ, ಮುಸ್ಲಿಂ ಆಳುಕ್ಕಿಂತ ಮೊದಲು ಹುಟ್ಟಿದ ಧರ್ಮ, ಆಚಾರ್ಯರು ಶರಣರು ಹುಟ್ಟುಕ್ಕಿಂತ ಮೊದಲು ಹುಟ್ಟಿದ ಧರ್ಮ. ಈಗ ನಾನು ಬಾಲೆಹೊಸೂರು ಮಠಕ್ಕೆ ಆಗಿದ್ದೀನಿ. ಸುಮ್ನೆ ನಾನು ತಮ್ಮನ್ ಕೇಳ್ತೀನಿ, ನೀವು ಅಲ್ಲೇ ಹುಬ್ಳಿ ಮಗ್ಗಲ್ದವ್ರು, ನಿಮಗ್ ಬಾಲೆಹೊಸೂರು ಪರಿಚಯ ಇತ್ತಾ? ದಿಂಗಾಲೇಶ್ವರ ಹೆಸರು ಪರಿಚಯ ಇತ್ತಾ? ಪರಿಚಯ, ಹೌದು. ಅಲ್ಲ, ನಾನು ಆಗೋಕ್ಕಿಂತ ಮೊದಲು ಇಲ್ಲ ನಾನು ಆ ಮಠಕ್ಕೆ ಆಗೋಕ್ಕಿಂತ ಮೊದಲು ದಿಂಗಾಲೇಶ್ವರ ಅಲ್ಲಿ 4 ಹಳ್ಳಿಯಾಗೂ ಗೊತ್ತಿದ್ದಿಲ್ಲ. ಹೌದು. ನಾನೇ ಪಟ್ಟಕ್ಕಾದ ಮೇಲೆ ಇಡೀ ರಾಜ್ಯಕ್ಕೆ ದಿಂಗಾಲೇಶ್ವರ ಅಂದ್ಕೂಡ ಓ ಹಿಂಗೊಬ್ರು ಸ್ವಾಮಿಗಳಿದಾರೆ ಅಂತ ಅನ್ನೋಂಗಾಯ್ತು. ನಾ ದಿಂಗಾಲೇಶ್ವರ ಮಠದ ಸ್ಥಾಪಕ ನಾನೇ ಅಂದ್ರೂ ನಡೀತಿತ್ತು. ಈಗ ನಾನೇ ಅಂದ್ರೆ ನಡೀತಿತ್ತು. ಯಾಕಂತಂದ್ರೆ ನಾ ಬಂದ್ಮೇಲೆ ಪ್ರಚಾರ ಆಗೈತಿ, ಎಲ್ಲಾ ಜನ ಹೌದ್ ಅದು ಅಂತೇಳಿ ಅಂದ ಬಿಡ್ತಾರ. ಆದ್ರೆ ಒಂದು ಗೊತ್ತಿರ್ಲಿ, ನನಗಿಂತ ಮೊದಲು 5 ಜನ ಸ್ವಾಮಿಗಳು ಅಲ್ಲಿ ಆಗ್ಯಾರ. ಆ ಅರಿವು ನನಗಿರ್ಬೇಕೆ ಹೊರತಾಗಿ ನಂದು ಬಹಳ ಪ್ರಚಾರ ಆಗಕತ್ತೆ ತಡಿ ನಾನಾ ಆ ಮಠ ಸ್ಥಾಪನೆ ಮಾಡಿ ನಂದು ಬಿಟ್ರೆ ಆ ಮಠದ ಗತಿ ಏನು? ಆಚಾರ್ಯರ ಕಾಲಕ್ಕೆ ಒಂದಿಷ್ಟು ಪ್ರಭಾವಕ್ಕೊಳಗಾತು, ಶರಣರ ಕಾಲಕ್ಕೆ ಪ್ರಭಾವಕ್ಕೊಳಗಾತು, ಯಡಿಯೂರು ಸಿದ್ದಲಿಂಗೇಶ್ವರರ ಕಾಲಕ್ಕೆ ಪ್ರಭಾವಕ್ಕೊಳಗಾತು. ಇನ್ನೊಂದು ಯಾರು ಹೇಳಲ್ಲ, ತಮಗ್ ಗೊತ್ತಿರ್ಲಿ ಎಲ್ಲರಿಗೂ ಕೂಡ, ಸಮಾಜದವರಿಗೆ ಪ್ರೌಢದೇವರಾಯ ಅಂತ ಆಗಿ ಹೋದ. ವಿಜಯನಗರದೊಳಗೆ ಬಹಳ ದೊಡ್ಡ ರಾಜ, 101 ವಿರಕ್ತರಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂತಹದ್ದು. ದೊಡ್ಡ ದೊಡ್ಡ ನಮ್ಮ ಗ್ರಂಥಗಳೇನಿದಾವಲ್ಲ, ಈ ಹರಿಹರನ ರಗಳಿಗಳು, ಮೊಗ್ಗೆ ಮಾಯಿದವರ ಶತಕತ್ರಯಗಳು, ಚಾಮರಸನ ಪ್ರಭುಲಿಂಗ ಲೀಲೆ, ಏನು ದೊಡ್ಡ ದೊಡ್ಡ ಗ್ರಂಥಗಳದಾವಲ್ಲ, ಅವೆಲ್ಲ ಪ್ರೌಢದೇವರಾಯನ ಕಾಲಕ್ಕೆ ಹುಟ್ಟಿದ್ವು. ನಿಮ್ಗೆಲ್ಲ ಗೊತ್ತಿರ್ಲಿ ಪುಣ್ಯಾತ್ಮರ, ಏನ್ ಹೇಳ್ಕೊಂಡು ಹೊಂಟಿರಲ್ಲ ಸಮಾಜವನ್ನು ಒಡೆಯಾಕ. ನಿಮ್ಮಂತ ದೊಡ್ಡ ಕೆಲಸ ಅವ್ರು ಯಾರು ಹಿಂದಿನವ್ರು ಮಾಡಿಲ್ಲ ಅನ್ಕೋಬೇಡ್ರಿ. ಒಬ್ಬ ಕೆಳದಿ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ ಎಲ್ಲರಿಗೂ ಗೊತ್ತು. ಕೆಳದಿ ಚೆನ್ನಮ್ಮ ಯಾರಿಗೂ ಗೊತ್ತಿಲ್ಲ ಬಹಳ ಮಂದಿಗೆ. ಆದ್ರೆ ಕೆಳದಿ ಚೆನ್ನಮ್ಮ 64 ಮಠಗಳನ್ನ ಸ್ಥಾಪನೆ ಮಾಡ್ತಾಳ. 64 ಮಠಕ್ಕೆ 64 ಜನ ಸ್ವಾಮಿಗಳು ಪಟ್ಟ ಮಾಡ್ತಾಳ. ತಮಗಿನ್ನೂ ಗೊತ್ತಿರ್ಲಿ, ಮಠ ಕಟ್ಟಿ ಒಂದೊಂದು ಮಠಕ್ಕೆ 1,000 ಎಕರೆ ಭೂಮಿ ಕೊಡ್ತಾಳ. 64,000 ಎಕರೆ ಭೂಮಿಯನ್ನ ಕೊಡ್ತಾಳ ಆಕಿ. ಅಂದ್ರೆ ಈ ಸಮಾಜವನ್ನ, ಈ ಮಠವನ್ನ ಬಹಳ ಜನ ಕಟ್ಟಿ ಬೆಳೆಸಿದವರದಾರ. ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂತ ಬಂದಾರ. ಆಯಾ ಕಾಲಘಟ್ಟದಲ್ಲಿ ಬೆಳೆದೈತಿ, ಕೆಲವು ಕಾಲಘಟ್ಟದಲ್ಲಿ ಅದು ಕಳಹೀನ ಆಗೈತಿ. ಆಗಾಗ ಬೆಳ್ಕೊಂತ ಬಂದಿರತಕ್ಕಂಥದ್ದು ಇದು. ಇದನ್ನೆಲ್ಲ ಇಡೀ ಸಮಾಜದ ಜನ ಅರ್ಥ ಮಾಡ್ಕೋಬೇಕೇ ಹೊರತಾಗಿ ಅವರ ಸ್ಥಾಪನೆ ಮಾಡಿದ್ರು ಇವರ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇದು ಗೊಡ್ಡುವಾದವೇ ಹೊರತಾಗಿ ಅರ್ಥರಹಿತವಾಗಿರ್ತಕ್ಕಂಥದ್ದು. ಇದ್ರಾಗ ಏನೋ ಅರ್ಥ ಅಂತಕ್ಕಂಥದ್ದಿಲ್ಲ. ಸ್ವಾರ್ಥ ಮತ್ತು ದ್ವೇಷದಿಂದ ಕೂಡ್ತಾ ಇದೆ. ಇದು ಆಗಬಾರ್ದು ಯಾವ ಕಾಲಕ್ಕೂ ಕೂಡ. ನಾನು ಸತೀಶ್ ಆರಾಧ್ಯ ಅಂತ, ವೀರಶೈವ ಲಿಂಗಾಯತ ಐಕ್ಯತಾ ಮಂಡಲ ರಾಜ್ಯಾಧ್ಯಕ್ಷರು. ಈ ಅಖಿಲ ಭಾರತ ವೀರಶೈವ ಮಹಾಸಭಾದರು ರಾಜಕೀಯ ನಾಯಕರನ್ನ ಈಗ 1 ತಿಂಗಳಿಂದ ಹೋಟ್ಲಲ್ಲಿ ಒಂದು ಸಭೆ ಕರೆಸಿದ್ರು ಪಕ್ಷಾತೀತವಾಗಿ. ಅಲ್ಲಿ ಒಂದು ನಿರ್ಣಯಕ್ಕೆ ಬರಲಿಲ್ಲ, ಇದೇ ವಿಚಾರವಾಗಿ ಕರೆದಿದ್ರು. ನೀವು ನಿನ್ನೆ ಒಂದು ಇದರಲ್ಲಿ ರಾಜಕೀಯ ನಾಯಕರನ್ನ ಹೊರತುಪಡಿಸಿ ಒಂದು ಸಮಾವೇಶ ಮಾಡಿದ್ರ, ಅಲ್ಲೂ ಒಂದು ನಿರ್ಣಯಕ್ಕೆ ಬರಲಿಲ್ಲ. ನೀವುಗಳು ಜಗದ್ಗುರುಗಳನ್ನು ಸೇರಿಸಿ ಮಠಾಧೀಶರು ಎಲ್ಲರೂ ಸೇರಿ ರಾಜಕೀಯ ನಾಯಕರಿಗೆ ನೀವು ಹೀಗೆ ಮಾಡಬೇಕು ಅಂತ ಒಂದನ್ನ ಆರ್ಡರ್ನ ಪಾಸ್ ಮಾಡಕ್ಕಾಗಲ್ವ ಬುದ್ಧಿ?
ನಾವು ಆರ್ಡರ್ ಪಾಸ್ ಮಾಡಿದೀವಿ ಅಂತಂದ್ರೆ ಅದನ್ನ ತಗೊಂಡು ವಿಧಾನಸೌಧಕ್ಕೆ ಹೋಗೋರು ಅದಾರಲ್ಲ ಅವ್ರು ತಯಾರಿರ್ಬೇಕಲ್ರಿ. ಹೌದು ಬುದ್ಧಿ, ಈಗ ನೀವು ನಾವು ಸ್ವಾಮಿಗಳು ಹೋಗಿ ಅಲ್ಲಿ ಹೇಳ್ಕೊಳಕ್ ಆಗತ್ತೇನು? ಅಂದ್ರೆ ನಮ್ಮ ವಿಚಾರಗಳನ್ನ ಒಮ್ಮನಸ್ಸಿನಿಂದ ತೆಗೆದುಕೊಂಡು ಹೋಗುವ ನಾಯಕರು ಕೂಡ ಬೇಕಲ್ಲ. ಹೌದು. ಅಂದ್ರೆ ಇಲ್ಲಿ ಸ್ವಾಮಿಗಳು ಮತ್ತು ರಾಜಕಾರಣಿಗಳು ಒಂದಾಗಿ ಸಮಾಜವನ್ನ ಕಟ್ಟಬೇಕಾಗಿದೆ. ಲಿಂಗಾಯತ ವೀರಶೈವವನ್ನು ಬಿಟ್ಟು ಇಲ್ಲ, ಅದು ಎರಡು ಒಂದು ಅನ್ನುವಂತಹದ್ದನ್ನು ತೋರಿಸೋದಕ್ಕಾಗಿ ಎಲ್ಲರನ್ನೂ ಒಂದು ಮಾಡುವಂತಹ ಒಂದು ಸಂಕಲ್ಪ ಸಮಾವೇಶ ಅದು. ಬಹಳ ಮುಖ್ಯವಾಗಿ ನಾವು ಇದಕ್ಕೆ ಸಂದೇಶ ಕೊಟ್ಟ ಬಿಡ್ತೀವಿ. ಧರ್ಮದ ಕಾಲಮು, ಜಾತಿ ಕಾಲಮು ಅದನ್ನು ಘೋಷಣೆ ಮಾಡಿಲ್ಲ, ನಾವು ಅದನ್ನ ಹೇಳ್ತೀವಿ ಅಂತ ಹೇಳಿದಿವಿ. ಅದು ಯಾವಾಗ ಹೇಳ್ತೀರಾ ಬುದ್ಧಿ? ಹೇಳಿದಿವಲ್ರಿ, ಈಗಾಗಲೇ ಹೇಳಿದ್ರಿ ನೀವು. ಅಲ್ಲ ಅದನ್ನ ಹೇಳಿದ್ರು ಅವ್ರ ಸಂದೇಶ ಕ್ಲಿಯರ್ ಆಗಿದೆ. ರಾಜಕೀಯ ನಾಯಕರು ಏನ್ ಮಾಡ್ತಾರೆ ಅಂದ್ರೆ, ಧರ್ಮ ಅವರು ಅಲ್ಲಲ್ಲ ಅವ್ರ ಸಂದೇಶ ಕ್ಲಿಯರ್ ಆಗಿತ್ತು. ಧರ್ಮ ಹಿಂದೂ, ಜಾತಿ ವೀರಶೈವ ಲಿಂಗಾಯತ, ಉಪಜಾತಿ ನಿಮ್ದು ಯಾವ್ದಿದೆಯೋ ಅದು ಬರೆಸ್ಕೊಳ್ಳಿ. ನಾವು ಕ್ಲಿಯರ್ ಕ್ಲಿಯರ್ ಇದೆ. ಸರಿ, ಎಲ್ಲ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಆದ್ಮೇಲೆ ಪ್ರತ್ಯೇಕ ಧರ್ಮದ ಮಾಡೋಣ. ಯಾವಾಗ ಮಾಡೋಣ? ನಾವು ಎಲ್ಲರೂ ಒಂದಾಗೋಣ. ಮೊದಲ ಒಂದಾದ್ಮೇಲೆ ನಮ್ಮ ಧರ್ಮವನ್ನ ಸ್ಥಾಪನೆ ಮಾಡೋಣ, ಒಂದಾಗಿ ಮಾಡೋಣ. ಸರಿ, ಪ್ರತ್ಯೇಕ ಧರ್ಮ ಸ್ಥಾಪನೆ ಆದ್ರೆ ಏನ್ ಸಾಧನೆ ಏನಾಗುತ್ತೆ ಅಂತ ಅನ್ಸುತ್ತೆ ನೋಡಿ. ಕೆಲವು ಸೌಲಭ್ಯಗಳು ಸಿಗ್ತಾವೆ ಅನ್ನುವಂತ ವಿಚಾರವನ್ನ ಅವ್ರು ಮುಂದಿಟ್ಟಿದ್ದಾರೆ. ನಾವು ಕೂಡ ನಾವು ಕೂಡ ನಿನ್ನೊಂದು ಮಾತನ್ನ ನನ್ನ ಮಾತಿನೊಳಗೆ ನಾನು ಹೇಳಿದ್ದೀನಿ. ಇಲ್ಲಿ ಕಾನೂನು ತಜ್ಞರಿದ್ದಾರೆ, ಸಾಹಿತಿಗಳಿದ್ದಾರೆ, ರಾಜಕೀಯ ಧುರೀಣರಿದ್ದಾರೆ, ಸಮಾಜದ ಮುಖ್ಯಸ್ಥರಿದ್ದಾರೆ, ಸ್ವಾಮಿಗಳಿದ್ದಾರೆ. ಎಲ್ಲರ ಸಭೆಗಳನ್ನ ಕರೆದು ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡುವುದರಿಂದ ಏನು ಅನುಕೂಲತೆಗಳು ಸಿಗುತ್ತಾವ, ಕೇವಲ ನಾವು ಹಿಂದೂ ಧರ್ಮದಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಗೆ ಅನುಕೂಲತೆಗಳು ಎಷ್ಟು ಸಿಗ್ತಾವ? ಎದ್ರ ಸಲುವಾಗಿ? ಈಗಿದು ಆಚರಣೆ ಸಲುವಾಗಿ ಅಂತೂ ಅಲ್ಲ, ಅನುಕೂಲತೆ ಸಲುವಾಗಿ. ದುರಂತ ಅಂತಂದ್ರ ಧರ್ಮ ಇರೋದು ಆಚರಣೆ ಸಲುವಾಗಿ ಹೊರತಾಗಿ ಅನುಕೂಲತೆ ಸಲುವಾಗಿ ಅಲ್ಲ. ಆದ್ರೆ ಈಗ ಅದು ಧರ್ಮ ಅನ್ನೋದು ಅನುಕೂಲತೆ ಸಲುವಾಗಿ ಅಂತ ಬಂದ್ಬಿಟ್ಟಂತ ಸಂದರ್ಭದಲ್ಲಿ ಅದನ್ನ ಮಾಡೋದು ಸರಿಯೋ ಬಿಡೋದು ಸರಿಯೋ ಅನ್ನುವಂತಹದ್ದು ಒಂದು ಬಂದೈತಿ. ಒಂದು ವಾದ ಇದೆ, ಪ್ರತ್ಯೇಕ ಧರ್ಮವನ್ನ ಮಾಡೋದ್ರಿಂದ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಲಾಭ ಐತೆ ಹೊರತಾಗಿ ಸಾಮಾನ್ಯ ಜನರಿಗೆ ಲಾಭ ಇಲ್ಲ ಅನ್ನುವಂತ ಒಂದು ವಾದವನ್ನು ಕೂಡ 17-18ನೇ ಇಶ್ಯೂ ಒಳಗೆ ನಾವು ಮಾತಾಡಿ ಆಗಿದೆ. ಆದ್ರ ಅದರ ಪರಿಪೂರ್ಣ ಅರಿವು ನಮಗಿಲ್ಲ. ನಾವು ಇದ್ದಿದ್ದನ್ನ ಹೇಳ್ತೀವಿ, ಪರಿಪೂರ್ಣ ಅರಿವಿಲ್ಲ. ಬಹಳಷ್ಟು ಜನ ಹೇಳುವಂತಹದ್ದನ್ನು ನಾವು ಕೇಳಿಸಿಕೊಂಡ್ವಿ. ಶಿಕ್ಷಣ ಸಂಸ್ಥೆಗಳಿಗೆ ಲಾಭ ಆದಾಕ್ಷಣ ಸಮಾಜಕ್ಕೆ ಲಾಭ ಆಕೈತೆ ಅಂತ ಅಲ್ಲ. ಯಾವಾಗಲೂ ಕೂಡ ಧರ್ಮ ಸ್ಥಾಪನೆಯಿಂದ ಅತ್ಯಂತ ಕೆಳಹಂತದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಏನ್ ಅನುಕೂಲತೆಗಳು ಸಿಗ್ತಾವ ನೋಡ್ಬೇಕು. ಅವನಿಗೆ ಅನುಕೂಲತೆಗಳು ಸಿಕ್ಕಾಗ ಅದು ಸಮಾಜ ಧರ್ಮ ಬಹಳ ಮುಂದುವರೆದಂಗ ಹೊರತಾಗಿ ಶಿಕ್ಷಣ ಸಂಸ್ಥೆಗಳು ಬಹಳ ಎತ್ತರಕ್ಕೆ ಬೆಳೆದ್ರೆ ಏನಾಗಬೇಕಾಗೈತಿ? ಈಗ ವೀರಶೈವ ಲಿಂಗಾಯತ ಸಮಾಜದೊಳಗ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳದಾವ. ನಾವ ಮಠಾಧೀಶರು ಇವ್ರು ಬಹಳ ಬಡವರದಾರ ಒಂದ್ ಏನಾರು ಅನುಕೂಲ ಮಾಡಿಕೊಡ್ರಿ ಅಂತ ಪತ್ರ ಬರ್ದಿವಂದ್ರ ಆ ಪತ್ರನ ಸೀದಾ ಡಸ್ಟ್ಬಿನ್ಗೆ ಹಾಕುವಂತ ನಮ್ಮ ಸಮಾಜದ ಮುಖಂಡರನ್ನ ನಾವು ನೋಡಿದೀವಿ. ಅಂದ್ರೆ ಈಗ ನೀವು ಅನುಕೂಲತೆಗಳನ್ನ ಕೊಡ್ಲಾರ್ದವ್ರು ಇನ್ನಷ್ಟು ನೀವು ಅನುಕೂಲತೆಯನ್ನ ಹೊಂದಿದಾಗ ಈ ಸಮಾಜಕ್ಕೆ ಹೊರ ಮಾಡ್ತೀರಂತೆ ನಮ್ಗೇನು ಗ್ಯಾರಂಟಿ ಇಲ್ಲ. ಯಾರು ಕೂಡ ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇಲ್ಲ. ವೀರಶೈವ ಮಹಾಸಭೆ ಹುಟ್ಟುವಾಗ ಸಮಾಜದ ಬಗ್ಗೆ ಏನು ಗಣ್ಯರಿಗೆ ಕಳಕಳಿ ಇತ್ತಲ್ಲ, ಈಗಿನವ್ರಿಗೆ ಅದು ಇಲ್ಲ. ಈಗಿನ ಯಾವ ನಾಯಕರಿಗೂ ಕೂಡ ಅದು ಇಲ್ಲ. ವೀರಶೈವ ಲಿಂಗಾಯತರಿಗೆ ಸಮಾಜದ ಬಗ್ಗೆ ಕಳಕಳಿ ಯಾವಾಗ ಹುಟ್ಟುತ್ತಪ್ಪ ಅಂದ್ರೆ ಸಭಾಕ್ ಬಂದ ಕೂಡಲೇ ಹುಟ್ಟಿ ಬಿಡ್ತೈತಿ. ವೇದಿಕೆಗೆ ಬಂದ ಕೂಡಲೇ ಹುಟ್ಟುತ್ತ. ವೇದಿಕೆಯಿಂದ ಕೆಳಗಿಳಿದ್ರಪ್ಪ ಅಂತಂದ್ರೆ ಅವ್ರು ಬೇರೆನೇ ಇರ್ತಾರ. ಮತ್ತೆ ಯಾವ ನಮ್ಮ ನಾಯಕರು ಕೊಳ್ಳಾಗ ಲಿಂಗ ಕಟ್ಕೊಂಡಾರ? ಯಾವ ನಮ್ಮ ನಾಯಕರು ಭಸ್ಮ ಹಚ್ಕೊಂಡಾರ? ಯಾವ ನಮ್ಮ ನಾಯಕರು ಮಠಗಳಿಗೆ ಬಂದು ಪಾದಕ ಪ್ರಸಾದ ತೆಗೆದುಕೊಳ್ಳುವಂತಹದ್ದು ಇವತ್ತು ನಮ್ಮ ಮನೆಗೆ ನೀವು ಪೂಜೆಗೆ ಬರ್ಬೇಕನ್ನುವಂತಹದನ್ನ ಮಾಡ್ಕೊಂಡಾರ? ಇಲ್ಲ. ಅಂತದ್ದು ಯಾವುದು ಕೂಡ ಉಳಿದಿಲ್ಲ. ನಾವು ಸ್ವತಃ ಸ್ವಾಮಿಗಳಾಗಿ ಅನುಭವಿಸುವಂತಹದ್ದು. ಈಗ ನಾನು ಹಿರಿಯ ಸ್ವಾಮಿಗಳ ಸೇವಾದ ಮರಿ ಇದ್ದಾಗ ಎಷ್ಟು ಭಾವನೆಗಳು ಆಚಾರ ವಿಚಾರಗಳು ಎಷ್ಟು ಇದ್ವಲ್ಲ, ಅವು ಯಾವ ಈಗ ಉಳಿದಿಲ್ಲ. ಅವತ್ತು ಹೇಗಿತ್ತು ಅಂತಂದ್ರ ಆಚಾರವಂತರೆಲ್ಲ ವಿಚಾರವಂತರಾಗಿರ್ತಿದ್ರು, ವಿಚಾರವಂತರೆಲ್ಲ ಆಚಾರವಂತರಾಗಿರ್ತಿದ್ರು. ಈಗಿನ ಆಚಾರವಂತರಿಗೆ ವಿಚಾರಗಳು ಕಡಿಮೆ ಆಗಕತ್ತಾವ, ವಿಚಾರವಂತರಿಗೆ ಆಚಾರದ ಗಂಧವೇ ಗೊತ್ತಿಲ್ಲ. ಅಂತವ್ ಬಾಳ ಅದಾವ. ನಿಮಗೆ ಇಡೀ ರಾಜ್ಯಕ್ಕೆ ಗೊತ್ತೈತಿ, ನಾವು ಬಿಜೆಪಿ ಪರನೂ ಅಲ್ಲ, ಕಾಂಗ್ರೆಸ್ ಪರನೂ ಅಲ್ಲ, ನಾವು ಸಮಾಜದ ಪರ. ಲೋಕಸಭಾ ಚುನಾವಣೆಯಲ್ಲಂತೂ ಕ್ಲಿಯರ್ ಆಗ್ಬಿಡ್ತದೆ ಏನಂತ. ನೀವು ಬಿಜೆಪಿ ಪರ ಅಲ್ಲ ಅಲ್ರಿ. ನಾನು ನೇರವಾಗಿ ಹೇಳಿದ್ದೀನಿ, ನಾನು ಜಾತಿಯನ್ನ ವಿರೋಧ ಮಾಡ್ತಾ ಇಲ್ಲ, ಪಕ್ಷವನ್ನ ವಿರೋಧ ಮಾಡ್ತಾ ಇಲ್ಲ. ತೆಗೀರೀಗ ನನ್ನ ಮಾತುಗಳನ್ನ, ಗೊತ್ತಾಗ್ಬಿಡ್ತೈತಿ. ಅಲ್ಲಲ್ಲ ನಾ ಹೇಳ್ದು ಅಂದ್ರೆ ಅಲ್ಲಿನೂ ಕೂಡ ನಾನು ಸಮಾಜದ ಪರವಾಗಿ ಬೆಳೆದಾನೆ. ನನ್ನ ಹತ್ರ 17 ಜನ ಮಾಜಿ ಶಾಸಕರು, ಮಾಜಿ MP, ಮಾಜಿ ಮಂತ್ರಿ 17 ಜನ ಬಂದ್ರು ಒಟ್ಟು. ನಾವು ಅಸ್ಥಿರತೆಯೊಳಗೆ ಬೈದ್ದೇವೆ, ನಾವೆಲ್ಲ ರಾಜಕೀಯವಾಗಿ ನಾಶ ಆಗಿದ್ದೇವೆ. ನಾ ಎಷ್ಟೋ ಸಾರಿ ನಮ್ಗೆ ಯಾಕೆ ಬೇಕಪ್ಪ ಇದು, ನಿಮ್ದು ಏನೈತಿ ನೀವು ಮಾಡ್ಕೊಂಡು ಹೋಗ್ರಿ, ಇವತ್ತು ಗೊತ್ತಾಗೈತೆ ನಿಮ್ಗೆ ಮಠ ಸ್ವಾಮಿಗಳು ಅಂತ ನಾವು ರಗಡ್ ಮಾತಾಡಿದೀವಿ.
ನಿಮ್ಮಂತ ಸಮರ್ಥ ಸ್ವಾಮಿಗಳ ಬಾಯಿ ಮುಚ್ಕೊಂಡು ಕುಂತರ ಹಚ್ಚಿಗೊಲಿಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗುನು ಅಂತೇಳಿ ನಾನಾ ತರ ಹೇಳಿಕೊಂಡು ನಮ್ಮನ್ನ ಮತ್ತೆ ಹಂಗಾರೆ ಇಷ್ಟು ನಾಶ ಆಗ್ಯಾರ ಅಂತಂದ ಮೇಲೆ ಇವ್ರ ರಕ್ಷಣೆ ಮಾಡೋಣ ಅಂತೇಳಿ ನಾವು ಹೊರಗೆ ಬಂದ್ವಿ ಹೊರತಾಗಿ ಆ ಸಮಾಜದ ಅನ್ನ ಉಂತೀವಿ ಅಂದ್ಮೇಲೆ ಇವ್ರ ಬೆನ್ನಿಗೆ ನಿಲ್ಬೇಕಂತೇಳಿ ಹೊರಗೆ ಬಂದ್ವಿ. ಅವು ಓಸು ಓಡಿ ಹೋಕ್ಕವಂತ ನನಗೇನ್ ಗೊತ್ತಿತ್ತು? ನನಗ್ ಗೊತ್ತಾಗ್ಲಿಲ್ಲ. ನನಗ್ ಗೊತ್ತಾಗಿ ನಾ ಅಂದನು ಅಂದಿನಿ, ನೀವು ಗಟ್ಟಿ ಮಂದಿ ಅಲ್ಲಪ್ಪ ಮಾರ, ನಿಮ್ಮನ್ನ ಬೆನ್ನ ಹತ್ತದ ಬಹಳ ಕಷ್ಟ ಅಂತ ಹೇಳಿ ಇದೊಂದ್ ಸರಿ ನಂಬಿ ನೋಡ್ರಿ ಅಂತಂದ್ರು. ನಂಬದ್ರಿ ಕೆಟ್ರಿ? ಇಲ್ಲ, ಕೆಟ್ಟಿಲ್ಲ. ನಾನು ಸಂದೇಶ ಏನ್ ಕೊಡ್ಬೇಕಾಗಿತ್ತು? ನಾ ಏನು ಕೊಡ್ಬೇಕಾಗಿತ್ತು? ನಾ ಏನ್ ನೋಡಿ, ನಾನು ಒಂದು ಸಾರಿ ಹೊರಗೆ ಬಂದಿಲ್ಲ, ಕೊನೆ ತನಕನೂ ಕೂಡ ನನ್ನ ಸಿದ್ಧಾಂತದೊಳಗೆ ನಾ ಉಳ್ಕೊಂಡೆ. ನಾನೇನು ಯಾರು ಕೂಡ ರಾಜಿ ಆಗಿಲ್ಲ, ಕಾಂಗ್ರೆಸ್ನವ್ರು ಕೂಡ ರಾಜಿ ಆಗಿಲ್ಲ, ಬಿಜೆಪಿ ಅವ್ರು ಕೂಡ ರಾಜಿ ಆಗಿಲ್ಲ. ಕಾಂಗ್ರೆಸ್ ಓಟ್ ಹಾಕ್ರಿ ಅಂತ ಹೇಳಿಲ್ಲ ನಾನು, ಬಿಜೆಪಿಗೆ ಓಟ್ ಹಾಕ್ಬೇಡ್ರಿ ಅಂತ ಹೇಳಿಲ್ಲ, ಯಾವುದೋ ಪಕ್ಷ ತಗೊಂಡಿಲ್ಲ ನಾನು. ನನ್ನ ಗುರಿ ವ್ಯಕ್ತಿ ಆಗಿತ್ತು. ವ್ಯಕ್ತಿನೂ ಯಾಕಾಗಿತ್ತು ಅನ್ನುವಂಥದ್ದನ್ನು ಕೂಡ ನಾ ಕ್ಲಿಯರ್ ಮಾಡಿದ್ದೀನಿ. ಕಾಂತರಾಜ್ ಅಂತ ಬಿಜೆಪಿ. ನಾನು ಇಲ್ಲಿ ನಿಮ್ಗೆ ಪ್ರಶ್ನೆ ಬಹಳ ಕಳಕಳಿಯಿಂದ ಕೇಳ್ತಾ ಇರೋದು. ಇವತ್ತಿನ ಪ್ರಸ್ತುತದಲ್ಲಿ ಏನಿದೆ, ಹಿಂದೂ ಧರ್ಮದ ಮೇಲೆ ಎಷ್ಟು ಆಘಾತಗಳಾಗ್ತಾ ಇದೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ. ನಮಗೆ ನೋವಿದೆ. ಇಂಥ ಸಂದರ್ಭದಲ್ಲಿ ಹಿಂದೂಗಳಲ್ಲೇ ಇದ್ದಂಥ ಒಂದು ದೊಡ್ಡ ಜಾತಿ, ಒಂದು ದೊಡ್ಡ ಸಮುದಾಯ, ನೀವು ಯಾವ್ದ್ರಲ್ಲಿ ಕಡಿಮೆ ಇದ್ದೀರಿ? ಶೈಕ್ಷಣಿಕದಲ್ಲಿದ್ದೀರಿ, ಆರ್ಥಿಕದಲ್ಲಿದ್ದೀರಿ, ರಾಜಕೀಯದಲ್ಲಿದ್ದೀರಿ. ಇಷ್ಟೆಲ್ಲ ಇದ್ಕೊಂಡು ಇಂಥ ಹಿಂದೂ ಸಮಾಜದಿಂದ ಬೇರೆ ಹೋಗ್ಬೇಕು ಅನ್ನುವಂಥ ಮನಸ್ಥಿತಿ ತಮ್ಗೆ ಯಾಕೆ ಬಂತು? ಒಂದು, ಧರ್ಮನೇ ಬೇಕಾ? ಧರ್ಮಕ್ಕೆ ಏನಾದ್ರು ಚೌಕಟ್ಟು ಹಾಕೊಂಡಿದ್ದೀರಾ? ಒಂದು, ಅಥವಾ ಬರೀ ರಾಜಕಾರಣ ಪ್ರಾಮುಖ್ಯತೆಗೋಸ್ಕರ ಬೇಕಾ? ಸೌಲಭ್ಯಕ್ಕೋಸ್ಕರ? ಹಾಗಿದ್ದಾಗ ಪೀಠದ ಗುರುಗಳಾಗಿ ಈ ಒಂದು ಸಮಯದಲ್ಲಿ ನಿಮ್ಮ ಜವಾಬ್ದಾರಿ ಏನು? ಇದು ನಮ್ಮಂತ, ನಾನು ಈ ಜಾತಿಗೆ ಸೇರಿದವನಲ್ಲ, ಆದ್ರೆ ನನಗೊಂದು ಕಳಕಳಿ ಇದೆ. ಹಿಂದೂ ಸಮಾಜ ಎಲ್ಲಿ ಹೋಗುತ್ತಪ್ಪ? ನಾಳೆ ನಾನು ಹಿಂದೂ ಅಂತ ಹೇಳೋನು ಯಾವನು? ಈಗ ನೋಡಿ, ನಾನು ಆಗಲೇ ಇದಕ್ಕೆ ಉತ್ತರ ಕೊಟ್ಟುಬಿಟ್ಟೆ ಸ್ಟಾರ್ಟಿಂಗ್ ಒಳಗನ. ಈ ದೇಶದಾಗಿರೋರೆಲ್ಲರೂ ಹಿಂದೂಗಳು. ಕೇರಳದಲ್ಲಿ ಒಂದ್ಸಾರಿ ಒಂದು ಆಶ್ರಮಕ್ಕೆ ಹೋಗಿದ್ದೆ ನಾನು. ನಿಮ್ದು ಯಾವ ಧರ್ಮ ಅಂತ ಅಲ್ಲಿ ಸ್ವಾಮಿಗಳು ನನ್ ಕೇಳಿದ್ರು. ನಮ್ದು ವೀರಶೈವ ಧರ್ಮ. ಅದೇನೈತಿ ವೀರಶೈವ ಧರ್ಮ? ಇಲ್ಲಲ್ಲ ಅಂತಂದ್ರು. ನಾನು ಓದಿದ್ದು ಸಾವಿರಾರು ವರ್ಷದ ಗ್ರಂಥಗಳಲ್ಲಿ ವೀರಶೈವ ಧರ್ಮ ಅನ್ನುವಂತ ಪುಸ್ತಕಗಳನ್ನ ನಾವು ಓದ್ಕೊಂತ ಬಂದೀನಿ. ನಾನು ಅದನ್ನ ಇನ್ನೊಂದು ರಾಜ್ಯಕ್ಕೆ ಹೋಗಿ ಹೇಳಿದಂತ ಸಂದರ್ಭದಲ್ಲಿ ಅದು ಇಲ್ಲ ಅಂತ ಅವ್ರಿಗೆ ಗೊತ್ತೈತಿ. ನಮ್ಮ ನೆರೆಯ ರಾಜ್ಯಕ್ಕನ ಇದು ಇಲ್ಲ ಅಂತ ಗೊತ್ತಾಗೈತಿ. ಇನ್ನು ಹೊರ ರಾಜ್ಯದವರಿಗೆ, ದೂರದ ರಾಜ್ಯದವರಿಗೆ, ದೂರದ ದೇಶದವರಿಗೆ ಇದು ಗೊತ್ತಾಗೋದಿಲ್ಲ. ನಾನು ಅದನ್ನೇ ಕೇಳಿದ ಗುರುಗಳೇ, ಐಡೆಂಟಿಟಿಗೋಸ್ಕರ ಪ್ರತ್ಯೇಕ ಧರ್ಮ ಅಲ್ಲ, ಅದು ಒಂದ್ರ ಸಲುವಾಗಿ ಅಲ್ಲ. ಅದು ಒಂದ್ರ ಸಲುವಾಗಿ ಅಲ್ಲ. ಯಾರೂ ಕೂಡ ಹಿಂದೂ ಧರ್ಮವನ್ನು ಬಿಟ್ಟು ಹೋಗುವಷ್ಟು ಅದರ ಮೇಲೆ ದ್ವೇಷವನ್ನಾಗ್ಲಿ ಮತ್ತೊಂದಾಗ್ಲಿ ಯಾರೂ ಭಾವನೆಗಳನ್ನು ಒಳಗೊಳ್ಳಕ್ ಸಾಧ್ಯನೇ ಇಲ್ಲ. ನೋಡ್ರಿ, ಒಂದು ನಿಮಿಷ ಕೇಳ್ರಿ. ನನ್ನ ಬಾಯಿಯೊಳಗೆ, ನಿಮ್ಮ ಬಾಯಿಯೊಳಗೆ ಎಲ್ಲ, ಈಗ ಒಬ್ಬ ಮುಸ್ಲಿಮರವನಿಗೆ ನೀವು ಭಾಷಣ ಮಾಡಕ್ ಕೊಡ್ರಿ, ಮುಗಿಸು ಮುಂದೆ ಏನ್ ಹೇಳ್ತಾನವ? ಜೈ ಹಿಂದ್ ಅಂತ ಹೇಳ್ತಾನ. ಹೌದಲ್ಲ? ಹೇಳ್ತಾನೆ ಇಲ್ಲ. ಕ್ರಿಶ್ಚಿಯನ್ ರಾವ್ ಏನ್ ಹೇಳ್ತಾನ? ಜೈ ಕ್ರಿಶ್ಚಿಯನ್ ಅನ್ನಂಗಿಲ್ಲ ಅವ. ಇವ ಜೈ ಮುಸ್ಲಿಂ ಅನ್ನಂಗಿಲ್ಲ. ನಾವೆಲ್ಲರೂ ಹಿಂದೂಗಳು. ಎಲ್ಲರ ಬಾಯಿ ಒಳಗೆ ಅದು ಸುಮ್ಮನೆ ಬಂದು ಬಿಡ್ತೈತ್ರಿ ಆ ಶಬ್ದ. ಅದನ್ನ ತೆಗೆದು ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳೋದು ಇಷ್ಟೇ, ಈ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಧರ್ಮದವನಾದ್ರೂ ಕೂಡ ಅವ ಹಿಂದೂ ಆಗೇ ಇರ್ಬೇಕೇ ಹೊರತಾಗಿ ಇಲ್ಲೊಂದು ಪ್ರತ್ಯೇಕತೆ ಮಾಡ್ತೀನಿ ಅಂತಂದ್ರೆ ಈ ರಾಷ್ಟ್ರಕ್ಕೆ ಮಾಡುವ ದ್ರೋಹ ಅನ್ನುವಂಥದ್ರೊಳಗೆ ಎರಡು ಮಾತೇ ಇಲ್ಲ. ಆದ್ರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನೋರು ಹಿಂದೂ ಅನ್ನೋ ಶಬ್ದದ ಬಗ್ಗೆ ಧರ್ಮವನ್ನೇನ್ ಬೈತಾರಲ್ಲ, ಅದು ರಾಷ್ಟ್ರದ್ರೋಹದ ಕೆಲಸನೂ ಹೌದು. ನೀವು ಆಡಿದಂತ ಮಾತು, ಮೊದಲು ಸೈನ್ಯ ಒಗ್ಗೂಡಿಸಿಕೊಳ್ಳೋಣ ಆಮೇಲೆ ಅನ್ನುವಂತೆ ಕನ್ವೆ ಆಗೋದು, ಅಂದ್ರೆ ಹಂಗ್ ಕನ್ವೆ ಆಗುತ್ತೇನೋ. ಧನ್ಯವಾದ. ಇಷ್ಟೊತ್ತು ನನ್ನ